वेद्ये परे पुंसी जाते दशरथात्मजे वेदः प्राचेतसादासीत् साक्षात् रामायणात्मना महर्षि शुश्रूषासक्तं तद्वैरी ध्वंसनद्योतं जानकी विरहार्थं श्रीरामं नौमि सलक्ष्मणं रमन्ते योगिनोऽनन्ते नित्यानन्दे चिदात्मनि इति रामपदेनासौ परं ब्रह्माभिधीयते वाल्मीकिगिरिसम्भूता रामसागरगामिनी पुनातु भुवनं पुण्या रामायण महानदी वाल्मीकिर्मुनिसिंहस्य कविता वनचारिणः शृण्वन् रामकथानादं को न याति परां गतिं यः पिबन् सततं रामचरितामृतसागरम् अतृप्तस्तं मुनिं वन्दे प्राचेतसमकल्मषं पूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकि कोकिलम् कौसल्या नयनोत्सवो दशरथस्योद्य तपस्या फलम् विश्वामित्र मनोरथो जनक भूपालस्य भाग्योदयः वैदेही वदनारविंद मधुपः कोदंड झंकारभूः धर्मस्यैकपरायणं विजयते श्रीरामचंद्रः प्रभुः। ಸಹೃದಯ ಶ್ರೋತೃಗಳೇ, ನಾನು ನಿನ್ನೆಯ ದಿವಸ ಒಂದು ಮಾತನ್ನ ಹೇಳಿದ್ದೆ. ಒಂದು ವಿಳಾಸದ ಪುಸ್ತಕವನ್ನು ಕೊಡ್ತೇವೆ, ಅದರಲ್ಲಿ ನಿಮ್ಮ ವಿಳಾಸ ಮತ್ತು ದೂರವಾಣಿ ಸಂಖ್ಯೆಯನ್ನು ಬರೆಯಿರಿ ಅಂತ. ಈಗ ನಿಮಗೆ ಆ ಪುಸ್ತಕವನ್ನು ಕಳುಹಿಸಿಕೊಡಲಾಗ್ತದೆ. ನೀವು ಮೌನವಾಗಿ ಒಬ್ಬರ ನಂತರ ಒಬ್ಬರಿಗೆ ಕೊಟ್ಕೊಂಡು ಹೋಗಿ ಅಥವಾ ಹಿಂದಕ್ಕೆ ಕೊಡಿ. ಅದರಲ್ಲಿ ಬರೆದಿದೆ 8ನೇ ಸರಣಿ ಅಂತ. ಅದು ನಿಮಗೆ ಗೊತ್ತಾಗ್ತದೆ. ಪೇಜ್ ನಂಬರ್ 21, ಇನ್ನೊಂದು 25 ಅಂತ ಜ್ಞಾಪಕ. ಅದನ್ನು ಗಮನಿಸಿ. 2ನೇದು, ನಾವು ಆತ್ಮೀಯವಾಗಿ ನಿಮ್ಮ ಹತ್ರ ಕೇಳ್ಕೊಂಡಿದ್ದೇವೆ ಒಂದಿಷ್ಟು ಆರ್ಥಿಕ ನೆರವು ನೀಡಿ ಅಂತ. ಇವತ್ತು ಒಬ್ರು ಕೊಟ್ಟಿದ್ದಾರೆ, ಇನ್ನೂ ಕೊಡಬಹುದು. ಹೊರಗಡೆಗೆ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ MN ಗುಂಡೂರಾವ್ ಅವರು ರೆಸಿಪ್ಟ್ ಬುಕ್ ಅನ್ನ ಇಟ್ಟುಕೊಂಡು ಕೂತಿದ್ದಾರೆ. ನೀವು ಕಾರ್ಯಕ್ರಮ ಮುಗಿದ ಮೇಲೆ ಕೊಟ್ಟು ಹೋಗಬಹುದು, ಅಥವಾ ನಾಳೆನೋ ನಾಡಿದ್ದೋ ಯಾವಾಗಲಾದರೂ. ಅದೊಂದು ವ್ಯವಸ್ಥೆ ಇದೆ. ಆಮೇಲೆ ಕವರಲ್ಲಿ ಕೊಡುವಂತಹ ಒಂದು ಯೋಜನೆಯು ನಾವು ನಿಮ್ಗೆ ಹೇಳಿದ್ದೇವೆ, ಅದರಂತೆಯೂ ಕೂಡ ನಡ್ಕೊಳ್ಬಹುದು. ನಾವು ಒತ್ತಾಯ ಮಾಡುವುದಿಲ್ಲ. ಈ ಕಾರ್ಯಕ್ರಮಕ್ಕೆ ಎಷ್ಟು ಬೇಕೋ ಅಷ್ಟು ಬೇಕು ಅನ್ನುವ ಕಾರಣಕ್ಕಾಗಿ ಅದನ್ನ ನಾವು ಹೇಳ್ತಾ ಇದ್ದೀವಿ ಹೊರತು ಇನ್ನೇನು ಇಲ್ಲ. ಹಾಗೆಯೇ ಅಡ್ರೆಸ್ ಬರೆದವರು ಮತ್ತೆ ಬರೆಯೋದು ಬೇಡ, ಇರಲಿ, ತೊಂದರೆ ಇಲ್ಲ. ಅಕಸ್ಮಾತ್ ಮರೆತು ಹೋಗಿದ್ದಿದ್ರೆ ಬರೆದ್ರೆ ಮಹಾಪರಾಧ ಏನೂ ಆಗೋದಿಲ್ಲ. ಅದ ಸ್ಕ್ರೂಟಿನಿ ಮಾಡುವಾಗ ಏನಾಗ್ತದೆ, ಮತ್ತೆ ಮತ್ತೆ ನೋಡ್ಬೇಕಾಗ್ತದೆ ಅಂತ ಒಂದೇ, ಇನ್ನೇನು ಉದ್ದೇಶ ಇಲ್ಲ ಅದರಲ್ಲಿ. ನಾನು ನಿನ್ನೆ ದಿವಸ ಹೇಳಿದ್ದೆ, ಶ್ರೀರಾಮನನ್ನ 2 ದೃಷ್ಟಿಯಲ್ಲಿ ನಾವು ನೋಡಬಹುದು ಅಂತ. ಒಂದು, ಅವನು ದೇವತಾ ಮನುಷ್ಯ, ದೇವರಾಗಿ ಭೂಮಿಗೆ ಇಳಿದ. ಇನ್ನೊಂದು, ಮನುಷ್ಯನಾಗಿ ಹುಟ್ಟಿದ. ಮನುಷ್ಯನಾಗಿ ಹುಟ್ಟಿದ ಆತ ದೇವ ಪದವಿಗೆ ಏರಿದ, ಪರಮ ಪದವಿಗೆ ಏರಿದ ಅಂತ ನಾನು ನಿನ್ನೆ ಹೇಳಿದ್ದೆ. ಇದು 2 ದೃಷ್ಟಿ. ಇದರ ಹೊರತಾಗಿಯೂ ಕೂಡ ಕಾವ್ಯಾನುಸಂಧಾನ ಮಾಡುವಾಗ ಬೇರೆ ಯಾವ್ಯಾವ ದೃಷ್ಟಿ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಿ ವಿಷಯಕ್ಕೆ ಬರ್ತೇನೆ ನಾನು. ಅದು ಕಾವ್ಯ ದೃಷ್ಟಿ. ಕಾವ್ಯವನ್ನ ನಾವು ಅನುಭವಿಸಬೇಕಾದ್ರೆ ವಾಚಕನಾದವನು ಅಥವಾ ಶ್ರೋತೃವಾದವನು. ವಾಚಕ ಅಂದ್ರೆ ಓದುಗ, ಶ್ರೋತೃ ಅಂದ್ರೆ ಕೇಳುಗ. ಅವರು ಸಮಾಹಿತ ಚಿತ್ತರಾಗಿರ್ಬೇಕು, ಅವಧಾನ ಚಿತ್ತ ಉಳ್ಳವರಾಗಿರ್ಬೇಕು. ಸಮಾಹಿತ ಚಿತ್ತ, ಅವಧಾನ ಚಿತ್ತ ಅಂದ್ರೆ ಅದರ ಕಡೆಗೆ ವಿಶೇಷವಾದ ಗಮನವನ್ನ ಹರಿಸಿದವರು ಆಗಿರಬೇಕು. ಅವಸರವಾಗಿ ನಾವು ಸರ್ಗವನ್ನು ಮುಗಿಸಿಬಿಡ್ತೇವೆ, ಆತುರಾತುರವಾಗಿ ಹೇಳಿ ಓದ್ಬಿಡ್ಬೇಕು ಅನ್ನುವ ರೀತಿಯಲ್ಲಿ ಓದಿದ್ರೆ ನಮಗೆ ಕಾವ್ಯದ ಅಂತರಂಗದ ಅನುಭವ ಆಗೋದಿಲ್ಲ, ಕಾವ್ಯದ ರಸವೂ ಸಿಗೋದಿಲ್ಲ, ಕಾವ್ಯದ ಆಸ್ವಾದನೆಯೂ ಕೂಡ ನಮಗೆ ಆಗೋದೇ ಇಲ್ಲ. ಹಾಗಾಗಿ ಕಾವ್ಯಾನುಸಂಧಾನಕ್ಕೆ ಕೆಲವು ಮೂಲ ದೃಷ್ಟಿಗಳು ಅಂತ ಇವೆ, ಮೂಲ ಸೂತ್ರಗಳು ಅಂತ ಇವೆ. ಒಂದು, ನಾವು ರಾಮಾಯಣವನ್ನ ಏನು ಅಂತ ತಿಳಿಬೇಕು. ಮೊದಲನೇದಾಗಿ ಅದು ಕಾವ್ಯ, ಅದು ಮಹಾಕಾವ್ಯ. ಡಿ.ವಿ. ಗುಂಡಪ್ಪನವರು ಒಂದು ಕಡೆಗೆ ಹೇಳ್ತಾರೆ, ಇಡೀ ವಿಶ್ವಕ್ಕೆ
ಒಬ್ಬನೇ ವಾಲ್ಮೀಕಿ, ಒಬ್ಬನೇ ವ್ಯಾಸ, ಒಂದೇ ಗಂಗಾ ನದಿ, ಒಂದೇ ಹಿಮಾಲಯ ಪರ್ವತ ಅಂತ. ಈ ಮಾತನ್ನು ಕೇಳಿದಾಗ ನಮಗೆ ರೋಮಾಂಚ ಉಂಟಾಗ್ತದೆ. ಹೌದು, ವಿಶ್ವಕ್ಕೆ ಒಬ್ಬನೇ ವಾಲ್ಮೀಕಿ, ವಿಶ್ವಕ್ಕೆ ಒಬ್ಬನೇ ಶೇಕ್ಸ್ಪಿಯರ್, ವಿಶ್ವಕ್ಕೆ ಒಬ್ಬನೇ ವ್ಯಾಸ. ಮತ್ತೊಬ್ಬ ವ್ಯಾಸ ಹುಟ್ಟಲಿಲ್ಲ, ಮತ್ತೊಬ್ಬ ವಾಲ್ಮೀಕಿ ಹುಟ್ಟಲಿಲ್ಲ. ಅವರು ಬರೆದಿರುವ ಕಾವ್ಯಗಳು ನಿತ್ಯ ನೂತನವಾಗಿವೆ, ಅವು ಚಿರಂಜೀವಿತ್ವವನ್ನು ಪಡೆದುಕೊಂಡಿವೆ, ಸದಾ ನಮ್ಮನ್ನ ಆಕರ್ಷಿಸ್ತಾನೆ ಇರುತ್ತವೆ. ಅದು ಓದಿ ಬೇಜಾರು ಬಂತು ಅಂತ ಆಗುವುದೇ ಇಲ್ಲ. ಹಾಗಾಗಿ ಇದನ್ನ ಮಹಾಕಾವ್ಯ ಅಂತ ಪರಿಭಾವಿಸಿ ನಾವು ಅನುಸಂಧಾನಕ್ಕೆ ತೊಡಗಬೇಕು. ಇದು ಬರಿಯ ಕಥೆಯಲ್ಲ, ಚರಿತ್ರೆಯಲ್ಲ, ಶಾಸ್ತ್ರಗ್ರಂಥವೂ ಅಲ್ಲ. ಚರಿತ್ರೆ ಅಂದ್ರೆ ಇತಿಹಾಸ ಅಂತ. ಇತಿಹಾಸಕ್ಕೆ ಬಹಿಸ್ಸಾಕ್ಷಿ ಬೇಕಾಗ್ತದೆ, ಕಾವ್ಯಕ್ಕೆ ಬಹಿಸ್ಸಾಕ್ಷಿ ಮುಖ್ಯ ಅಲ್ಲ. ಕಾವ್ಯವನ್ನ ಓದುವಾಗ ಮನಸ್ಸಿನಲ್ಲಿ ನಾವು ಏನು ಇಟ್ಕೊಳ್ಬೇಕು? ಹೌದು, ಕಾವ್ಯದಲ್ಲಿ ಕಥೆ ಏನೋ ಬರ್ತದೆ, ಆದರೆ ಅದು ಬರೀ ಕಥೆಯಾಗಿ ಬರುವುದಿಲ್ಲ. ಕಾವ್ಯದ ಕಥೆ ಕೇವಲ ಮನೋರಂಜಕವೂ ಕೂಡ ಅಲ್ಲ. ಅದು ಮಹಾಕಾವ್ಯದಲ್ಲಿ ಕತೆ ಹೇಗೆ ಬರ್ತದೆ ಅಂತ ಕೇಳಿದ್ರೆ, ಜೀವಸ್ಪರ್ಶಿಯಾದ ರಸನಾಳಿಕೆಯಲ್ಲಿ ಹರಿದು ಬರ್ತದೆ. ಕತೆ ಜೀವಸ್ಪರ್ಶಿಯಾದ ರಸನಾಳಿಕೆಯಲ್ಲಿ ಹರಿದು ಬರ್ತದೆ. ಹಾಗಾದ್ರೆ ಕಾವ್ಯದಲ್ಲಿ ಮುಖ್ಯವಾದದ್ದು ಏನು ಅಂತಾಯ್ತು ಅಂದ್ರೆ ರಸ ಮುಖ್ಯ ಅಂತ ಆಯ್ತು. ಈ ರಸತತ್ವದ ಬಗ್ಗೆ ದೊಡ್ಡ ಜಿಜ್ಞಾಸೆಯೇ ನಡೆದಿದೆ. ಮಹಾ ಶಾಸ್ತ್ರಗ್ರಂಥಗಳು ಹುಟ್ಟುಕೊಂಡಿವೆ. ಮಮ್ಮಟ, ಭಾಮ, ದಂಡಿ, ವಿಶ್ವನಾಥ, ಆನಂದವರ್ಧನ, ಅಭಿನವಗುಪ್ತ, ಹೀಗೆ ಸಾವಿರಾರು ಮಂದಿ ಈ ರಸತತ್ವದ ಬಗ್ಗೆ ಮಾತನಾಡಿದ್ದಾರೆ. ಅನೇಕ ಗ್ರಂಥಗಳು ಕೂಡ ಬಂದಿವೆ. ಆ ಗ್ರಂಥಗಳ ರಾಶಿಗೆ ಅಲಂಕಾರ ಶಾಸ್ತ್ರ ಅಂತಲೇ ಕರೀತಾರೆ. ಕಾವ್ಯದಲ್ಲಿ ರಸದ್ರವ್ಯ ಬಹಳ ಮುಖ್ಯ. ರಸ ಸಾಮಗ್ರಿಯಲ್ಲಿ ವಿನೋದಕ್ಕಿಂತ ಸಂಸ್ಕಾರಕಾರಕವಾದ ಗುಣ ಮುಖ್ಯ. ಇದರಲ್ಲಿ ವಿನೋದವೂ ಇರ್ತದೆ, ಮನೋರಂಜನೆಯೂ ಇರ್ತದೆ, ಆದರೆ ಇದಕ್ಕಿಂತ ಮುಖ್ಯವಾಗಿ ಜೀವ ಸಂಸ್ಕಾರ ಬಹಳ ಮುಖ್ಯ. ನಮ್ಮ ಜೀವವನ್ನ ಸಂಸ್ಕಾರಗೊಳಿಸ್ತದೆ. ಇಂತಹ ಕಾವ್ಯಾನುಷ್ಠಾನಕ್ಕೆ ಅವಶ್ಯವಾದದ್ದು ಏನು? ಆತ್ಮಾರ್ಪಣ ಬುದ್ಧಿ. ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬಹುದು, ಏನು ಆತ್ಮಾರ್ಪಣ ಬುದ್ಧಿ ಅಂದರೆ? ಅದರಲ್ಲಿ ತಲ್ಲೀನತೆ ಹೊಂದುವುದು, ಅದರಲ್ಲಿ ತನ್ವಯತೆ ಹೊಂದುವುದು, ಆ ವಸ್ತುವೇ ನಾವಾಗುವುದು. ಅದಕ್ಕೆ ಆತ್ಮಾರ್ಪಣ ಬುದ್ಧಿ ಅಂತ ಹೇಳ್ತಾರೆ. ಒಂದು ಬಗೆಯಲ್ಲಿ ಶರಣಾಗತ ಭಾವ. ಕಾವ್ಯವನ್ನು ಓದುವಾಗ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಶರಣಾಗತರಾಗ್ಬಿಡಬೇಕು. ಹಾಗೆ ಶರಣಾಗತರಾದರೆ ವಾಲ್ಮೀಕಿ ಹೇಳುವ ರಸದ ತತ್ವದ ಮೂಲಕ ಹೇಳುವ ಕಥೆಯಲ್ಲಿ ನಾವು ತಲ್ಲೀನರಾದರೆ ನಮಗೆ ಅದರ ಸ್ವಾರಸ್ಯ ಗೊತ್ತಾಗ್ತದೆ, ಅದರ ಅಂತರಂಗ ನಮಗೆ ವೇದ್ಯವಾಗ್ತದೆ. ಇದು ಕಾವ್ಯೋಪಾಸನೆಗೆ, ಕಲೋಪಾಸನೆಗೆ, ಆತ್ಮೋಪಾಸನೆಗೆ ಅನ್ವಯಿಸುವಂತಹ ಮಾತು. ನಾವು ಯಾವುದೇ ಒಂದು ಕಲೋಪಾಸನೆ ಮಾಡುವುದಿದ್ರೂ ಕೂಡ, ಸಂಗೀತ ಇರ್ಬೋದು, ಭರತನಾಟ್ಯ ಇರ್ಬೋದು, ಕೂಚುಪುಡಿ ಇರ್ಬೋದು, ಕಥಕ್ಕಳಿ ಇರ್ಬೋದು, ಯಾವುದೇ ಕಲಾ ಪ್ರಕಾರ ಇರ್ಬೋದು, ನಾಟಕವೂ ಕೂಡ ಇರ್ಬೋದು, ಈ ಕಲೋಪಾಸನೆಗೂ ಕೂಡ ನಾವು ನಮ್ಮನ್ನು ಅರ್ಪಿಸಿಕೊಳ್ಬೇಕು. ಹಾಗೆಯೇ ಕಾವ್ಯೋಪಾಸನೆ, ಕಾವ್ಯಗಳನ್ನು ಓದುವಾಗ, ಅದನ್ನ ಉಪಾಸನೆ ಮಾಡುವಾಗ, ಅದನ್ನ ಅನುಷ್ಠಾನಗೊಳಿಸಿಕೊಳ್ಳುವಾಗ ನಾವು ನಮ್ಮತನವನ್ನ ಮರೆತು ಬಿಡಬೇಕು. ಆಗ ಪೂರ್ಣ ಜ್ಞಾನ ನಮಗೆ ಒದಗಿ ಬರ್ತದೆ. ಅದಕ್ಕೆ ತಲ್ಲೀನತೆ, ತಾದಾತ್ಮ್ಯತೆ ಅಂತ ಹೇಳ್ತಾರೆ. ಶ್ರೋತೃ ಅಥವಾ ಪ್ರೇಕ್ಷಕನಾದವನು ಕವಿಯ ವಾಕ್ಕನ್ನ, ಅಂದ್ರೆ ಕವಿಯ ಮಾತನ್ನು ಕೇಳುವಾಗ ಯಥಾರ್ಥ ಬುದ್ಧಿಯಿಂದ ಕೇಳಬೇಕು, ಯಥಾರ್ಥ ಬುದ್ಧಿಯಿಂದ ಗ್ರಹಿಸಬೇಕು. ಕಾವ್ಯ ವ್ಯಾಸಂಗ ಕಾಲದಲ್ಲಿ ನಮಗೆ ಹುಟ್ಟುವ ಅನೇಕ ಶಂಕೆಗಳನ್ನ, ಅಪನಂಬಿಕೆಗಳನ್ನ, ಸಂದೇಹಗಳನ್ನ ಅಮಾನತ್ತಿನಲ್ಲಿ ಇಡಬೇಕು, ಬದಿಗಿರಿಸಬೇಕು. ಅನೇಕ ಸಂಶಯಗಳು ನಮಗೆ ಹುಟ್ಟುತ್ತವೆ. ಅಂತಹ ಸಂದರ್ಭದಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋದಕ್ಕೆ ಕೋಲ್ರಿಡ್ಜ್ ಮಹಾಶಯ ಒಂದು ಮಾತನ್ನ ಹೇಳ್ತಾನೆ. ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್. ಅಂದ್ರೆ ಕಾವ್ಯಾನುಸಂಧಾನ ಮಾಡುವಾಗ ಅಥವಾ ಕಾವ್ಯವನ್ನ ಓದುವಾಗ ನಮಗೆ ಹುಟ್ಟುವ ಸಂಶಯಗಳನ್ನ ಪಕ್ಕದಲ್ಲಿ ಇಡಬೇಕು. ಹಾಗೆ ಪಕ್ಕದಲ್ಲಿ ಇಡದೆ ಇದ್ರೆ ನಮಗೆ ಕಾವ್ಯದ ಸ್ವಾರಸ್ಯ ಗೊತ್ತಾಗುವುದಿಲ್ಲ. ಉದಾಹರಣೆಗೆ, ರಾವಣನಿಗೆ 10 ತಲೆ ಇದ್ದದ್ದು ಹೌದೇ ಅಂತ ಒಂದು ಪ್ರಶ್ನೆ.
ಇದು ಬಹಳ ಮಂದಿ ಕೇಳುತ್ತಾರೆ. ಆಮೇಲೆ ಅವನು ಕಾಮರೂಪಿ ಆಗಿದ್ದನೆ, ಅವನು ಬೇಕು ಬೇಕಾದಂತಹ ರೂಪವನ್ನು ಧರಿಸಬಲ್ಲವನಾಗಿದ್ದನೆ, ಮಾರೀಚ ಕನಕ ಮೃಗವಾದದ್ದು ಹೌದೇ, ಸ್ವರ್ಣ ಜಿಂಕೆಯಾಗಿ ನಡೆದದ್ದು ಹೌದೇ, ಅವನು ಮಾಯಾವೇಷವನ್ನು ಧರಿಸಿದ್ದು ಹೌದೇ, ಪಾಂಡವರು ಮಂತ್ರಪ್ರಭಾವದಿಂದ ಹುಟ್ಟಿದ್ದು ಸತ್ಯವೇ, ಕೃಷ್ಣ ನರಕಾಸುರನನ್ನ ಕೊಂದು ಅವನ ಸರಿಯಲ್ಲಿದ್ದಂತಹ 16,000 ಹೆಣ್ಣು ಮಕ್ಕಳನ್ನ ಕರೆದುಕೊಂಡು ಬಂದ ಮದುವೆ ಆದ ಅಂತ ಹೇಳ್ತಾರೆ. ಆ 16,000 ಹೆಣ್ಣು ಮಕ್ಕಳಲ್ಲಿ ಎಲ್ರಿಗೂ ಸಮವಾದ ವಯಸ್ಸೇ ಇತ್ತೆ, ಅಲ್ಲಿ ಕೆಲವರು ಮುದುಕಿಯರಾಗಿರ್ಲಿಲ್ವೇ? ಇಂಥ ಅನೇಕ ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತವೆ. ಈ ರೀತಿ ಪ್ರಶ್ನೆಗಳು ಬಂದ್ರೆ 16 ಅಂದ್ರೆ 16,000ವೇ ಇತ್ತೆ. ಇಂಥ ಪ್ರಶ್ನೆಗಳು. ಋಷ್ಯಶೃಂಗ ಆ ಮುನಿಗೆ ಕೋಡು ಇತ್ತು ಅಂತ ಕವಿ ಹೇಳ್ತಾನೆ. ಋಷ್ಯಶೃಂಗನಿಗೆ ಕೋಡು ಇದ್ದದ್ದು ಹೌದೇ? ಈ ರೀತಿಯ ಪ್ರಶ್ನೆಗಳು ಬಂದ್ರೆ ಅದನ್ನ ನಾವು ಸಸ್ಪೆನ್ಷನ್ ಮಾಡಬೇಕು, ಅಮಾನತ್ತಿನಲ್ಲಿ ಇಡಬೇಕು. ಹಾಗೆ ಅಮಾನತ್ತಿನಲ್ಲಿ ಇಡದೇ ಇದ್ರೆ ನಮಗೆ ಗಂಡಾಂತರ ಒದಗ್ತದೆ. ಈ ಕವಿ ಏನು ಮಾಡ್ತಾನೆ ಅಂತಂದ್ರೆ, ಕಥೆಯನ್ನು ಹೇಳುವಾಗ, ಅದರ ಘಟನೆಯನ್ನ ನೇಯುವಾಗ ಅವನು ಒಂದು ವಿಶೇಷವಾದ ಮನೋಭಾವಕ್ಕೆ ಒಳಗಾಗ್ತಾನೆ. ಆಗ ಅವನು ಕಥೆಯನ್ನ ಘಟಿಸ್ತಾನೆ, ಕಥೆಯನ್ನು ಸಂಯೋಜನೆ ಮಾಡ್ತಾನೆ. ಕಥೆಯನ್ನು ಸಂಯೋಜನೆ ಮಾಡುವಾಗ ಇಂತಹ ರೂಪಕಗಳನ್ನ, ಉಪಮೆಗಳನ್ನ, ಪವಾಡ ಸದೃಶವಾದಂತಹ ಘಟನೆಗಳನ್ನ ತಂದು ತುರುಕ್ತಾನೆ. ಆ ಅಸಾಧಾರಣ ಸಂಘಟನೆಗಳು ಕವಿಯ ವಾಸ್ತವಿಕತೆಗೆ ಬಹಳ ಅನಿವಾರ್ಯ. ಆಗ ನಾವು ಅದನ್ನ ಒಪ್ಪಬೇಕು. ಅದು ಕವಿಯ ಕಟ್ಟಡದ ಇಟ್ಟಿಗೆ ಅಂತ ನಾವು ಹೇಳ್ಬಹುದು. ಯಾವುದು? ದಶರೂಪಕ. ಈಗ ರಾವಣನಿಗಿದ್ದ ದಶರೂಪಕ ಅಲ್ಲ, ದಶಶಿರ ರೂಪಕ. ಒಂದು ಮನೆಯನ್ನು ಕಟ್ಟುವಾಗ ನಮಗೆ ಇಟ್ಟಿಗೆಗಳು ಬೇಕಾಗುತ್ತವೆ. ಆ ಇಟ್ಟಿಗೆಗಳನ್ನ ಶಕ್ತಿಯುತವಾಗಿ ಹೊಡೆದ್ರೆ ಅದು ಒಡೆದು ಹೋಗ್ತದೆ. ಆದ್ರೆ ನಾವು ಅದನ್ನು ಇಟ್ಟಿಗೆ ಅಂತ, ಒಡೆಯುವ ಸಾಧನ ಅಂತ ಪರಿಭಾವಿಸಬಾರದು. ಕವಿ ಕಟ್ಟುವ ಕಟ್ಟಡಕ್ಕೆ ಆ ಇಟ್ಟಿಗೆ ಗಟ್ಟಿ ಅಂತಲೇ ನಾವು ಭಾವಿಸ್ಬೇಕು. ಹಾಗೆ ಭಾವಿಸಿದಾಗ ನಾವೊಂದು ಸುಂದರವಾದಂತಹ ಮನೆಯನ್ನು ನೋಡುವುದಕ್ಕೆ ಸಾಧ್ಯ ಆಗ್ತದೆ. ಕಾವ್ಯವನ್ನ ಆಸ್ವಾದಿಸುವ ಮಟ್ಟಿಗೆ ರಾವಣನಿಗೆ 10 ತಲೆ ಇದ್ದದ್ದು ಹೌದು ಅಂತ ನಾವು ಒಪ್ಪಬೇಕಾಗ್ತದೆ. ಹಾಗಂದ್ರೆ ಏನು? ಯಾಕೆ 10 ತಲೆಯ? ಅವನೇನು? ಈಗ ಉದಾಹರಣೆಗೆ ಹನುಮಂತ ಸೀತೆಯನ್ನ ಹುಡುಕ್ತಾ ಲಂಕೆಗೆ ಹೋದ. ಕಾಮರೂಪಿಯಾದ ಅನುರೂಪವನ್ನು ಧರಿಸಿದ ರಾತ್ರಿಯ ವೇಳೆಯಲ್ಲಿ ರಾವಣನ ಅಂತಃಪುರವನ್ನೇ ಪ್ರವೇಶಿಸಿ ಬಿಟ್ಟ. ಅಲ್ಲಿ ಹೋದಾಗ ರಾವಣ ಮಲ್ಕೊಂಡಿದ್ದಂತೆ, ಅವನಿಗೆ ಒಂದೇ ತಲೆ ಇತ್ತಂತೆ. 10 ತಲೆಯನ್ನ ಹನುಮಂತ ಕಾಣಲಿಲ್ಲ. ನೋಡಿ, ಹಾಗಾದ್ರೆ 10 ತಲೆ ಯಾತಕ್ಕೆ ಬಂತು? ಕವಿ ಯಾಕೆ ಅದನ್ನ ಹೆಣದ ಅನ್ನುವುದನ್ನ ನಾವು ಯೋಚಿಸ್ಬೇಕು. ಒಬ್ಬ ವ್ಯಕ್ತಿಯ ಶಕ್ತಿಯನ್ನ 4 ಮಡಿ 6 ಮಡಿ ಅಂತ ನೀವು ಯೋಚಿಸಿ. 4ರಷ್ಟು 6ರಷ್ಟು 10ರಷ್ಟು ಶಕ್ತಿ ಒಬ್ಬನಿಗೆ ಇದೆ ಅಂತ ಆದ್ರೆ ಎಷ್ಟು ಶಕ್ತಿ ಇರ್ತದೋ ಅಷ್ಟೂ ಶಕ್ತಿ, ಆ 4 ಮಡಿ 6 ಮಡಿ 10 ಮಡಿ ಶಕ್ತಿ ಇದೆಯಲ್ಲ, ಆ 10 ಶಕ್ತಿ ಒಬ್ಬನಲ್ಲೇ ಇತ್ತು ಅನ್ನುವುದಕ್ಕೆ ಅದನ್ನ ಕವಿ ಹೇಳ್ತಾನೆ. ಅವನ ವೀರ್ಯ, ಶೌರ್ಯ, ಪರಾಕ್ರಮ, ಅವನ ದುಂಡಾವರ್ತನೆ ಇವೆಲ್ಲವೂ ಅತಿಶಯವಾಗಿತ್ತು. ರಾಮ ಹುಟ್ಟುವುದಕ್ಕೆ ಮೊದಲು ಅವ ಜಗದೇಕ ವೀರನಾಗಿದ್ದ. ರಾಮ ಬಹಳ ಚಿಕ್ಕವನು. ರಾಮ ಹುಟ್ಟಿದಾಗ ರಾವಣನಿಗೆ 1000 ವರ್ಷ ಗತಿಸಿ ಹೋಗಿದೆ. ಇದನ್ನು ನಾವು ಪರಿಭಾವಿಸಬೇಕು. ಅಲ್ಲಿವರೆಗೆ ಅವನು ಮಾಡಿದ ಆಟಾಟೋಪಕ್ಕೆ ಲೆಕ್ಕವೇ ಇಲ್ಲ. ಅದು ಯಾವ ರೀತಿಯಲ್ಲಿ ಅವನು ವಿಜೃಂಭಿಸಿದ ಅಂತಂದ್ರೆ ನಮ್ಮ ಹತ್ರ ಊಹೆ ಮಾಡುವುದಕ್ಕೆ ಆಗುವುದಿಲ್ಲ. ರಾವಣ ಆ ರೀತಿಯಲ್ಲಿ ವಿಜೃಂಭಿಸಿದ. ಹಾಗೆ ವಿಜೃಂಭಿಸುವುದಕ್ಕೆ ಕಾರಣವೂ ಇದೆ. ಅವನು ಪರಶಿವನ ಭಕ್ತ. ಪರಶಿವ ಅನುಗ್ರಹ ಮಾಡಿದರೆ ಅವನ ಶಕ್ತಿ ಭಕ್ತರಿಗೆ ಬರ್ತದೆ. ಪರಶಿವ ಕೈಲಾಸದಲ್ಲಿದ್ದ, ಆದರೆ ಅವನ ಧನುಸ್ಸು ಭೂಲೋಕದಲ್ಲಿತ್ತು, ಜನಕ ಮಹಾರಾಜನ ಆಸ್ಥಾನದಲ್ಲಿತ್ತು. ಜನಕ ಮಹಾರಾಜನ ಆಸ್ಥಾನದಲ್ಲಿದ್ದಂತಹ ಆ ಬಿಲ್ಲಿಗೆ ಪೂಜೆ ಪುನಸ್ಕಾರಗಳು ದೊರೆತಿದ್ದು. ಆ ಪೂಜೆ ಪುನಸ್ಕಾರಗಳು ದೊರೆತಿದ್ದರ ಪ್ರಭಾವದಿಂದಾಗಿ, ಆ ಶಕ್ತಿಯಿಂದಾಗಿ ರಾವಣನಿಗೆ ಅತುಲವಾದ ಶಕ್ತಿ ಬಂತು ಅಂತ ಹೇಳ್ತಾರೆ. ಈಗ ಅದು ಯಾವ ರೀತಿ ಕೆಲಸ ಮಾಡಿತು ಅನ್ನುವುದಕ್ಕೆ ಕಾವ್ಯ ಮರ್ಮಜ್ಜರು ಹೇಳ್ತಾರೆ. ಈಗ ನಾವು
ಯಾವುದೋ ಊರಲ್ಲಿರುವಂತಹ ಒಂದು ದೇವರ ಭಾವಚಿತ್ರವನ್ನ ತರ್ತೇವೆ. ಅದು ಕಾಶಿ ಇರಬಹುದು, ಸಿಗಂದೂರ್ ಇರಬಹುದು, ಪಂಡರಾಪುರದ ವಿಠಲ ಇರಬಹುದು. ಯಾವುದೋ ಒಂದು ಭಾವಚಿತ್ರವನ್ನು ತಂದು ಮನೆಯಲ್ಲಿ ನೇತು ಹಾಕ್ತೇವೆ, ಅದಕ್ಕೆ ಪೂಜೆಯನ್ನು ಮಾಡ್ತೇವೆ. ಹಾಗೆ ಪೂಜೆ ಮಾಡುವುದರಿಂದ ನಮಗೇನಾಗ್ತದೆ? ಅವನ ಅನುಗ್ರಹ ನಮಗಾಗ್ತದೆ ಅಂತ ನಾವು ಭಾವಿಸ್ತೇವೆ. ಹಾಗೆಯೇ ಭೂಲೋಕದಲ್ಲಿ ಶಿವನ ಶಕ್ತಿ ತಾಂಡವ ಆಡ್ತಾ ಇತ್ತು, ಶಿವನ ಶಕ್ತಿ ವಿಜೃಂಭಿಸ್ತಾ ಇತ್ತು. ಶಿವನ ಅನುಗ್ರಹಕ್ಕೆ ಪಾತ್ರರಾದ ರಾವಣನಂತವರು ಮೆರೀತಾ ಇದ್ರು. ತಮಾಷೆ ನೋಡಿ, ಯಾವಾಗ ಶ್ರೀರಾಮ ಹುಟ್ಟಿ ಬಂದನೋ, ಯಾವಾಗ ಅವನು ವಿಶ್ವಾಮಿತ್ರರ ಶಿಷ್ಯನಾಗಿ ಮಿಥಿಲೆಗೆ ಹೋದನೋ, ಮಿಥಿಲೆಗೆ ಹೋಗಿ ಶಿವ ಕಾರ್ಮುಕವನ್ನ, ಶಿವ ಧನುಸ್ಸನ್ನ ಮುರಿದನೋ, ಆಗಲೇ ಶಿವಶಕ್ತಿ ಹ್ರಾಸವಾಗಿ ಹೋಯಿತು. ಇದು ಸಾಂಕೇತಿಕ. ಇದನ್ನ ನಾವು ಗಮನಿಸಬೇಕು. ಜಗತ್ತಿನಲ್ಲಿ ಒಂದು ನೆನಪಿಟ್ಟುಕೊಳ್ಳಿ, ಶ್ರೀಮನ್ ಮಹಾವಿಷ್ಣುವಿನ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ಕೂಡ ನಡೆಯೋದಿಲ್ಲ. ಹರಂದು ನಡೆಯೋದಿಲ್ಲ, ಬ್ರಹ್ಮಂದು ನಡೆಯೋದಿಲ್ಲ. ಅಲ್ಲ, ಬ್ರಹ್ಮಂದು ಬಿಟ್ಬೇಡಿ, ಅವನಿಗೆ ಪೂಜೆಯೇ ಇಲ್ಲ. ಹರನ ಶಕ್ತಿ ನಡೆಯೋದಿಲ್ಲ. ಹರನ ಶಕ್ತಿ ನಡೆಯೋದಿಲ್ಲ ಅನ್ನುವುದಕ್ಕೆ ಸ್ವತಃ ಶ್ರೀರಾಮನೇ ಸಾಕ್ಷಿ. ಪರಶುರಾಮರು ಕ್ಷಾತ್ರ ತೇಜಸ್ಸಿನಿಂದ ಮೆರೀತಾ ಇದ್ರು, ತಪಸ್ವಿಗಳಾಗಿದ್ರು. ಅವರ ಕ್ಷಾತ್ರ ಗುಣವನ್ನು ಮುರಿದು ಹಾಕ್ಬಿಟ್ಟಲ್ಲ ರಾಮ. ಅವರ ವೈಷ್ಣವ ಧನುಸ್ಸನ್ನ ಕಸಿದುಕೊಂಡಲ್ಲ ಶ್ರೀರಾಮಚಂದ್ರ. ಅಲ್ಲಿಯೂ ಕೂಡ ಪರಶುರಾಮರ ಶಕ್ತಿ ಹ್ರಾಸವಾಗಿ ಹೋಯಿತು. ಇವೆಲ್ಲ ಸಂಕೇತಗಳು. ಅಂದ್ರೆ ಶ್ರೀಮನ್ ಮಹಾವಿಷ್ಣುವಿನ ವಿಭೂತಿ ಅಂಶಗಳು. ಹರ, ಬ್ರಹ್ಮ, ಇಂದ್ರ, ವರುಣ, ಅಗ್ನಿ, ನಿರರತಿ, ವಾಯು ಎಲ್ಲರೂ ಕೂಡ ಭಗವಂತನ ಅಸಿಸ್ಟೆಂಟ್ಸ್, ಸಹಾಯಕರು. ಒಂದು ನೆನಪಿಟ್ಕೊಳ್ಳಿ, ನಾವು ಶಿವ ದೊಡ್ಡವನೋ ವಿಷ್ಣು ದೊಡ್ಡವನೋ ಅಂತ ಕಚ್ಚಾಡುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಒಂದು ಬ್ಯಾಂಕಿಗೆ ಒಬ್ಬನೇ ಮ್ಯಾನೇಜರ್ ಇರ್ತಾನೆ, ಒಂದು ಶಾಲೆಗೆ ಒಬ್ಬನೇ ಮುಖ್ಯೋಪಾಧ್ಯಾಯ ಇರ್ತಾನೆ, ಒಂದು ಕಾಲೇಜಿಗೆ ಒಬ್ಬನೇ ಪ್ರಿನ್ಸಿಪಲ್ ಅಂತ ಇರ್ತಾನೆ. ಹಾಗೆ ಇಡೀ ದೇವತಾ ಅಂಶದಲ್ಲಿ ಇಡೀ ಜಗತ್ತಿಗೆ ಒಬ್ಬರೇ ಒಬ್ಬ ದೇವರು, ಅವನೇ ಮಹಾವಿಷ್ಣು, ಶ್ರೀಮನ್ನಾರಾಯಣ. ಶ್ರೀಮನ್ ಮಹಾವಿಷ್ಣುವಿನ ನಾಭಿ ಕಮಲದಲ್ಲಿ ಬ್ರಹ್ಮ ಹುಟ್ಟಿದ, ಬ್ರಹ್ಮನಿಗೆ ಮಗನಾಗಿ ಶಿವ ಹುಟ್ಟಿದ. ಅಂದ್ರೆ ಏನಾಯ್ತು? ಭಗವಂತ ಏನ್ ಮಾಡಿದ್ದಾನೆ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನ ಕೊಟ್ಟಿದ್ದಾನೆ. ಇಂದ್ರನಿಗೆ ಹೇಳ್ದ, ನೀನು ವೃಷ್ಟಿಯ ಪ್ರತೀಕವಾಗಿ ನಡೆದುಕೋ, ಇಂದ್ರಿಯ ನಿಗ್ರಹಕ್ಕೆ ಸಂಬಂಧಪಟ್ಟಂತೆ ನೀನು ನೋಡಿಕೋ. ಅಗ್ನಿಗೊಂದು ಕೆಲಸವನ್ನು ಕೊಟ್ಟ, ಸುಡುವ ಕೆಲಸ ನಿನ್ನದೇ. ವಾಯುಗೊಂದು ಕೆಲಸ ಕೊಟ್ಟ, ಗಾಳಿ ಸಂಚರಿಸುವ ಕೆಲಸ ನಿನ್ನದೇ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನ ಕೊಟ್ಟು ಈ ಜಗತ್ತನ್ನ ನಿಯಂತ್ರಿಸ್ತಾನೆ. ತುಂಬಾ ಸೊಗಸಾದಂತ ಪರಿಕಲ್ಪನೆ ಅದು. ಈ ನೆಲೆಯಲ್ಲಿ ಇಲ್ಲಿ ನಾನು ವಿಷ್ಣು ಪಾರಮ್ಯವನ್ನು ಹೇಳ್ತಾ ಇಲ್ಲ ಅಥವಾ ಶಿವನ ನಿಂದಿಸ್ತಾ ಇಲ್ಲ. ಶಿವನು ಶಕ್ತಿ ಸಂಪನ್ನನೇ. ಆದ್ರೆ ಶಿವನಿಗೆ ಗಂಡಾಂತರ ಒದಗಿ ಬಂದಾಗ ಆ ಗಂಡಾಂತರದಿಂದ ಪಾರಾಗುವುದಕ್ಕೆ ಅವನು ಆಶ್ರಯಿಸಿದ್ದು ಯಾರನ್ನ ಅಂತ ಕೇಳಿದ್ರೆ ಮಹಾವಿಷ್ಣುವನ್ನ. ನೆನ್ಪಿಟ್ಕೊಳ್ಬೇಕು. ತನ್ನ ಮಗನಾದ ಭಸ್ಮಾಸುರ ತನ್ನ ತಲೆಯ ಮೇಲೆ ಉರಿಹಸ್ತವನ್ನ ಇಡುವುದಕ್ಕೆ ಬಂದಾಗ ಶಿವನಿಗೆ ದಾರಿ ತೋರ್ಲಿಲ್ಲ. ಆಗ ಅವನು ಓಡಿ ಹೋಗಿದ್ದು ಮಹಾವಿಷ್ಣುವಿನ ಬಳಿ. ಮಹಾವಿಷ್ಣು ಮೋಹಿನಿಯ ರೂಪವನ್ನ ಧರಿಸಿ ಭಸ್ಮಾಸುರನನ್ನ ದಹನ ಮಾಡ್ತಾನೆ. ಈ ನೆಲೆಯಲ್ಲಿ ನಾವು ನೋಡಬೇಕಾದ್ದು. ಯಾಕೆ ನಾನು ಈ ಮಾತನ್ನ ಹೇಳಿದೆ ಅಂತಂದ್ರೆ, ದಶಕಂಠ ಅಲ್ಲಿಯವರೆಗೆ ವಿಜೃಂಭಿಸ್ತಿದ್ದ ಪರಾಕ್ರಮದಿಂದ ಆಮೇಲೆ ಇನ್ನೂ ಒಂದು ಅಭಿಪ್ರಾಯವನ್ನ ಸೂಚಿಸ್ತಾರೆ ಕಾವ್ಯ ತತ್ವಜ್ಞರು. ಅದೇನಂದ್ರೆ, ಅವನಿಗೆ ವಿಕೃತ ಮನೋಭಾವಗಳು ಇತ್ತು. ಮುಖ್ಯವಾಗಿ ಅವನೊಬ್ಬ ಲಂಪಟಾಗಿದ್ದ, ಅವನೊಬ್ಬ ಕಾಮುಕಾಗಿದ್ದ. ಹೆಣ್ಣು ಮಕ್ಕಳ ಬೇಟೆ ಆಡುವುದರಲ್ಲಿ ರಾವಣನನ್ನ ಮೀರಿಸಿದವರಿಲ್ಲ. ಸಾವಿರಾರು ಸ್ತ್ರೀಯರನ್ನ ತಂದ, ತನ್ನ ಅಂತಃಪುರವನ್ನು ತುಂಬಿಕೊಂಡ. ಅವನು ಅಪಹರಿಸಿದ್ದು ಅಷ್ಟೇ ಅಲ್ಲ, ಬಲಾತ್ಕಾರದಿಂದ ತಂದಿದ್ದಷ್ಟೇ ಅಲ್ಲ, ಕೆಲವು ಹೆಣ್ಣು ಮಕ್ಕಳು ಅವನ ಸೌಂದರ್ಯಕ್ಕೆ ಮೋಹಿತರಾಗಿ ಅವನಿಗೆ ಹೆಂಡತಿಯಾದವರು ಇದ್ದಾರೆ. ಅವಳಲ್ಲಿ ಒಬ್ಬಳು ಧಾನ್ಯ ಮಾಲಿನಿ ಅಂತ. ಆ ಹೆಸರು ಕೇಳಿದ್ರೆ ಅಷ್ಟು ಆನಂದ ಆಗ್ತದೆ, ಧಾನ್ಯ ಮಾಲಿನಿ. ಅವಳು ರಾವಣನ ಹೆಂಡತಿ, ಪಟ್ಟದ ರಾಣಿ ಅಲ್ಲ, ಪಟ್ಟದ ರಾಣಿ ಮಂಡೋದರಿ. ಅವಳು ಎಂತಹ ಮಗನನ್ನ ಹಡಿತಾಳೆ ಅಂದ್ರೆ ಬಂಗಾರದಂತಹ ಮಗನನ್ನ ಹಡಿತಾಳೆ. ಅವನ ಹೆಸರು ಅತಿಕಾಯ ಅಂತ. ಯುದ್ಧಕ್ಕೆ ಹೋಗುವಾಗ ಅಪ್ಪನಿಗೆ ಉಪದೇಶ ಮಾಡಿದವನು. ವಿಭೀಷಣ ಹೇಗೆ ಉಪದೇಶ ಮಾಡಿದನೋ ಹಾಗೆಯೇ
ಅತಿಕಾಯನು ಕೂಡ ಅಪ್ಪನಿಗೆ ಹೇಳ್ತಾನೆ, ಅಪ್ಪ ಈ ಸೀತೆಯನ್ನ ತಂದದ್ದು ತಪ್ಪು, ಒಪ್ಪಿಸಿ ಬಿಡೋಣ, ರಾಮನನ್ನ ವಿರೋಧಿಸಿ ನಾವು ಬದುಕಲಾರೆವು ಅಂತ ಹೇಳ್ತಾನೆ ಅವನು. ರಾವಣ ಕೇಳೋದಿಲ್ಲ, ಅದು ಬೇರೆ ಮಾತು. ಅಂತಹ ಹೆಣ್ಣುಮಕ್ಕಳು ಅಲ್ಲಿದ್ರು. ಕೊನೆಗೆ ಅವನಿಗೆ ತಡೆದುಕೊಳ್ಳಲಿಕ್ಕಾಗದೆ ಸೀತೆಯ ಸೌಂದರ್ಯವನ್ನ ಶೂರ್ಪಣಖಿಯ ಬಾಯಲ್ಲಿ ಕೇಳಿ ಅವಳು ಹೇಳಿದ್ದನ್ನ ಕೇಳಿಸ್ಕೊಂಡ. ಅವಳನ್ನು ಅಪಹರಿಸಿ ತಂದ್ಬಿಡಬೇಕು ಅಂತ ಹೇಳಿ ಹೋದ. ಅದೇ ಅವನ ಮೃತ್ಯುವಿಗೆ ಕಾರಣ ಆಗಿ ಹೋಯಿತು. ಅಲ್ಲಿ 10 ವಿಕೃತ ಮನೋಭಾವಗಳು ಅವನಲ್ಲಿ ಇದ್ದು. ಡಾಕ್ಟರ್ ಶಿವರಾಮ್ ಕಾರಂತರು ಒಂದು ಕಾದಂಬರಿ ಬರೆದಿದ್ದಾರೆ, ಹುಚ್ಚು ಮನಸ್ಸಿನ 10 ಮುಖಗಳು. ಹುಚ್ಚು ಮನಸ್ಸಿನ 10 ಮುಖ. ರಾವಣನು ಕೂಡ ಹುಚ್ಚು ಮನಸ್ಸಿನ 10 ಮುಖ ಆಗಿದ್ದ. ತನ್ನ ಬಿಟ್ರೆ ಯಾರೂ ಇಲ್ಲ, ತಾನೊಬ್ಬನೇ ಸಾರ್ವಭೌಮನಾಗಿ ಜಗತ್ತನ್ನ ಆಳ್ಬೇಕು, ನಿಯಂತ್ರಿಸಬೇಕು. ಇಲ್ಲೂ 50 ಕೂಡ ಇದ್ದಾರಲ್ಲ, ಬೇಕಾದಷ್ಟಂತೆ ಇಡೀ ಜಗತ್ತನ ಮೇಲೆ ಆಧಿಪತ್ಯವನ್ನು ಸ್ಥಾಪಿಸಬೇಕು ಅಂತ ಇರುವವರು ಇವತ್ತು ಇದ್ದಾರೆ. ಅದು ಅಂದು ರಾವಣ ಇದ್ದ. ಹಿಟ್ಲರೋ, ಮುಸೋಲಿನಿಯೋ, ಸ್ಟಾಲಿನೋ ಬೇಕಾದಷ್ಟು ಜನರು ಹಿಂದೆ ಹೋದ್ರು. ತಾನೇ ಸಾರ್ವಭೌಮನಾಗಬೇಕು ಅಂತ ಹೇಳಿ ದುರ್ಯೋಧನ ಕೂಡ ಹೆಜ್ಜೆ ಇಟ್ಟ. ಕೊನೆಗೆ ಪಾಂಡವರಿಂದಲೇ ಘಾತಿಸಲ್ಪಟ್ಟ, ಸತ್ತು ಹೋದ. ಇಲ್ಲಿ ರಾವಣನ 10 ತಲೆ ಅನ್ನುವುದನ್ನ ನಾವು ಈ ನೆಲೆಯಲ್ಲಿ ನೋಡ್ಬೇಕು. ಅವನಿಗೆ 10 ತಲೆ ಇದ್ದದ್ದು ಹೌದಾ? ಅವನು ಹೇಗೆ ಮಲ್ಕೊಳ್ತಿದ್ದ? ಬ್ಯಾಲೆನ್ಸ್ ಈ ಒಂದೇ ಇಲ್ಲಿ ಸೆಮಿನಾರ್ ನಡೀತು ಮೈಸೂರಲ್ಲಿ. ಇಂಥ ಪ್ರಶ್ನೆಗಳೆಲ್ಲ ಹುಟ್ಕೊಂಡಿವೆ ಅಲ್ಲಿ. ರಾವಣನ 10 ತಲೆಯನ್ನ ಒಪ್ಪಿದ್ರೆ ನಾವು ರಾಮನನ್ನು ಒಪ್ಪಬೇಕಾಗ್ತದೆ ಅಂತ ಅಂದ್ರು ಅವರು. ಅದರ ಅರ್ಥ ಏನು ಹೇಳಿ? ರಾವಣನ 10 ತಲೆಯನ್ನ ಒಪ್ಪಿದ್ರೆ ರಾಮನನ್ನು ಒಪ್ಪಬೇಕಾಗ್ತದೆ ಅಂತ ನಾವು ರಾಮನನ್ನು ಒಪ್ಪೋದಿಲ್ಲ ಅಂತ ಹೇಳಿದ್ರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆದ್ದಕ್ಕೆ ಅದಕ್ಕೆ ರಾಜಕೀಯ ಸ್ಪರ್ಶವನ್ನ ನೀಡಿದರು. 4-5 ದಿನದ ಹಿಂದೆ ಇಂಥದ್ದು ಆಗಾಗ ನಡೀತಾನೆ ಇರುತ್ತೆ. ಅದಕ್ಕೆಲ್ಲ ನಾವು ಉತ್ತರವನ್ನು ಕೊಡುವುದಕ್ಕೆ ಸಿದ್ಧರಿರ್ಬೇಕು, ಉತ್ತರವನ್ನು ಕೊಡಬೇಕು. ಅದಕ್ಕಾಗಿ ನಾನು ಕಾವ್ಯಾನುಸಂಧಾನ ಬೇಕು ಅಂತ ಹೇಳೋದು. ಸುಮ್ಮನೆ ಯಾವುದೋ ಒಂದು ಕಾವ್ಯವನ್ನು ಓದ್ಬಿಡೋದು, ಅದಕ್ಕೊಂದು ಅಪಾರ್ಥವನ್ನು ಕಲಿಸ್ಬಿಡೋದು, ಆಮೇಲೆ ಅದು ಅವಹೇಳನ ಮಾಡ್ತಾನೆ ಕೂತ್ಕೊಳ್ಳೋದು. ಮೈಸೂರಿನಲ್ಲಿ ಒಬ್ಬ ಜಗತ್ ಪ್ರಸಿದ್ಧ ಒಬ್ಬ ದೇವರಿದ್ದಾರೆ, ಅವನ ಹೆಸರು ಭಗವಂತನೇ. ಅವನು ಆ ಭಗವಂತ ಏನ್ ಮಾಡ್ತಾನೆ ಕೇಳಿದ್ರೆ ಯಾವಾಗ ನೋಡಿದ್ರು ಅವಹೇಳನ ಮಾಡ್ತಾನೆ ಇರ್ತಾನೆ. ಏನ್ ಮಾಡ್ತೀರಿ ಇದಕ್ಕೆ? ಇದು ಈ ವಿಕೃತ ಮನೋಭಾವ ಇದೆಯಲ್ಲ, ಅದು ಎಲ್ಲಿಂದ ಬರ್ತದೋ ದೇವರೇ ಕೊಟ್ಬಿಡ್ತಾನೆ ಕೆಲವರಿಗೆ. ಅಂತವರಿಗೆ ನಾವು ಉತ್ತರ ಕೊಡಬೇಕಾಗ್ತದೆ. ಆ ಕಾರಣಕ್ಕೆ ನಾನು ಇದನ್ನ ಹೇಳಿದೆ, ಹೊರತು ಇನ್ನೇನೂ ಇಲ್ಲ. ಹಾಗೆಯೇ ಸಾಮಾನ್ಯ ಮನುಷ್ಯನ ಶಕ್ತಿಯನ್ನ ಹೆಚ್ಚು ಅಂತ ಹೇಳುವುದಕ್ಕೆ ವಾಲ್ಮೀಕಿ ಹೊರಟಿದ್ದು. ಕವಿಯ ಹೊರ ವರ್ಣನೆಯ ಒಳ ತಾತ್ಪರ್ಯವನ್ನ ಗ್ರಹಿಸದಿದ್ದರೆ ನಮಗೆ ದಶಕಂಠತ್ವ, ಸಮುದ್ರ ಲಂಘನ, ಕಪಿಯ ಸಂಭಾಷಣೆ ಇವೆಲ್ಲವೂ ಅಸಾಮಂಜಸ್ಯವೇ ಆಗಿ ನಮಗೆ ಕಾವ್ಯದ ಅಂತರಂಗ ಗೊತ್ತೇ ಆಗೋದಿಲ್ಲ. ಇದು ನಾವು ನೆನಪಿಟ್ಕೊಳ್ಬೇಕು. ನಾವು ಬಹಿರ್ಘಟನೆಯನ್ನು ನೋಡ್ತೇವೆ, ಆದರೆ ಅದರ ಒಳ ತಾತ್ಪರ್ಯವನ್ನ ನೋಡ್ಬೇಕು. ಅದಕ್ಕೆ ಒಂದು ಉದಾಹರಣೆ ಕೊಡ್ಬೇಕು ಅಂತಾದ್ರೆ, ತೆಂಗಿನಕಾಯಿ ಆ ಹೊರಗಿನ ಹಸುರು ನುಣುಪಿಗೆ ಮನಸ್ಸೋತು ಅದನ್ನ ಬಿಟ್ರೆ ನಾವು ಒಳಗಿನ ಎಳನೀರನ್ನು ಕಳ್ಕೊಳ್ತೇವೆ, ಅದರ ಕೊಬ್ಬರಿಯನ್ನು ಕಳ್ಕೊಳ್ತೇವೆ, ಕರಟವನ್ನು ಕಳ್ಕೊಳ್ತೇವೆ. ಆದರೆ ಆ ತೆಂಗಿನಕಾಯಿಯ ಹಸುರು ಹೊರ ನುಣುಪಿಗೆ ಮನಸೋಲುವುದಷ್ಟೇ ಅಲ್ಲ, ಅದರ ಒಳಗಡೆ ಏನಿದೆ ಅಂತ ನೋಡ್ಲಿಕ್ಕೆ ಹೋಗ್ಬೇಕು. ಹಾಗೆಯೇ ಕವಿ ಬರೆದಿರುವಂತಹ ಬಹಿರ್ಘಟನೆ ಚಿತ್ರ ವಿಚಿತ್ರಗಳು ಅವನ್ನ ಅಮಾನತ್ತಿನಲ್ಲಿ ಇರಿಸಿ ಅದರ ಅಂತರಂಗವನ್ನು ತಿಳಿಯುವುದಕ್ಕೆ, ಒಳಮರ್ಮವನ್ನು ತಿಳಿಯುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅದಕ್ಕೆ ನಾವು ಹೇಗಿರ್ಬೇಕು ಅಂತಂದ್ರೆ, ವಾಲ್ಮೀಕಿಯ ಸನ್ನಿಧಿಗೆ ಹೋಗುವಾಗ ನಾವು ಎಳೆಯ ಮಕ್ಕಳಂತೆ ಹೋಗ್ಬೇಕು. ಎಳೆಯ ಮಕ್ಕಳು ಅಜ್ಜಿ ಹೇಳುವ ಕಥೆಯನ್ನು, ಅಲ್ಲಿ ಬರುವ ಅಕ್ಷರವನ್ನು ನಂಬುತ್ತಾರೆ. ಅವರು ಹೂ ಅಂತ ಹೇಳ್ತಾರೆ, ಎಷ್ಟು ಕುತೂಹಲದಿಂದ ಕೇಳ್ತಾರೆ. ಅಜ್ಜಿ ಕಥೆ ಹೇಳುವಾಗ ಪವಾಡವನ್ನು ಹೇಳ್ತಾಳೆ, ವೈಚಿತ್ರ್ಯವನ್ನು ಹೇಳ್ತಾಳೆ, ಆಕರ್ಷಕವಾಗಿ ಹೇಳ್ತಾಳೆ. ಆದರೆ ಮಗು ದೊಡ್ಡಾದ್ಮೇಲೆ ಅದು ಗೊತ್ತಾಗತ್ತೆ, ಓಹ್ ಇದರಲ್ಲಿ ಸ್ವಾರಸ್ಯ ಬೇರೆ ಇದೆ, ಇದರ ಒಳಮರ್ಮ ಬೇರೆ ಇದೆ ಅಂತ ದೊಡ್ಡಾದ್ಮೇಲೆ ಗೊತ್ತಾಗತ್ತೆ. ಹಾಗೆ ಮಗು ಅಜ್ಜಿಯ ಕಥೆಯಲ್ಲಿ ಎಂತಹ ನಂಬಿಕೆಯನ್ನು ಇಟ್ಟು ಹೋಗುತ್ತೋ ಹಾಗೆ ನಾವು ಕೂಡ ವಾಲ್ಮೀಕಿಯ ಸನ್ನಿಧಿಗೆ ಹೋಗ್ಬೇಕು. ಕವಿಯ ರೂಪಕ, ಕವಿಯ ಅಲಂಕಾರ, ಕವಿಯ ಸಂಕೇತ ಇವುಗಳನ್ನು ಒಡೆದು ನೋಡ್ಬೇಕು. ಮಿತ್ ಅಂತ ಹೇಳ್ತಾರೆ ಅದನ್ನು. ಮಿತ್ತನ್ನು ಒಡೆದು ನೋಡದೇ ಇದ್ರೆ ನಮಗೆ ಸ್ವಾರಸ್ಯ ಗೊತ್ತಾಗೋದಿಲ್ಲ. ಮಹಾಕಾವ್ಯಗಳಲ್ಲಿ, ವೇದಗಳಲ್ಲಿ ಸಿಕ್ಕಾಪಟ್ಟೆ ಮಿತ್ತುಗಳಿವೆ. ನಮಗೆ ಆ ಮಿತ್ತುಗಳನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿಯೇ ನಮಗಿಲ್ಲ. ಕಾರಣ ಅಂತಂದ್ರೆ ನಾವು ದೊಡ್ಡ ದೊಡ್ಡ ಕಾವ್ಯಗಳ ಅನುಸಂಧಾನ ಮಾಡ್ತಾ ಇಲ್ಲ. ನಾವು ಇವತ್ತು
ಸಾಮಾಜಿಕ ಜಾಲತಾಣದ ಮೋಹಕ್ಕೆ ಬಿದ್ದಿದ್ದೇವೆ. ಅಲ್ಲಿ ಬರುವಂತಹ ಕೊಳಕು ಸನ್ನಿವೇಶಗಳನ್ನ ನೋಡಿ ನೋಡಿ ನಮ್ಮ ಮನಸ್ಸನ್ನ ಕೆಡಿಸ್ಕೊಂಡಿದ್ದೇವೆ. ಅಲ್ಲಿ ಎಷ್ಟು ವಿಕೃತವಾದದ್ದು ಬರುತ್ತವೆ ಅಂತಂದ್ರೆ, ಅಲ್ಲ, ಒಂದು ಚಪ್ಪಲಿಯ ಅಡ್ವರ್ಟೈಸ್ಮೆಂಟಿಗೆ, ಅದರ ಪ್ರಚಾರಕ್ಕೆ ನಗ್ನ ಶರೀರವನ್ನು ತೋರಿಸ್ಬೇಕಾ? ಅದನ್ನು ತೋರಿಸ್ತಾರೆ. ಎಲ್ಲಿಯವರೆಗೆ ಹದಗೆಟ್ಟಿದೆ? ನಾವು ಅದಕ್ಕೆ ಮೋಹಿತರಾಗಿದ್ದೇವೆ. ನಾವು ನೋಡ್ಬೇಕು, ಎಲ್ಲೋ ಒಂದು ನಿಮಿಷ ನೋಡಿ ಮುಂದೆ ಹೋಗ್ಬಿಡ್ಬೇಕು. ಇದರಿಂದ ಏನಾಯ್ತು ಅಂತಂದ್ರೆ, ನಮ್ಮ ಮನಸ್ಸು ಗಟ್ಟಿಯಾದದ್ದನ್ನ ಸ್ವೀಕರಿಸುವ ಮನೋಭಾವವನ್ನು ಕಳ್ಕೊಂಡ್ಬಿಟ್ಟಿದೆ. ನಾವು ಲಘು ಥ್ರಿಲ್ಲಿಗೆ ಒಳಗಾಗ್ತೇವೆ. ನಾವು ಲೈಟ್ ಆದ ಸಂಗತಿಗೆ ಮೋಹಿತರಾಗ್ತೇವೆ. ಗಂಭೀರವಾದ ವಿಷಯಕ್ಕೆ ನಾವು ಹೋಗುವುದೇ ಇಲ್ಲ. ಆಮೇಲೆ ಈಗ ಏನಾಗಿದೆ ಅಂತಂದ್ರೆ, ಅಂತರಂಗ ಅನ್ನುವುದೇ ಇಲ್ಲ, ಪ್ರತಿಯೊಂದು ಬಹಿರಂಗ. ನೀವೊಂದು ಕಾರ್ ಕೊಂಡ್ಕೊಂಡ್ರ, ವಾಟ್ಸಪ್ಗೆ ಹಾಕ್ಬಿಡೋದು, ಗ್ರೂಪ್ಗೆ ಹಾಕ್ಬಿಡೋದು, ಇನ್ಯಾವುದಕ್ಕೂ ಅಪ್ಲೋಡ್ ಮಾಡ್ಬಿಡೋದು. ನೀವೊಂದು ಏನೋ ಒಂದು ಮದುವೆ ಮಾಡೋದು, ಮದುವೆದಂತೂ ಬಿಡಿ, ಅದು ಲೆಕ್ಕ ಇಲ್ಲ, ಅದು ಅಷ್ಟು ಮಟ್ಟದಲ್ಲಿ ಅದು ಹೊರಗೆ ಪ್ರಚಾರ ಆಗ್ತಾ ಇರುತ್ತೆ. ಪ್ರತಿಯೊಂದು ಕೂಡ ವಧುವಿಗೆ ಮತ್ತು ವರನಿಗೆ ಡಾನ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಪ್ರೀ ವೆಡ್ಡಿಂಗ್ ಶೋ ಅಂತ ಹೇಳಿ ಒಂದು ಹೋಗಿ ಶೂಟಿಂಗ್ ಮಾಡ್ಕೊಂಡು ಬರ್ತಾರೆ, ಪೆಕ್ಕರ ಹಂಗೆ ನಿಂತ್ಕೋತಾರೆ. ಅಲ್ಲಿ ಸಿನಿಮಾ ನಟ ವಿಷ್ಣುವರ್ಧನ್ನೋ ರಾಜ್ಕುಮಾರ್ನೋ ಇನ್ಯಾರೋ ಕುಣಿದ್ರು, ಅದು ಬರೀ ಸಿನಿಮಾ. ನಾವು ಅವರಂತೆ ಮಾಡ್ಲಿಕ್ಕೆ ಹೋದ್ರು ಕೋತಿಗಳಾಗ್ತೇವೆ. ಆದ್ರೆ ಈ ರೀತಿಯ ಭ್ರಮಾಲೋಕಕ್ಕೆ ನಾವು ಒಳಗಾದ್ವಿ. ಅದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತೇವೆ ನಾವು? ಲಕ್ಷಗಟ್ಟಲೆ ರೂಪಾಯಿ ಖರ್ಚು ಮಾಡ್ತೇವೆ, ಕೋಟಿ. ಅಂದ್ರೆ ಈ ಯಥಾರ್ಥವನ್ನು ಗ್ರಹಿಸುವುದು, ಒಳ್ಳೆಯದನ್ನು ಗ್ರಹಿಸುವುದು ನಮ್ಮಲ್ಲಿ ಇವತ್ತು ಹೊರಟು ಹೋಗಿದೆ. ನಾವು ಇವತ್ತು ನೋಡಿ ಎಲ್ಲಿವರೆಗೆ ನಾವು ಕಷ್ಟಕ್ಕೆ ಬರ್ತೇವೆ ಅಂತಂದ್ರೆ, ನೀವು ಎಲ್ಲಾದ್ರೂ ಪ್ರವಾಸಕ್ಕೆ ಹೋದ್ರೆ ಕೆಲವು ಕಡೆಯಲ್ಲಿ ಓನ್ಲಿ ಕ್ಯಾಶ್ ಅಂತ ಬರೆದಿರ್ತಾನ. ನೀವು ಗೂಗಲ್ ಪೇ ಮಾಡುವ ಹಾಗೆ ಇಲ್ಲ, ಕ್ಯಾಶ್ ಕೊಡು ಅಂತಾನೆ. ಇವ್ರ ಕೇಸಲ್ಲಿ ದುಡ್ಡೇ ಇರಲ್ಲ, ಮೊಬೈಲ್ ಅಲ್ಲಿ ದುಡ್ಡು ಸುರಿತದೆ. ನಾನು ಫೋನ್ ಪೇ ಮಾಡ್ತೇನೆ ಅಂತಾನೆ. ಅವನು ಫೋನ್ ಪೇ ಅಕ್ಸೆಪ್ಟೇ ಮಾಡೋದಿಲ್ಲ. ನಾವು ಕಿಸೆಯಲ್ಲಿ 10 ರೂಪಾಯಿ ಇಟ್ಕೊಳ್ಳೋದನ್ನು ನಾವು ಮರ್ತು ಬಿಟ್ವಲ್ಲ ಈಗ. ಅಂದ್ರೆ ಎಲ್ಲಿವರೆಗೆ ಬಂದಿದ್ದೇವೆ? ಸುಖ 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 ಸುಖ. ನಾನು ಹೇಳ್ತೇನೆ, ಕಿಸೆಯಲ್ಲಿ 1000 ರೂಪಾಯಿ ಇರಲಿ, ಕಂಡಕ್ಟರ್ ಹೇಳ್ತಾನೆ 41 ರೂಪಾಯಿ, 50 ರೂಪಾಯಿ ಕೊಡ್ತೇವೆ ಸರ್, 1 ರೂಪಾಯಿ ಕೊಡಿ ಅಂತಾನೆ. ನಮ್ಮ ಹತ್ರ 1 ರೂಪಾಯಿ ಇರಲ್ಲ. ಹೀಗೆ ನೋಡ್ತಾನೆ, ಹಾ ಸ್ಕ್ಯಾನ್ ಮಾಡಿ ಅಂತ. ಎಲ್ಲ ಕಥೆನೆ. 1 ರೂಪಾಯಿ ಕೂಡ ನಾವು ಇಟ್ಕೊಳ್ಳಲ್ಲ. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದ್ರೆ ಜಗತ್ತಿನಲ್ಲಿ ಕ್ಯಾಶು ಇದೆ, ಗೂಗಲ್ ಪೇನೂ ಇದೆ, UPI ಇದೆ, ಸಾವಿರಾರು ವಿಧ ಇದೆ. ಆ ಎಲ್ಲವನ್ನು ನಾವು ಜೀರ್ಣಿಸ್ಕೊಳ್ಬೇಕು, ನಮ್ಮ ಹತ್ರ ಇರಬೇಕು. ನಾನು ತಪ್ಪು ಅಂತ ಹೇಳೋದಿಲ್ಲ. ಸಂದರ್ಭ ಬಂದಾಗ ಯಾವುದಕ್ಕೂ ಸಿದ್ಧರಾಗಿರ್ಬೇಕು ಅನ್ನೋದು ನನ್ನ ದೃಷ್ಟಿ. ಆದ್ರೆ ಈ ಹೊತ್ತು ನಾವು ಆ ರೀತಿಯ ಒಂದು ಮನಸ್ಥಿತಿಗೆ ಬಂದಿದ್ದೇವೆ. ಎಲ್ಲಿ ಒಂದು ಹೂ ಮಾರಾಟ ಮಾಡುವವನು ಕೂಡ ಫೋನ್ ಪೇ ಅಂತಾನೆ. ಅಂಗಡಿ ತಳ್ಕೊಂಡು ಬರ್ತಾನ ಅವನು ಫೋನ್ ಪೇ ಅಂತಾನ. ಏನು ಅಬ್ಬಬ್ಬಬ್ಬಬ್ಬ, ಈ ಸ್ಥಿತಿಗೆ ನಾವು ಬಂದಿದ್ದೇವೆ. ಅದು ಸರಿ, ನಾವು ಆಧುನಿಕವಾಗಿ ಬಹಳ ಮುಂದುವರೆದಿದ್ದೇವೆ, ಈ ತಂತ್ರಜ್ಞಾನ ಬಹಳ ಮುಂದುವರೆದಿದೆ, ಎಲ್ಲ ಸರಿ. ಆದ್ರೆ ಇದು ಇರಬೇಕು ಅನ್ನುವ ಕಾರಣಕ್ಕೆ ನಾನು ಹೇಳಿದಷ್ಟೇ ಹೊರತು ಇನ್ನೇನಿಲ್ಲ. ಈ ವಾಕ್ಯದಲ್ಲಿ, ಕಾವ್ಯದಲ್ಲಿ ವಾಕ್ಯಗಳಿರುತ್ತವೆ, ಪದಗಳು ಇರುತ್ತವೆ. ಆ ವಾಕ್ಯಗಳನ್ನ, ಪದಗಳನ್ನ ಹಿಂಜಿ ಹಿಂಜಿ ನೋಡ್ಬಾರ್ದು, ಅದರ ತಾತ್ಪರ್ಯವನ್ನಷ್ಟೇ ನಾವು ನೋಡ್ಬೇಕು. ಈ ಒಂದು ಕಮಲವನ್ನು ತೆಗೆದುಕೊಳ್ತೀರಿ, ಕಮಲದಲ್ಲಿ 1000 ರೇಖುಗಳಿರುತ್ತವೆ. ಆ 1000 ರೇಖುಗಳಲ್ಲಿ ಒಂದೊಂದು ರೇಖೆಗೆ ಏನು ಅರ್ಥ ಅಂತ ನಾವು ಹುಡುಕ್ಬಾರ್ದು. ಆ ಕಮಲದ ಒಟ್ಟು ಸೌಂದರ್ಯವನ್ನ ನೋಡ್ಬೇಕು. ಮಳೆಗಾಲದಲ್ಲಿ ನದಿಯಲ್ಲಿ ನೀರು ಹರಿತದೆ, ಪ್ರವಾಹ ರೂಪದಲ್ಲಿ ದೊಡ್ಡದಾಗಿ ಹರಿತದೆ. ಆಗ ನಾವು ಆ ಪ್ರವಾಹದ ಚಂದವನ್ನು ನೋಡ್ಬೇಕು. ಅಲ್ಲಿ ಪ್ರತ್ಯೇಕ ಅಂಶಕ್ಕೆ ಸೌಂದರ್ಯ ಅಲ್ಲ, ಸಮಗ್ರ ಸಮಷ್ಟಿಗೆ ಸೌಂದರ್ಯ. ಈ ಸೌಂದರ್ಯವನ್ನು ನೋಡುವಂತಹ ದೃಷ್ಟಿಯನ್ನು ನಾವು ಬೆಳೆಸ್ಕೊಳ್ಳದೆ ಇದ್ರೆ ನಮಗೆ ಕಾವ್ಯದ ಸೌಂದರ್ಯ ದೊರೆಯೋದಿಲ್ಲ, ಕಾವ್ಯದ ಆಸ್ವಾದನೆ ನಮಗೆ ಆಗುವುದೇ ಇಲ್ಲ. ಒಟ್ಟಂದವನ್ನ ನೋಡಿ ಬೆಳೆಸ್ಕೊಳ್ಳುವುದನ್ನ ರೂಢಿಸ್ಕೊಳ್ಬೇಕು. ಇದಕ್ಕೆ DV ಗುಂಡಪ್ಪನವರು ಬಹಳ ಸ್ವಾರಸ್ಯಕರವಾದ ಒಂದು ಕಥೆಯನ್ನು ಹೇಳ್ತಾರೆ. ಅದು ಕಿಷ್ಕಿಂಧಾಕಾಂಡದ ಮುನ್ನುಡಿಯಲ್ಲಿ ಅವರು ಬರೆದಿದ್ದಾರೆ, ಬಹಳ ಚಂದ ಇದೆ. DVಜಿ ಅವರಿಗೆ ಒಬ್ಬರಿಗೆ ಸಂಭಾಷಣೆ ಆರಂಭವಾಯ್ತಂತೆ, ಒಬ್ಬ ಮಹನೀಯರು. ಏನು ಸರ್, ರಾಮನಿಗೂ ಹನುಮಂತನಿಗೂ ಸಂಭಾಷಣೆ ಆಯ್ತಂತಲ್ಲ, ಯಾವ ಭಾಷೆಯಲ್ಲಿ ಅಂತ ಅವರು DVಜಿ ಅವ್ರ ಹತ್ರ ಕೇಳಿದ್ರು. DVಜಿ ಅವರು ಬಹಳ ತಮಾಷೆ ಮಾಡಿದ್ರು, ಕನ್ನಡದಲ್ಲಿ ನಡೀತು ಅಂತ. ಅರೆ,
ಅಯೋಧ್ಯೆ ಇರುವುದು ಉತ್ತರ ಪ್ರದೇಶದಲ್ಲಿ. ಅವನಿಗೆ ಸಂಸ್ಕೃತ ಗೊತ್ತಿದೆ ಅಂತ ಹೇಳ್ತಾರೆ. ಹನುಮಂತ ಅದು ಕೋತಿ ಮುಂಡೆದು, ಅದಕ್ಕೇನ್ ಗೊತ್ತಿದೆ ಕನ್ನಡ ಅಂತ ಅವನು ಪ್ರಶ್ನೆ ಹಾಕಿದ. ಇವ್ರು ಹೇಳಿದ್ರು, ಇಲ್ಲ ಇಲ್ಲ, ನಮ್ಮ ಕಿಷ್ಕಿಂಧೆ ಇರೋದು ಕರ್ನಾಟಕದಲ್ಲಿ, ಬಳ್ಳಾರಿ, ಹೊಸಪೇಟೆ, ಹಂಪಿ ಕಡೆಯಲ್ಲೇ ಇರೋದು ಕಿಷ್ಕಿಂಧೆ. ಹಾಗಾಗಿ ಹನುಮಂತನಿಗೆ ಕನ್ನಡ ಬರ್ತಿತ್ತು. ಅದೇ ರಾಮನಿಗೆ ಹೇಗೆ ಬರ್ತಿತ್ತು? ರಾಮ ಕನ್ನಡ ಕಲ್ತ್ಕೊಂಡ. ಅವ್ರು ತಮಾಷೆ ಮಾಡಿದ್ರಂತೆ. ಅಷ್ಟು ಹೇಳಿ ಸುಮ್ಮನೆ ಕೂತ್ಕೊಳ್ಳಿಲ್ಲ ಅವರು. ಅವ ಅಯೋಧ್ಯೆಯಿಂದ ಬಂದ, ಕನ್ನಡವನ್ನು ಕಲ್ತ್ಕೊಂಡ. ಅಷ್ಟೇ ಅಲ್ಲ ಸ್ವಾಮಿ, ರಾಮನಿಗೆ ಇಂಗ್ಲಿಷು ಬರ್ತಿತ್ತು ಅಂದ್ರಂತೆ. ರಾಮನಿಗೆ ತಮಿಳು, ತೆಲುಗು, ಮರಾಠಿ ಎಲ್ಲದೂ ಬರ್ತಿತ್ತು. ಅವ ಎಲ್ಲವನ್ನು ಕಲಿಯುವಷ್ಟು ಶೂರ ಆಗಿದ್ದ. ನೀವು ಹನುಮಂತನನ್ನ ನೀವಿಷ್ಟು ಅಗ್ಗವಾಗಿ ನೋಡಬಾರ್ದು. ಸಮುದ್ರ ಲಂಘನ ಮಾಡ್ಲಿಲ್ವಾ? 100 ಯೋಜನ ವಿಸ್ತೀರ್ಣವಾದ ಸಮುದ್ರವನ್ನ ಲಂಘನ ಮಾಡಿದ. ಮತ್ತೆ ಹನುಮಂತ, ರಾಮ ಮೊದಲಾದವರು ದೇವತೆಯ ಅಂಶಗಳು ಅಂತ ಹೇಳ್ತಾರೆ. ನೀವು ಇದನ್ನ ಯಾಕೆ ಮರೆತು ಬಿಟ್ರಿ ಅಂತ ತಮಾಷೆ ಮಾಡಿದ್ರಂತೆ. ಅಂದ್ರೆ ರಾಮನಿಗೂ ಹನುಮಂತನಿಗೂ ಯಾವುದೋ ಭಾಷೆಯಲ್ಲಿ ಸಂಭಾಷಣೆ ನಡೆಯಿತು. ಆದರೆ ಅವರು ಮಾಡಿದ ಸಂಭಾಷಣೆ ಏನು ಮಾತನಾಡಿದರು ಅನ್ನುವುದನ್ನು ನಾವು ನೋಡ್ಬೇಕೇ ಹೊರತು ಯಾವ ಭಾಷೆಯಲ್ಲಿ ಸಂಭಾಷಣೆ ಮಾಡಿದ, ಇದು ಅಸಂಬದ್ಧ ಪ್ರಶ್ನೆ ಅಂತ ಹೇಳ್ತಾರೆ. ಕಾವ್ಯದಲ್ಲಿ ಇದಿರಬಾರ್ದು. ಯಾವುದೋ ಒಂದು ಭಾಷೆಯಲ್ಲಿ ಮಾಡ್ತಾರಪ್ಪ, ಅದು ಸಂಸ್ಕೃತ ಅಂತ ಇಟ್ಕೊಳ್ಳಿ ನೀವು, ಅದು ಸಂಸ್ಕೃತ ಭಾಷೆಯಲ್ಲೇ ಇದೆ. ಅಂದ್ರೆ ನಮ್ಮಲ್ಲಿ ಈ ಅಡ್ಡ ಮಾತಾಡುವುದು ಅಂತ ಹೇಳ್ತಾರೆ. ನೀವೊಂದು 3-4 ಜನ ಸೇರ್ಕೊಳ್ತೀರಿ, ಒಂದು ಒಳ್ಳೆಯ ಮಾತುಕತೆ ಹದದಲ್ಲಿ ಇರ್ತೀರಿ, ಚಂದ ಮಾತಾಡ್ತಾರೆ. ಅಲ್ಲಿ ಒಬ್ಬ ಬಂದು ಅಡ್ಡ ಪ್ರಶ್ನೆ ಮಾಡ್ತಾನೆ, ಇಡೀ ಮಾತಿನ ಹದವೇ ಕೆಟ್ಟು ಹೋಗ್ತದೆ. ಅದು ಡಿವಿಯೇಷನ್ ಆಗಿ ಎಲ್ಲೆಲ್ಲಿಗೂ ಹೋಗ್ತದೆ. ಅವರಿಗೆ ಆ ಮಾತಿನ ಹದ ಗೊತ್ತಾಗುವುದಿಲ್ಲ. ತಮ್ಮ ತಲೆಯಲ್ಲಿರೋದನ್ನು ಕೇಳಿಬಿಡ್ತಾರೆ. ನಾನು ಇಂಥದ್ದನ್ನು ಎಷ್ಟೋ ಸಲ ಅನುಭವಿಸಿದ್ದೇನೆ. ಇದಕ್ಕೆ ಸಂಬಂಧವೇ ಇಲ್ಲದ ಪ್ರಶ್ನೆಗಳನ್ನು ಹಾಕ್ತಾರೆ, ಕೇಳ್ತಾರೆ. ಇದು ಹೊರಟೋಗ್ಬೇಕು. ಅಂದ್ರೆ ಕಾವ್ಯದಲ್ಲಿ ನಾವು ನೋಡಬೇಕಾದ್ದು ಒಳ ತಾತ್ಪರ್ಯ, ಮಾರ್ಮಿಕತೆ, ಸಂಕೇತ, ಸಂದೇಶ. ಕವಿ ಏನು ಕೊಡ್ತಾನೆ ಅದನ್ನು ನಾವು ನೋಡಬೇಕೇ ಹೊರತು ದಶಕಂಠತ್ವವೋ, ಸಮುದ್ರ ಲಂಘನವೋ, ಒಬ್ಬನೇ 14,000 ರಾಕ್ಷಸರನ್ನು ಹೇಗೆ ಕೊಂದ ಅಂತ ಕೇಳೋದು ಅಸಂಬದ್ಧ ಪ್ರಶ್ನೆ. ಅವನಷ್ಟು ವೀರನಾಗಿದ್ದ. ಜನಪದದಲ್ಲಿ ಅವನೇನ್ ಮಾಡ್ತಾನೆ, 14,000 ರಾಕ್ಷಸರನ್ನ ಕೊಂದು ಹಾಕ್ತಾನೆ ಶ್ರೀರಾಮಚಂದ್ರ. ಈಗ ಏನಾಗಿದೆ ಅಂತಂದ್ರೆ, ಈ ಅಸಂಗತ ಪ್ರಶ್ನೆಗಳನ್ನ, ಅಸಂಬದ್ಧ ಪ್ರಶ್ನೆಗಳನ್ನ ಮಾಡುವುದನ್ನ ನಾವು ಬಿಡಬೇಕು ಅನ್ನುವುದು ಒಂದು ದೃಷ್ಟಿ. ಈಗ ಇನ್ನೂ ಒಂದು ದೃಷ್ಟಿ ಇದೆ, ಅದು ಬಹಳ ಮುಖ್ಯವಾದದ್ದು ಅಂತ ನನಗನ್ನಿಸ್ತದೆ. ನಮ್ಮಲ್ಲಿ ಅಲಂಕಾರ ಶಾಸ್ತ್ರದಲ್ಲಿ ರಸದ ಬಗ್ಗೆ ಬಹಳ ಮಾತು ಬರ್ತದೆ, ಧ್ವನಿ ಬಗ್ಗೆ ಎಲ್ಲ ಬರ್ತದೆ. ನಮ್ಮ ಪ್ರಾಚೀನ ಕವಿಗಳು, ಶಾಸ್ತ್ರಜ್ಞರು ಏನು ಮಾಡಿದ್ರು ಅಂತಂದ್ರೆ, ಶಾಸ್ತ್ರಜ್ಞರು ಕಾವ್ಯವನ್ನು ಹೀಗೆ ಬರಿಬೇಕು ಅಂತ ನಿರ್ದೇಶನ ಮಾಡಿದರು. ಕಾವ್ಯ ಅಂದ್ರೆ ಅದರಲ್ಲಿ ಸಮುದ್ರದ ವರ್ಣನೆ ಇರಬೇಕು, ಋತುಗಳ ವರ್ಣನೆ ಇರಬೇಕು, ಸೂರ್ಯೋದಯ ಚಂದ್ರೋದಯ ವರ್ಣನೆ ಇರಬೇಕು. ಹೀಗೆ ಒಂದು 18 ಸೂತ್ರಗಳನ್ನು ಹೇಳಿದರು. ಕೆಲವರು ಅದಕ್ಕೆ ಜೋತು ಬಿದ್ರು. ಹಾಗೆ ಬರೆದ್ರೆ ಮಾತ್ರ ಕಾವ್ಯ ಅಂತ ಹೇಳಿ ಋತು ವರ್ಣನೆ, ಚಂದ್ರೋದಯ, ಸೂರ್ಯೋದಯ ಮೊದಲಾದ ವರ್ಣನೆಗಳನ್ನ ಮಾಡ್ತಾ ಹೋದ್ರು. ಇದು ಒಂದು ವಿಧಾನ. ಇಲ್ಲಿ ನಮ್ಮಲ್ಲಿ ಒಂದು ಏನಾಯ್ತು ಅಂತಂದ್ರೆ, ನಮ್ಮ ಕಾವ್ಯಗಳನ್ನ ಅನುಷ್ಠಾನ ಮಾಡುವಾಗ, ಅನುಸಂಧಾನ ಮಾಡುವಾಗ ಕಾವ್ಯಗಳಲ್ಲಿ ನಾವು ವ್ಯಾಖ್ಯಾನ ಪರಂಪರೆಯನ್ನು ಅನುಸರಿಸ್ತೇವೆ. ಇದು ಭಾರತೀಯರಲ್ಲಿ ಬಹಳ ಮುಖ್ಯವಾದದ್ದು. ಅದರಲ್ಲೂ ವಿಶೇಷವಾಗಿ ಸಂಸ್ಕೃತ ಪಂಡಿತರಂತೂ ವ್ಯಾಖ್ಯಾನ ಪರಂಪರೆಗೆ ಮೊರೆ ಹೋಗ್ತಾರೆ. ಈಗ ಒಂದೊಂದು ಕಾವ್ಯಕ್ಕೆ ಒಬ್ಬೊಬ್ಬ ಮಹನೀಯ ವ್ಯಾಖ್ಯಾನವನ್ನು ಮಾಡಿದ್ದಾನೆ. ಕಾಳಿದಾಸನ ಕಾವ್ಯಗಳಿಗೆ ಮಲ್ಲಿನಾಥ ಮಾಡಿದ್ದಾನೆ. ಹೀಗೆ ಒಬ್ಬೊಬ್ಬರು ಒಂದೊಂದು ವ್ಯಾಖ್ಯಾನಕಾರರಿದ್ದಾರೆ. ವ್ಯಾಖ್ಯಾನ ಅಂದ್ರೆ ಏನು? ಶಬ್ದಗಳ ವ್ಯುತ್ಪತ್ತಿಯನ್ನು ಆಧರಿಸಿ ಹೇಳುವುದು, ಅದಕ್ಕಿರುವ ವೈದಿಕ ಹಿನ್ನೆಲೆಯನ್ನು ಹೇಳುವುದು, ಅಲ್ಲಿರುವಂತಹ ಸಂದೇಶವನ್ನು ಸಾರೋದು, ಅಲ್ಲಿರುವಂತಹ ಸಾಂಕೇತಿಕತೆಯನ್ನು ಹೇಳುವುದು. ಎಷ್ಟು ಸಾಧ್ಯವೋ ಅಷ್ಟು ಅವರ ಬುದ್ಧಿಗೆ ನಿಲುಕದಂತೆ ಅದನ್ನು ಮಾಡ್ತಾರೆ. ಪೂರ್ವಾಪರ ವಿರೋಧವನ್ನ ಪರಿಗಣಿಸೋದು, ಅನುಪೂರ್ವಿಯನ್ನು ಹೇಳೋದು, ಹೀಗೆ ಹಲವು ವಿಧಗಳು ಇಲ್ಲಿ ಇವೆ. ಇದು ರಾಮಾಯಣಕ್ಕೂ ಅಂಟಿಕೊಂಡಿತು, ಮಹಾಭಾರತಕ್ಕೂ ಅಂಟಿಕೊಂಡಿತು. ಕ್ಲಾಸಿಕಲ್ ಅಭಿಜಾತ ಕೃತಿ ಅನ್ನುವಂತಹ ಕಾಳಿದಾಸ, ಭಾಸ, ಬಾಣ, ಹರ್ಷ ಮೊದಲಾದ ಎಲ್ಲಾ ಕವಿಗಳ ಕಾವ್ಯಗಳಿಗೂ ಕೂಡ ಇದೇ ಅಂಟಿಕೊಂಡಿತು ವ್ಯಾಖ್ಯಾನ ಪರಂಪರೆ. ಇನ್ನೂ ಒಂದು ದುರಂತ ಆಯ್ತು ನಮಗೆ. ಭಾರತೀಯರಿಗೆ
ಕಾವ್ಯವನ್ನು ಹೇಗೆ ಓದ್ಬೇಕು ಅನ್ನುವುದರ ಅರಿವು ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತ ನಾನು ಹೇಳ್ತೇನೆ. ಹೇಗೆ ಅಂತ ಕೇಳ್ತೀನಿ. ವಾಲ್ಮೀಕಿ ವ್ಯಾಸರನ್ನ ಅವರು ದೈವಾಂಶ ಸಂಭೂತರು ಅಂತ ಭಾವಿಸಿ, ಅವರ ಕೃತಿಗಳಲ್ಲಿ ಬರುವಂತಹ ರಾಮ ಮತ್ತು ಕೃಷ್ಣನನ್ನ ದೇವರಂತ ಭಾವಿಸಿ, ನಾವು ಅವರಿಗೆ ಕೈ ಮುಗಿದು ಹಣೆಗೆ ತಿಲಕವನ್ನು ಇಟ್ಟುಕೊಂಡು ಅವನಿಗೂ ತಿಲಕವನ್ನು ಇಟ್ಟು ಮಂಗಳಾರತಿ ಮಾಡಿ ಪೂಜೆ ಮಾಡಿ ಶರಣಾಗ್ಬಿಟ್ವಿ. ಅದು ನಾನು ತಪ್ಪು ಅಂತ ಹೇಳೋದಿಲ್ಲ, ಅದು ಮುಂದೆ ಹೇಳ್ತೇನೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ನಾವು ವಾಲ್ಮೀಕಿ ವ್ಯಾಸರನ್ನ ಹೇಗೆ ಕಾಣಬೇಕು ಅನ್ನುವುದಕ್ಕೆ ಇನ್ನೊಂದು ಮೀಮಾಂಸೆ ಇದೆ, ಇನ್ನೊಂದು ಮಾನದಂಡ ಇದೆ. ವಾಲ್ಮೀಕಿ ವ್ಯಾಸರನ್ನ ಅಥವಾ ಅವರ ಕೃತಿಗಳನ್ನ ನಾವು ನೋಡಬೇಕಾದದ್ದು ವ್ಯಾಖ್ಯಾನ ಪರಂಪರೆಯಿಂದ ಸರಿ. ಅಲಂಕಾರ, ರೂಪಕ, ಉತ್ಪ್ರೇಕ್ಷೆ, ಹೀಗೆ ಹಲವು ವಿಷಯಗಳು ಬರುತ್ತವೆ. ಇವುಗಳ ಜೊತೆಗೆ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯನ್ನು ಅಳವಡಿಸಿ ನೋಡ್ಬೇಕು. ಅದು ನಮ್ಮಲ್ಲಿ ಬೆಳೆದು ಬಂದಿಲ್ಲ. ಗ್ರೀಕರಲ್ಲಿ ಅರಿಸ್ಟಾಟಲ್ ಆ ಕೆಲಸವನ್ನು ಮಾಡಿದ, ಬಹಳ ಜೋರಾಗಿ ಮಾಡಿದ. ಅವನು ಒಂದು ಮಾನದಂಡವನ್ನ ಇಟ್ಟ. ಕಾವ್ಯಗಳನ್ನು ನೋಡುವುದಕ್ಕೆ, ನಾಟಕಗಳನ್ನು ನೋಡುವುದಕ್ಕೆ ಅವನು 2 ಮಾನದಂಡವನ್ನ ಹೇಳಿದ. ಒಂದು ಪ್ಲಾಟ್ ಕನ್ಸ್ಟ್ರಕ್ಷನ್, ಇನ್ನೊಂದು ಕ್ಯಾರೆಕ್ಟರೈಸೇಷನ್. ಪ್ಲಾಟ್ ಕನ್ಸ್ಟ್ರಕ್ಷನ್ ಅಂದ್ರೆ ಪ್ರಸಂಗ ಸಂದರ್ಭಗಳ ವಿವರಣೆ. ಕ್ಯಾರೆಕ್ಟರೈಸೇಷನ್ ಅಂದ್ರೆ ಪಾತ್ರ ವಿಶ್ಲೇಷಣೆ. ನಮ್ಮ ರಾಮಾಯಣ ಮತ್ತು ಮಹಾಭಾರತಕ್ಕೆ ಇವುಗಳ ಕೊರತೆ ಇದೆ. ಪ್ಲಾಟ್ ಕನ್ಸ್ಟ್ರಕ್ಷನ್ ನಮ್ಮಲ್ಲಿ ಬೆಳೆದೇ ಇಲ್ಲ. ಆಮೇಲೆ ಪಾತ್ರ ವಿಶ್ಲೇಷಣೆ ಕೂಡ ನಮ್ಮಲ್ಲಿ ಬೆಳಿಲಿಲ್ಲ. ವ್ಯಾಖ್ಯಾನ ಪರಂಪರೆ ಗಂಟು ಬಿದ್ದು ನಮ್ಮ ದಶರಥನು ಒಳ್ಳೆಯವರು, ಕೈಕೇಯಿ ಒಳ್ಳೆಯವರು, ಎಲ್ಲರೂ ಒಳ್ಳೆಯವರಾಗ್ಬಿಡ್ತಾರೆ. ಆದರೆ ಆ ಸೂಕ್ಷ್ಮವನ್ನ ಒಳಹೊಕ್ಕಿ ನೋಡಿದಾಗ ದಶರಥ ಮಹಾರಾಜ ಎಂತಹ ಮಹಾ ಚಕ್ರವರ್ತಿ ಆಗಿದ್ದನೋ ಅವನ ಕೌಟುಂಬಿಕ ಜೀವನವನ್ನು ನಾವು ನೋಡ್ಬೇಕಾಗ್ತದೆ. ಕೌಟುಂಬಿಕ ಜೀವನದಲ್ಲಿ ಆತ ಫೇಲ್, ಕೌಟುಂಬಿಕ ಜೀವನದಲ್ಲಿ ಆತ ಯಶಸ್ವಿ ಆಗಲೇ ಇಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಇದನ್ನು ನೋಡ್ತಾ ನೋಡ್ತಾ ನಾವು ಹೋಗ್ಬೇಕು. ಇವತ್ತು ನಮಗೆ ಎಷ್ಟೋ ಸಲ ರಾವಣನು ಕೂಡ ಒಳ್ಳೆಯವನಾಗಿ ಕಂಡುಬಿಡ್ತಾನೆ. ಅರೇ ಏನ್ ಹೇಳ್ತೀರ್ರಿ, ರಾವಣ ಅಂದ್ರೆ ಪರಮ ಶಿವನ ಭಕ್ತ, ಅವನು ರುದ್ರವನ್ನು ರಚಿಸಿದ್ದಾನೆ, ಚಮಕವನ್ನು ರಚಿಸಿದ್ದಾನೆ, ಮಹಾಭಕ್ತ ಅವನ ಬಗ್ಗೆ ಹೀಗೆಲ್ಲ ಹೇಳ್ತೀರ ಅಂತ ಕೇಳ್ಬಿಡ್ತಾರೆ. ಹೌದಪ್ಪ, ವಿದ್ಯಾವಂತ ಎಲ್ಲ ಹೌದು. ಆದರೆ ಅವನು ಸುಸಂಸ್ಕೃತನಾಗಿರ್ಲಿಲ್ಲ. ಅವನು ಅಷ್ಟೆಲ್ಲ ಆಗಿದ್ರೆ ಅವನನ್ನು ರಾಮ ಯಾಕೆ ಕೊಲ್ತಾನೆ? ಅವನು ನೋಡ್ಬೇಕಲ್ಲ ನಾವು. ಇದು ನಾನು ಮುಖ್ಯವಾಗಿ ಗಮನಿಸಿ ಹೇಳ್ತಾ ಇರುವಂತಹದ್ದು. ಒಳ್ಳೆಯವರು ಅನ್ನೋದಕ್ಕೆ ನಾವು ಎಷ್ಟು ಒಳ್ಳೆಯವನು ಎಷ್ಟು ಕೆಟ್ಟವನು ಅಂತ ವಿಶ್ಲೇಷಿಸಬೇಕಾಗಿದೆ. ಈ ದೃಷ್ಟಿಕೋನದಲ್ಲಿ ನಾವು ಲಕ್ಷ್ಮಣನ ಪಾತ್ರ ಹೇಗೆ, ಭರತನ ಪಾತ್ರ ಹೇಗೆ, ಕೈಕೇಯಿ, ಮಂಥರೆ, ಶೂರ್ಪಣಖ, ಖರದೂಷಣರು, ಕುಂಭಕರ್ಣ, ಇಂದ್ರಜಿತ್ತು, ಒಂದೊಂದು ಪಾತ್ರವೂ ಕೂಡ ಅದ್ಭುತವಾಗಿ ನಮ್ಮ ಕಣ್ಣು ಮುಂದೆ ನಿಲ್ಲುತ್ತದೆ. ಇಂದ್ರಜಿತ್ತು, ರಾವಣನಿಗೆ ತುಂಬಾ ಮಕ್ಕಳಿದ್ರು, ಗಂಡು ಮಕ್ಕಳು. ಅದರಲ್ಲಿ ಇಂದ್ರಜಿತ್ತು ಬಹಳ ಫೇಮಸ್ ಆದವನು. ಅವನು ಅಪ್ಪನ ಹೃದಯವೇ ಆಗಿ ಹೋಗಿದ್ದ. ಅಪ್ಪನ ದುಷ್ಟ ಕೆಲಸಗಳಿಗೆಲ್ಲ ಪ್ರೇರಣೆ ಕೊಡುವಂತಹ ವ್ಯಕ್ತಿ ಆಗಿದ್ದ ಅವನು. ಅತಿಕಾಯ ಹಾಗಿರ್ಲಿಲ್ವಲ್ಲ, ಅದನ್ನು ನಾವು ನೋಡ್ಬೇಕಲ್ಲ. ಮಂಡೋದರಿ ಎಂತಹ ದುಷ್ಟನಿಗೆ ಎಂತಹ ಸಾಧ್ವಿ ಮಣಿ ಹೆಂಡತಿಯಾಗಿದ್ದಳು. ವಾಲಿಗೆ ಎಂತಹ ಸಾಧ್ವಿ ತಾರೆ ಹೆಂಡತಿಯಾಗಿದ್ದಳು. ದುಷ್ಟ ಗಂಡಂದರಿಗೆ ಒಳ್ಳೆಯ ಹೆಂಡತಿಯರು. ಒಂದು ಲೇಖನ ಮಾಲೆ ಮಾಡಬೇಕು ಅಂತ ಇದ್ದೇನೆ ನಾನು. ದುಷ್ಟ ಗಂಡಂದರಿಗೆ ಒಳ್ಳೆಯ ಹೆಂಡತಿಯರು. ಇವರು 2 ಜನರು ಸಾಕು ತಗೊಂಡ್ರು, ಇನ್ನೊಂದು 4 ಜನರು ತಗೊಳ್ಬಹುದು. ಇಷ್ಟು ಕ್ಯಾರೆಕ್ಟರೈಸೇಷನ್ ಇದೆ. ಇನ್ನು ಪ್ಲಾಟ್ ಕನ್ಸ್ಟ್ರಕ್ಷನ್ ಅಂತಂದ್ರೆ ಸಂದರ್ಭ ಮತ್ತು ಪ್ರಸಂಗಗಳ ವಿಶ್ಲೇಷಣೆ. ಅದು ಹೇಗೆ ಅಂತ ಹೇಳ್ತೇನೆ. ಈಗ ತಾಟಕ, ಅವಳು ಒಂದು ರಾಕ್ಷಸಿ ಅಂತ ಅಷ್ಟೇ ಗೊತ್ತೇ ಹೊರತು ನಮಗೆ ಅವಳು ಉದ್ದೇಶ ಏನಿತ್ತು, ಅವಳು ಯಾವ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಳು, ಅವಳ ಜೀವನ ಹೇಗಿತ್ತು, ಅವಳ ಗಂಡ ಹೇಗಿದ್ದ, ಅವಳ ಅಪ್ಪ ಹೇಗಿದ್ದ, ಅವಳು ಸುಂದರಿಯಾಗಿದ್ದ, ಅವಳು ಹೇಗೆ ರಾಕ್ಷಸಿ ಆದ್ಲು, ಇವುಗಳನ್ನು ಪರಿಚಯ ಮಾಡಿಕೊಡುವಂತಹದ್ದು. ಅಹಲ್ಯ ಪ್ರಕರಣಕ್ಕೆ ಹೋದಾಗ ಗೌತಮ ಮತ್ತು ಅಹಲ್ಯರ ದಾಂಪತ್ಯ ಜೀವನ ಹೇಗಿತ್ತು, ಇವುಗಳ ವಿಶ್ಲೇಷಣೆ ಮಾಡೋದು. ಒಂದೊಂದೇ ಪ್ರಸಂಗವನ್ನ ಎತ್ತುಕೊಂಡು ಮಾಡುವಂತಹದ್ದು.
ಇದು ತುಂಬಾ ದೊಡ್ಡದು. ನಿಮ್ಗೆ ಹೇಳ್ತೇನೆ ಬಂಧುಗಳೇ, ಈ ಕೆಲಸವನ್ನ ನನಗೆ ಗೊತ್ತಿರುವಂತೆ ಮೊಟ್ಟ ಮೊದಲು ಮಾಡಿದವರು KS ನಾರಾಯಣಾಚಾರ್ಯರು. ರಾಮಾಯಣದ ಮಹಾಪ್ರಸಂಗಗಳು ಅಂತ ಒಂದು ಪುಸ್ತಕ ಇದೆ, ಅದರಲ್ಲಿ ಪ್ಲಾಟ್ ಕನ್ಸ್ಟ್ರಕ್ಷನ್ ಅವರು ಮಾಡಿರೋದು. ಆಮೇಲೆ ಅವರೊಂದು 25ಕ್ಕೂ ಹೆಚ್ಚು ಕಾದಂಬರಿ ಬರೆದಿದ್ದಾರೆ, ಪೌರಾಣಿಕ ಕಾದಂಬರಿ. ಒಂದೊಂದು ಕಾದಂಬರಿಯಲ್ಲೂ ಕೂಡ ರಾಮಾಯಣ ಮಹಾಭಾರತ ಭಾಗವತ ಸೇರಿ ಹೇಳ್ತಾ ಇದ್ದೇನೆ, ಅವರು ಸಂಭಾಷಣೆಯಲ್ಲಿ ಎಷ್ಟು ವಿಷಯವನ್ನ ಬಗಿತಾರೆ, ಎಷ್ಟು ವಿಷಯವನ್ನು ಹೊರಗೆ ಹಾಕ್ತಾರೆ ಅಂದ್ರೆ ಅದನ್ನ ಓದ್ಬೇಕು. ನಾನು ಹೇಳ್ತಾ ಇರುವುದು ಈ ಪ್ಲಾಟ್ ಕನ್ಸ್ಟ್ರಕ್ಷನ್, ಕ್ಯಾರೆಕ್ಟರೈಸೇಷನ್ ಎನ್ನುವ ನೆಲೆಯನ್ನ, ಅಂದರೆ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯನ್ನು ಭಾರತೀಯ ಕಾವ್ಯ ಮೀಮಾಂಸೆಯನ್ನು ಸಮನ್ವಯಗೊಳಿಸಿ ಅದರಲ್ಲಿ ಹೊಸತನ್ನ ತರುವುದಕ್ಕೆ ನಾವು ಪ್ರಯತ್ನ ಪಟ್ಟಾಗ ನಮ್ಮ ಈ ಕೈಂಕರ್ಯ ಸಾರ್ಥಕ ಆಗ್ತದೆ. ಈ ನೆಲೆಯಲ್ಲಿ ನಾನಿಷ್ಟು ಹೇಳಬೇಕಾಯ್ತು. DVG ಅವರು ಹೇಳ್ತಾರೆ, ಅದು ಕೇಳಿದ್ರೆ ಒಂದು ಕಡೆಗೆ ಖೇದ ಆಗ್ತದೆ, ಇನ್ನೊಂದು ಕಡೆಗೆ ಸಂತೋಷವೂ ಆಗ್ತದೆ. ನೀಲಕಂಠ, ಗೋವಿಂದರಾಜ ಮೊದಲಾದವರು ರಾಮಾಯಣಕ್ಕೆ ವ್ಯಾಖ್ಯಾನ ಬರೆದರು. ಭಾರತಗಳ ಶ್ಲೋಕ ಅದನ್ನಿಟ್ಟುಕೊಂಡು ಸಂದರ್ಭ, ಹಿನ್ನೆಲೆ, ಪ್ರಾಚೀನ ವೈದಿಕ ಪ್ರಮಾಣಗಳು, ಶ್ಲೋಕಾರ್ಥಗಳು, ಅವುಗಳ ಇಂಗಿತ, ರಸ ಎಲ್ಲವನ್ನು ಪುಷ್ಕಳವಾಗಿ ತೋರಿಸಿದ್ದಾರೆ. ಒಂದು ವ್ಯವಸ್ಥಿತ ಕ್ರಮದಲ್ಲಿ ಪಾತ್ರ ವಿಶ್ಲೇಷಣೆ ಆಗಲಿಲ್ಲ ಅಂತ ಕಾವ್ಯ ಮರ್ಮಜ್ಞರು ಹೇಳ್ತಾರೆ. ಇದನ್ನ ನಾವು ಗಮನಿಸಬೇಕು. DVG ಹೇಳುವುದೇನು ಅಂತಂದ್ರೆ, ಈ ಅವರು 1932ರಲ್ಲಿ ಮಡಿಕೇರಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಮಾಡಿದ ಭಾಷಣದಲ್ಲಿ ಅವ್ರು ಹೇಳ್ತಾರೆ, ಸಂಸ್ಕೃತವು ಮೂಲ ವಿಗ್ರಹದಂತೆ ಗುಡಿಯೊಳಗೆ ಕುಳಿತಿದ್ದಾಗ ಕನ್ನಡವು ಉತ್ಸವ ವಿಗ್ರಹದಂತೆ ಹೊರಕ್ಕೆ ಬಂದು ಜನರಿಗೆ ದಿವ್ಯ ದರ್ಶನವನ್ನ ಕೊಟ್ಟಿತು. ಸಂಸ್ಕೃತ ಮೂಲ ವಿಗ್ರಹದಂತೆ ಒಳಗೆ ಇತ್ತಂತೆ, ಆಗ ಈ ಕನ್ನಡ ಅನ್ನುವಂತ ಅದು ಉತ್ಸವ ಮೂರ್ತಿಯಂತೆ ಹೊರಗೆ ಬಂತು, ಮೆರವಣಿಗೆ. ಇವರು ಎಷ್ಟು ಚಂದ ಹೇಳ್ತಾರೆ ಅಂತ. ಲೋಕೋಪಕಾರದ ವಿಸ್ತೀರ್ಣವನ್ನ ಅಳೆದು ನೋಡಿದರೆ ಬಸವಣ್ಣ ಅಲ್ಲಮ ಪ್ರಭುಗಳಿಂದಲೂ ಪುರಂದರ ಕನಕರುಗಳಿಂದಲೂ ಆಗಿರುವಷ್ಟು ವೇದಾಂತ ತತ್ವ ಪ್ರಚಾರವು ಅನೇಕ ಉಪನಿಷದ್ದು ವ್ಯಾಖ್ಯಾತರುಗಳಿಂದ ಆಗಿಲ್ಲವೆಂದು ಧಾರಾಳವಾಗಿ ಹೇಳಬಹುದು. ಎಂತ ಮಾತಾಡಿದ ನೋಡಿ. ಇವತ್ತು ಬಸವಣ್ಣನವರ ಬಗ್ಗೆ ಬಂದಿರುವ ಪುಸ್ತಕಗಳು ಅಸಂಖ್ಯ, ಅಲ್ಲಮ ಪ್ರಭು ಬಗ್ಗೆ ಬಂದಿರುವ ಪುಸ್ತಕಗಳು ಅಸಂಖ್ಯ. ನಮ್ಮ ಗೋವಿಂದರಾಜರ ಬಗ್ಗೆಯೋ, ನೀಲಕಂಠರ ಬಗ್ಗೆಯೋ, ಶ್ರೀಧರರ ಬಗ್ಗೆಯೋ, ವೀರ ರಾಘವರ ಬಗ್ಗೆಯೋ ಬರಲೇ ಇಲ್ಲ. ನನಗೆ ಆಶ್ಚರ್ಯ ಆಗ್ತದೆ, ಈ ಕೆಲಸವನ್ನ ಇಬ್ಬರೇ ಮಾಡಿದರು. ಮತ್ತೆ ನಾನು ಹೇಳಿದ್ರೆ ಇವನು ಯಾಕೆ ಹೀಗೆ ಹೇಳ್ತಾನೆ ಅಂತ ಅನಿಸ್ಬಹುದು. ಬನ್ನಂಜೆ ಮತ್ತು KSN ಇಬ್ಬರೇ ಮಾಡಿದ್ರು. ನಾವು ಶಿವರಾಮ್ ಕಾರಂತರನ್ನ ಹೊಗಳುವಾಗ ಹೇಳ್ತೇವೆ, ಒಂದು ಯೂನಿವರ್ಸಿಟಿ ಮಾಡಿದಷ್ಟು ಕೆಲಸವನ್ನ ಕಾರಂತರು ಮಾಡಿದ್ದಾರೆ, ಹೌದು ಸತ್ಯ. ಆದರೆ ಸಂಸ್ಕೃತದಲ್ಲಿ ಸಂಸ್ಕೃತ ಶಾಸ್ತ್ರವನ್ನ, ಕಾವ್ಯವನ್ನ ಇಟ್ಟುಕೊಂಡು ಒಂದು ವಿಶ್ವವಿದ್ಯಾಲಯ ಮಾಡುವಷ್ಟು ಕೆಲಸವನ್ನು ಅವರಿಬ್ರು ಮಾಡಿದ್ದಾರೆ. ನಾನು ಕಂಠಾಘೋಷವಾಗಿ ಹೇಳಬಲ್ಲೆ, ಪ್ರೂವ್ ಮಾಡಬಲ್ಲೆ, ಅಷ್ಟು ಕೆಲಸ. ಅವ್ರು ಹೇಳ್ತಾರೆ, ಅಕ್ಷರಗಳನ್ನ ಓದಿದ್ದೇವೆ. ಅವರ ಉಪನ್ಯಾಸ ಮಾಲಿಕೆಯಲ್ಲಿ ಅದು ನಮಗೆ ಗೋಚರಕ್ಕೆ ಬರ್ತದೆ ಅಂತ. ಬಲಿಮಾರು ಮಠದವರು ಅದು ಮಾರೋ ನನಗೆ ಜ್ಞಾಪಕ ಇಲ್ಲ. ಬನ್ನಂಜಿಯವರು ಉಪನ್ಯಾಸ ಮಾಡುವಾಗ ಇಲ್ಲಿ ಹೇಳ್ತಾ ಇರ್ತಾರೆ, ಒಳಗಡೆಗೆ ಶ್ಲೋಕ, ಯಾವ ಶ್ಲೋಕ ಹೇಳ್ಬೇಕು ಅಂತ ಕೆಲಸ ಮಾಡ್ತಿತ್ತಂತೆ. ಅವ್ರು ಸ್ಕ್ರಿಪ್ಟ್ ಇಟ್ಕೊಳ್ತಿರ್ಲಿಲ್ಲ. ಯಾವ ರೀತಿ ಅನುಸಂಧಾನ ಮಾಡಿರ್ಬೇಕ್ರಿ. ಅಕ್ಷರವನ್ನ ಓದಿ ಜೀರ್ಣಿಸ್ಕೊಂಡು ನಮಗೆ ಹಂಚಿದ್ರಲ್ಲ. ಎಷ್ಟು ಪುಸ್ತಕಗಳನ್ನು ಬರೆದ್ರು ಅವರು, ಅದ್ರ ಓದುವವರು ಎಷ್ಟು ಮಂದಿ ಇದ್ದಾರೆ ಇವತ್ತು. ಹೌದು, ಸಂಸ್ಕೃತ ಭಾಷೆ ಕಷ್ಟ, ಬೇಡ ಬಿಟ್ಬಿಡ್ರಪ್ಪ, ಕನ್ನಡದಲ್ಲೇ ಬಂದಿದೆಯಲ್ಲ. ಈಗ ಕನ್ನಡದಲ್ಲಿ ನಮ್ಮ ಕುವೆಂಪು ಅವರು ರಾಮಾಯಣ ದರ್ಶನವನ್ನು, ಅವರು ಸ್ವತಂತ್ರವಾದ ಕಾವ್ಯವನ್ನು ಬರೆದರು. ಆದರೆ ಅದೇ ಮಹನೀಯ ವಾಲ್ಮೀಕಿ ರಾಮಾಯಣವನ್ನ ಕನ್ನಡಕ್ಕೆ ತಂದ್ರು. ಜನಪ್ರಿಯ ವಾಲ್ಮೀಕಿ ರಾಮಾಯಣ ಕುವೆಂಪು ಬರೆದದ್ದು. ಒಂದು ಅಕ್ಷರವನ್ನು ಸ್ವಂತ ಸೇರಿಸೋದಿಲ್ಲ ಅವರು. ಕುವೆಂಪು ಟ್ರಾನ್ಸ್ಲೇಷನ್ನೇ ಅದು ಅವರ ತಾಕತ್ತು. ಕುವೆಂಪು ಅವರನ್ನು ನಾವು ಈ ದೃಷ್ಟಿಯಿಂದ ನೋಡ್ಬೇಕು. ಅವರ ರಾಮಾಯಣ ದರ್ಶನವೂ ಇದೆ, ಜನಪ್ರಿಯ ವಾಲ್ಮೀಕಿ ರಾಮಾಯಣವೂ ಇದೆ, AR ಕೃಷ್ಣಶಾಸ್ತ್ರಿಗಳ ವಚನ ಭಾರತ ಇದೆ, ತಹಸು ಶಾಮರಾಯರ ಭಾಗವತ ಇದೆ ಕನ್ನಡಕ್ಕೆ.
ಇದನ್ನಾದ್ರೂ ಓದಬಹುದಲ್ಲ. ಆದರೆ ಇದು ಸಾಮಾನ್ಯವಾದ ಕಥೆಗಳಷ್ಟೇ. ಆದರೆ ಅದರ ಒಳಮರ್ಮ ಗೊತ್ತಾಗಬೇಕು ಅಂತಾದ್ರೆ ನಮಗೆ ಸಂಸ್ಕೃತ ಗೊತ್ತಿರಬೇಕು, ಒಂದಿಷ್ಟು ಇಂಗ್ಲಿಷ್ ಗೊತ್ತಿರಬೇಕು, ಪಾಶ್ಚಾತ್ಯ ಮತ್ತು ಭಾರತೀಯ ಕಾವ್ಯ ಮೀಮಾಂಸೆಗಳ ಒಂದಿಷ್ಟು ಪರಿಚಯವಾದ್ರೂ ನಮಗೆ ಇರಬೇಕಾಗ್ತದೆ. ಹಾಗೆ ಇದ್ದಾಗ ಮಾತ್ರ ನಾವು ಕಾವ್ಯವನ್ನ ನೋಡುವುದಕ್ಕೆ ಸಾಧ್ಯ ಆಗ್ತದೆ. ಬಂಧುಗಳೇ, ಇಷ್ಟು ಮಾನದಂಡದ ವಿಚಾರವಾಗಿ ನಾನು ನಿಮಗೆ ಮಾತಾಡಿದೆ. ಭಾರತೀಯ ಮತ್ತು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ, ವ್ಯಾಖ್ಯಾನ ಪರಂಪರೆ, ಪ್ರಸಂಗ ಸಂದರ್ಭಗಳ ವಿಶ್ಲೇಷಣೆ, ಪಾತ್ರ ವಿಶ್ಲೇಷಣೆ, ಇವೆಲ್ಲವನ್ನ ಇಟ್ಟುಕೊಂಡು ನಾವು ಕಾವ್ಯವನ್ನ ಅನುಸಂಧಾನ ಮಾಡಬೇಕಾಗಿದೆ. ಈಗ ನಾವು ವಿಷಯಕ್ಕೆ ಬರೋಣ. ಈ ವಾಲಿವಧೆ ಪ್ರಕರಣ ಬಹಳ ತಕರಾರಿಂದ ಕೂಡ್ಕೊಂಡಿದೆ, ತುಂಬಾ ಆಕ್ಷೇಪಗಳಿಂದ ಕೂಡ್ಕೊಂಡಿದೆ. ಪ್ರಧಾನವಾದ ಪ್ರಶ್ನೆ ಒಂದೇ ಒಂದು, ವಾಲಿ ಬೇರೆಯವರ ಜೊತೆಯಲ್ಲಿ ಯುದ್ಧ ಮಾಡ್ತಾ ಇರುವಾಗ ಶ್ರೀರಾಮನಂತಹ ವೀರ ಶೂರ ಅಥವಾ ದೇವರ ಅವತಾರ ಆದವನು ಮರದ ಮರೆಯಲ್ಲಿ ನಿಂತು ಬಾಣ ಹೊಡೆಯಬಹುದೇ, ಹಾಗೆ ಬಾಣ ಹೊಡೆದದ್ದು ತಪ್ಪು ಅಂತ ಭಯಂಕರವಾದ, ಅದು ಇವತ್ತಿಗೂ ಚರ್ಚೆಗಳು ನಡೀತಾನೆ ಇರುತ್ತೆ. ರಾಮ ಮಾಡಿದ್ದು ತಪ್ಪು ಅಂತ. ಇದಕ್ಕೆ ನಾವು ಸಮಂಜಸವಾದ ಉತ್ತರವನ್ನು ಕಂಡುಕೊಳ್ಳದೆ ಇದ್ರೆ, ಅದು ಹೇಳ್ಬಾರದು, ಅದನ್ನ ಕುವೆಂಪು ರಾಮಾಯಣ ದರ್ಶನ ಆಗಿ ಹೋಗ್ತದೆ, ಅದಾಗಬಾರ್ದು. ನಾನೇನು ಯಾರನ್ನು ನಿಂದಿಸ್ತಾ ಇಲ್ಲ, ಎರಡನ್ನು ಓದ್ಕೊಂಡೆ ಹೇಳ್ತಾ ಇರುವಂತಹದ್ದು. ಅದು ಇದರ ವಿವರಣೆಯಲ್ಲಿ ನಿಮಗೆ ಗೊತ್ತಾಗ್ತದೆ. ಶ್ರೀರಾಮಚಂದ್ರ ತಪ್ಪನ್ನು ಮಾಡಲಿಲ್ಲ, ಹೇಗೆ ಅನ್ನುವುದನ್ನು ನಾವು ಆರಾಮಾಗಿ ನೋಡೋಣ. ರಣಧೀರನಾದ ವಾಲಿ ಶ್ರೀರಾಮನ ಬಾಣದಿಂದ ಅಭಿಹತನಾಗಿ ಬುಡ ಕಡಿದ ಮರದಂತೆ ಬಿದ್ದನಂತೆ. ನಾನು ಹಿಂದಿನ ಪ್ರಕರಣ ತಗೊಳ್ತಾ ಇಲ್ಲ. ಸುಗ್ರೀವ ಗರ್ಜಿಸಿದಾನೆ ಯುದ್ಧಕ್ಕೆ ಬಾ ಅಂತ ಹೇಳಿ, ಎರಡನೇ ಸಲ. ಸುಗ್ರೀವನ ಗರ್ಜನೆಯನ್ನ ಕೇಳಿ ತಡೆದುಕೊಳ್ಳಿಕ್ಕಾಗದೆ ವಾಲಿ ಯುದ್ಧಕ್ಕೆ ಹೊರಟು ಬಂದ. ಯುದ್ಧಕ್ಕೆ ಹೊರಟು ಬಂದಾಗ ಬರುವಾಗ ತಾರೆ ತಡಿತಾಳೆ, ಅದು ಮುಂದೆ ಹೇಳ್ತೇನೆ ನಾನು. ಇಲ್ಲಿ ಯುದ್ಧ ನಡೀತು. ಇವನೇನು ಸುಗ್ರೀವನನ್ನ ಕೊಂದು ಬಿಡಬೇಕು ಅಂತ ಹೇಳಿ ವೀರ ನರ್ತನವನ್ನ ಮಾಡ್ತಾ ಇದ್ದಾನೆ. ಅವನನ್ನ ಕೆಳಗೆ ತಳ್ಳಿದಾನೆ, ಕೆಳಗೆ ಕಡಿವಿದ್ದಾನೆ. ಇನ್ನು ಹೀಗೆ ಬಿಟ್ರೆ ಸುಗ್ರೀವ ಸತ್ತೋಗ್ತಾನೆ ಅಂತ ಹೇಳಿ ರಾಮ ತಡ ಮಾಡಲಿಲ್ಲ, ಒಂದು ಬಾಣವನ್ನ ಬಿಟ್ಟ. ಅದು ಹೋಗಿ ಅವನ ಬೆನ್ನಿಗೆ ನಾಟಿತು. ಕೆಲವರು ಉರಕ್ಕೆ ಅಂತ ಹೇಳ್ತಾರೆ, ಬೆನ್ನಿಗೆ ಅಂತ ನಾಟಿತು. ಆ ಬಾಣ ಬಂದು ಬಿದ್ದು ಕೂಡಲೇ ಬುಡ ಕಡಿದ ಮರದಂತೆ, ಇದು ಕವಿ ಹೇಳುವ ಮಾತಿದು. ಬುಡ, ದೊಡ್ಡ ಮರ, ಬುಡ ಕಡಿದ್ರೆ ಹೇಗಾಗ್ತದೆ, ದಪ್ಪನೆ ಬೀಳ್ತದೆ, ಹಾಗೆ ಬಿದ್ದು ಬಿಟ್ಟ. ಪಪಾತ ಸಹಸಾವಾಲಿ ನಿಕೃತ್ತ ಇವ ಪಾದಪಹ, ಅವನೇ ಹೇಳಿದ ಮಾತು. ಅವನು ಭೂಮಿಯಲ್ಲಿ ಬಿದ್ರೂ ಕೂಡ ಅವನ ದೇಹದ ಕಾಂತಿ ಕಂದಿರ್ಲಿಲ್ಲ, ಪ್ರಾಣ ಹೋಗ್ಲಿಲ್ಲ, ತೇಜಸ್ಸು ತಗ್ಗಲಿಲ್ಲ, ಪರಾಕ್ರಮ ಕುಂದಲಿಲ್ಲ. ಅದಕ್ಕೆ ಕಾರಣ ಇಂದ್ರ ಅವನಿಗೆ ಕೊಟ್ಟ ವಜ್ರಾಲಂಕೃತವಾದ ಸುವರ್ಣ ಮಾಲೆ. ಭೂಮೌ ನಿಪತಿತಸ್ಯಾಪಿ ತಸ್ಯ ದೇಹಂ ಮಹಾತ್ಮನಃ ನ ಶ್ರೀರ್ಜಹಾತಿ ನ ಪ್ರಾಣ ನ ತೇಜೋ ನ ಪರಾಕ್ರಮ ಶಕ್ರದತ್ತಾವರಾಮಾಲಾ ಕಾಂಚನಿ ವಜ್ರಭೂಷಿತ ದದಾರ ಹರಿಮುಖ್ಯಸ್ಯ ಪ್ರಾಣಾಸ್ತೇಜ ಶ್ರಿಯಂಚಸ. ಅವನ ಕೊರಳಲ್ಲಿ ಒಂದು ವಜ್ರಮಾಲೆ ಇತ್ತಂತೆ. ಅದನ್ನ ಅವನ ಅಪ್ಪ ಇಂದ್ರ ಕೊಟ್ಟಿದ್ದ. ಯಾವುದೋ ಸಮುದ್ರ ಮಥನ ಕಾಲದಲ್ಲೋ ಯಾವುದೋ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡಿದಾಗ ಅದು ದಿವ್ಯವಾದ ಶಕ್ತಿಯನ್ನು ಹೊಂದಿತ್ತು. ಆ ವಜ್ರಭೂಷಿತವಾದ ಮಾಲೆಯ ಪ್ರಭಾವದಿಂದಾಗಿ ಅವನ ತೇಜಸ್ಸು ಕುಂದಲಿಲ್ಲ, ಅವನ ಪರಾಕ್ರಮವೂ ಕಂದಲಿಲ್ಲ, ಬಿದ್ದ. ದದಾರ ಹರಿಮುಖ್ಯಸ್ಯ ಪ್ರಾಣಾಸ್ತೇಜ ಶ್ರಿಯಂಚಸ. ಜ್ವಾಲೆಯಡಗಿದ ಅಗ್ನಿಯಂತೆ ರಣರಂಗದಲ್ಲಿ ಬಿದ್ದ ವಾಲಿಯು ಮೆಲ್ಲಗೆ ಕಣ್ಣನ್ನ ಬಿಟ್ಟನಂತೆ. ಜ್ವಾಲೆ ಅಡಗಿದ ಅಗ್ನಿ, ಕವಿ ಕೊಡುವ ಉಪಮೆ ನೋಡಿ ಎಷ್ಟು ಸುಂದರವಾಗಿರ್ತದೆ ಅಂತ. ದಗ 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 ಉರಿತಾ ಇರುವಂತಹ ಜ್ವಾಲೆ ನೀರ್ ಹಾಕ್ಬಿಟ್ರೆ ಅದು ಹೇಗಾಗ್ತದೆ, ಆರು ಹೋಗ್ತದೆ. ಹಾಗೆ ಜ್ವಾಲೆ ಅಡಗಿದ ಅಗ್ನಿಯಂತೆ ವಾಲಿ ಕೆಳಗಡೆ ಬಿದ್ದು ಬಿಟ್ಟ.
ಸುತ್ತ ನೋಡತೊಡಗಿದ. ರಾಮನಿಗೆ ಆ ವೀರನ ವಿಷಯದಲ್ಲಿ ಆದರ ಉಂಟಾಯಿತು. ಇದು ರಾಮ ಅಂದ್ರೆ. ಅವನನ್ನು ಘಾತಿಸಿದ, ಕೊಲ್ಲಬೇಕು ಅಂತಲೇ ತೀಕ್ಷ್ಣವಾದ ಬಾಣವನ್ನು ಬಿಟ್ಟಿದ್ದಾನೆ. ಮತ್ತು ವಾಲಿ ಬದುಕುವಂತೆ ಇಲ್ಲ. ಅವನ ವಿಷಯದಲ್ಲಿ ಆದರ ಉಂಟಾಯಿತು. ಅಲ್ಲಿಗೆ ದ್ವೇಷ ಇಲ್ಲ ಅವನಿಗೆ. ಆ ವಾಲಿಯಾದರೂ ಪುಣ್ಯ ಫಲವು ತೀರಿದ ಮೇಲೆ ದೇವಲೋಕದಿಂದ ಧರೆಗುರುಳಿದ ಯಯಾತಿಯಂತೆ ಪ್ರಳಯ ಕಾಲದಲ್ಲಿ ಕಾಲವಶದಿಂದ ನೆಲಕ್ಕೆ ಬಿದ್ದ ಸೂರ್ಯನಂತೆ ಆದ. ಪ್ರಳಯ ಕಾಲದಲ್ಲಿ ಕಾಲವಶದಿಂದ ಸೂರ್ಯ ಕೂಡ ನೆಲಕ್ಕೆ ಬಿದ್ದ್ಬಿಡ್ತಾನಂತೆ. ಆಮೇಲೆ ಕವಿ ಕೊಡುವ ಉಪಮೆ ನೋಡಿ, ದೇವಲೋಕದಿಂದ ಧರೆಗುರುಳಿದ ಯಯಾತಿಯಂತೆ ಆದ. ಯಯಾತಿಮಿವ ಪುಣ್ಯಾಂತೆ ದೇವಲೋಕಾತ ಪರಿಚ್ಯುತಂ ಆದಿತ್ಯಮಿವ ಕಾಲೇನ ಯುಗಾಂತೆ ಭುವಿ ಪಾತಿತಂ. ಈ ಉಪಮೆ ಯಾಕೆ ಬಂತು? ವಾಲಿ ಮಹಾವೀರ, ಪ್ರಚಂಡ, ಭುಜಶಕ್ತಿ ಬಹಳ ದೊಡ್ಡದು, ಯಾರನ್ನು ಬಡಿದು ಹಾಕಬಲ್ಲವನಾಗಿದ್ದ. ಹಾಗಂತ ಹೇಳಿ ವಾನರರು, ಮುಖ್ಯವಾಗಿ ಈ ವಾಲಿ ಸುಗ್ರೀವರು, ಹನುಮಂತ, ಇವರು ಯಾರು ಬಳಿಯೂ ಆಯುಧ ಇರಲಿಲ್ಲ. ಇವರ ಆಯುಧ ಏನಾಗಿತ್ತು ಕೇಳಿದರೆ ದೊಡ್ಡ ದೊಡ್ಡ ಬಂಡೆಯನ್ನು ಕಿತ್ತಿ ಎಸ್ತು ಬಿಡೋದು, ದೊಡ್ಡ ದೊಡ್ಡ ಮರಗಳನ್ನು ಮುರಿದು ಎಸ್ತು ಬಿಡೋದು. ಕುಸ್ತಿ, ಒಂದು ರೀತಿಯ ಪೈಲ್ವಾನ್ಗಳಂತೆ ಅವರು ಈ ಬಾಕ್ಸರ್ಸ್ ಇರ್ತಾರಲ್ಲ, ಬಾಕ್ಸಿಂಗ್ ಮಾಡುವವರು, ಆ ಟೈಪ್ನಲ್ಲಿ ಅವರು ಯುದ್ಧವನ್ನು ಮಾಡ್ತಿದ್ರು. ಭಯಂಕರ ಶಕ್ತಿ ಸಂಪನ್ನ ಆಗಿದ್ದ. ವಾಲಿಯ ಶಕ್ತಿಯ ಮುಂದೆ ಯಾವುದೂ ಕೂಡ ನಡೀತಿರ್ಲಿಲ್ಲ. ಇಲ್ಲಿ ಈ ಉಪಮೆ ಬಹಳ ರೋಚಕವಾಗಿದೆ. ಪುಣ್ಯ ಫಲ ತೀರಿದ ಮೇಲೆ ಯಯಾತಿ ಕೆಳಗೆ ಬಿದ್ದಂತೆ. ಯಯಾತಿ ಚಂದ್ರವಂಶದ ರಾಜ. ನಮಗೆಲ್ಲ ಗೊತ್ತಿರುವಂತೆಯೇ ಅವನೊಬ್ಬ ಕಾಮುಕನಾಗಿದ್ದ, ಲಂಪಟನಾಗಿದ್ದ, ಸ್ತ್ರೀಮೋಹಿಯಾಗಿದ್ದ ಅನ್ನೋದು. ಬಹಳ ಮಂದಿಗೆ ಯಯಾತಿಯ ಪರಿಚಯ ಆಗಿದ್ದಿದ್ರೆ ಅದು ವೀಸ ಖಾಂಡೇಕರ್ರ ಯಯಾತಿಯ ಮೂಲಕ. ಅದನ್ನು ಕನ್ನಡಕ್ಕೆ ವಿ.ಎಂ. ಇನಾಮದಾರರು ತಂದರು. ಅದು BA-ಗೋ MA-ಗೋ ಯಾವುದಕ್ಕೋ ಟೆಕ್ಸ್ಟ್ ಬುಕ್ ಕೂಡ ಆಗಿತ್ತು. ರಾಮಾಯಣ ಮಹಾಭಾರತದಲ್ಲಿ ಆಸಕ್ತಿ ಇಲ್ಲದೆ ಇದ್ದವರು ಕೂಡ ಯಯಾತಿ ಅಂದ್ರೆ ಓ ಸರ್ ಯಯಾತಿ ಅಂತ ಹೇಳುವವರು ಇದ್ದಾರೆ. ಕಾರಣ ಅಂದ್ರೆ ಟೆಕ್ಸ್ಟ್ ಬುಕ್ ಆಗಿತ್ತು ಅವರಿಗೆ. ಟೆಕ್ಸ್ಟ್ ಬುಕ್ ಆಗಿದ್ರಿಂದ ಅನಿವಾರ್ಯವಾಗಿ ಅದನ್ನು ಓದಿದ್ರು. ಇದು ಖಾಂಡೇಕರ್ರ ಜ್ಞಾನಪೀಠ ಪ್ರಶಸ್ತಿ ಕೃತಿ, ಅದು ಯಯಾತಿ. ಆದರೆ ವ್ಯಾಸರ ಯಯಾತಿ ಪರಿಚಯ ಬಹಳ ಮಂದಿಗೆ ಇಲ್ಲ. ನಮಗೆ ಗೊತ್ತಿರುವಂತೆ ಯಯಾತಿ ಮಹಾರಾಜ, ಈ ಉಪಮೆಯನ್ನೇ ನಾನು ಹೇಳ್ತಾ ಇದ್ದೇನೆ, ವಿಷಯಾಂತರ ಆಗ್ತಾ ಇಲ್ಲ, ಆದ್ರೆ ಅದು ಗೊತ್ತು ಮಾಡೋಣ ಅಂತ ಉದ್ದೇಶಕ್ಕಾಗಿ. ಯಯಾತಿ ಅನಿವಾರ್ಯವಾಗಿ ಬ್ರಾಹ್ಮಣ ಪುತ್ರಿಯನ್ನು ವರಿಸಬೇಕಾಯಿತು, ಶುಕ್ರಾಚಾರ್ಯರ ಮಗಳು ದೇವಯಾನಿಯನ್ನ. ಅದೊಂದು ದೊಡ್ಡ ಪ್ರಕರಣ. ಅದು ಅವಳು ಪಾಣಿಗ್ರಹಣ ಮಾಡುವ ಸಂದರ್ಭದಲ್ಲಿ ಶುಕ್ರಾಚಾರ್ಯರಿಗೂ ಯಯಾತಿಗೂ ಒಂದು ಸಂಭಾಷಣೆ ನಡೀತದೆ. ಅವನು ಹೇಳ್ತಾನೆ, ಪೂಜ್ಯರೇ, ನಾನು ನಿಮ್ಮ ಮಗಳನ್ನು ವರಿಸಲಾರೆ. ಕಾರಣ ಅವಳು ನಿಮ್ಮ ಮಗಳು, ಬ್ರಾಹ್ಮಣ ಪುತ್ರಿ, ನಾನು ಕ್ಷತ್ರಿಯ, ಇದು ಸರಿ ಹೊಂದುವುದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಶುಕ್ರಾಚಾರ್ಯರು ಹೇಳ್ತಾರೆ, ಇಲ್ಲ, ಆಗಬಹುದು, ನೀನು ಮದುವೆ ಆಗ್ಬೇಕು ಅಂತೇಳಿ ಒತ್ತಾಯಿಸ್ತಾರೆ. ಆಗ ಅವನು ಅವಳನ್ನ ಮದುವೆ ಆಗ್ತಾನೆ. ಆಗ ಒಂದು ಕಂಡೀಷನ್ ಇರ್ತದೆ, ವೃಷಪರ್ವನ ಮಗಳು ಶರ್ಮಿಷ್ಠೆಯನ್ನ ನೀನು ದಾಸಿಯಾಗಿ ಸ್ವೀಕರಿಸಬೇಕು, ದೇವಯಾನಿಗೆ ದಾಸಿ ಆಗ್ಬೇಕು. ಅದು ಶರ್ಮಿಷ್ಠೆ ಮತ್ತು ದೇವಯಾನಿ ಜಗಳದಿಂದಲೇ ಅದು ಆದದ್ದು. ಅದು ನಿಮಗೆ ಗೊತ್ತಿರಬೇಕು. ಅದು 2 ನಿಮಿಷದಲ್ಲಿ ಹೇಳ್ಬಿಡ್ತೇನೆ. ದೇವಯಾನಿ ಮತ್ತು ಶರ್ಮಿಷ್ಠೆ ಸಖಿಯರಾಗಿದ್ರು, ಗೆಳತಿಯರು. ಶರ್ಮಿಷ್ಠೆ ಮಹಾ ಕೊಬ್ಬಿನ ಹೆಣ್ಮಗಳು, ಕಾರಣ ಅವಳು ಕ್ಷತ್ರಿಯನ ಮಗಳು, ವೃಷಪರ್ವನ ಮಗಳು, ಜಂಬದವಳು. ದೊಡ್ಡವರು ಮನೆಯ ಹೆಣ್ಮಕ್ಳಿಗೆ ಹೇಗಿರ್ಬೇಕೋ ಹಾಗೆ ಆ ಗುಣಗಳೆಲ್ಲ ಅವಳಿಗಿತ್ತು. ಇವಳು ಬ್ರಾಹ್ಮಣ ಕುಮಾರಿ. ಇವಳೇನು ರಾಜ ಮನೆತನದಲ್ಲಿ ಹುಟ್ಟಿದವಳಲ್ಲ, ಒಬ್ಬ ಬ್ರಾಹ್ಮಣರ ಆಶ್ರಯದಲ್ಲಿ ಪರ್ಣ ಕುಟೀರದಲ್ಲಿ ಹೇಗಿರ್ಬೇಕು ಹಾಗಿದ್ದವಳು. ಬೆಡಗು ಭಿನ್ನಾಣ ಅದೆಲ್ಲ ಗೊತ್ತಿಲ್ಲ ಅವಳಿಗೆ. ಸಾದಾ ಸೀದಾ ಇರುವಂತ ಸಾಧು ಹುಡುಗಿ ಯಾರು, ದೇವಯಾನಿ. ಆದ್ರೆ ಖಾಂಡೇಕರ್ ದೇವಯಾನಿ ಹಾಗಿರೋದಿಲ್ಲ. ಖಾಂಡೇಕರ್ ಏನ್ ಮಾಡಿದ್ದಾರೆ ಗೊತ್ತಾ? ಶರ್ಮಿಷ್ಠೆಯನ್ನು ದೊಡ್ಡ ಪಾತ್ರ ಮಾಡಿದ್ದಾರೆ, ದೇವಯಾನಿಯನ್ನು ಹಠಮಾರಿ ಮಾಡಿದ್ದಾರೆ. ವ್ಯಾಸರು ಹಾಗೆ ಮಾಡ್ಲಿಲ್ಲ. ವ್ಯಾಸರು ದೇವಯಾನಿ ಒಳ್ಳೆಯವಳನ್ನ ಮಾಡಿದ್ದಾರೆ, ಶರ್ಮಿಷ್ಠೆಯನ್ನು ಕೆಟ್ಟವಳನ್ನಾಗಿ ಮಾಡಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದ್ದು. ಅಲ್ಲಿ ಇನ್ನೂ ಒಂದು ಹುಡುಗಾಟ ಕಥೆ ಇದೆ. ಖಾಂಡೇಕರ್ರು
ಶರ್ಮಿಷ್ಠೆಯನ್ನು ಉದಾತ್ತೀಕರಿಸಲಿಕ್ಕೂ ಒಂದು ಕಾರಣ ಇದೆ. ಕಣ್ವ ಮಹರ್ಷಿ ಶಕುಂತಲೆಯನ್ನ ಹಸ್ತಿನಾವತಿಗೆ ಕಳಿಸ್ಕೊಡುವಾಗ ಯಯಾತೇರಿವ ಶರ್ಮಿಷ್ಠ ಭರ್ತೃ ಬಹುಮತಾ ಭವ ಅಂತ ಹೇಳ್ಬಿಟ್ಟ. ಯಯಾತಿಗೆ ಶರ್ಮಿಷ್ಠೆ ಹೇಗೆ ಪ್ರೀತಿ ಪಾತ್ರಳಾಗಿದ್ದಳೋ ಹಾಗೆ ನೀನು ಕೂಡ ದುಷ್ಯಂತನಿಗೆ ಪ್ರೀತಿ ಪಾತ್ರಳಾಗುವಂತ ಹರಿಸ್ಬಿಟ್ಟ. ಯಾರು? ಕಣ್ವ ಮಹರ್ಷಿ. ಕಾಳಿದಾಸ ಹೇಳಿದ ಮಾತದು, ಯಯಾತೇರಿವ ಶರ್ಮಿಷ್ಠ. ಯಯಾತಿಗೆ ಶರ್ಮಿಷ್ಠೆ ಹೇಗೆ ಪ್ರೀತಿ ಪಾತ್ರಳೋ ನೀನು ಹಾಗೆ ಬಹುಮತಳಾಗು. ಅವ್ರೇನ್ ಮಾಡಿದ್ರು? ಈ ಎಳೆಯನ್ನಿಟ್ಟುಕೊಂಡು ಶರ್ಮಿಷ್ಠೆಯನ್ನ ದೊಡ್ಡ ಪಾತ್ರ ಮಾಡಿದ್ರು. ತುಂಬಾ ಕಾರಣಗಳು ಬರ್ತದೆ ಅವ್ರು ಮಾಡ್ಲಿಕ್ಕೆ. ಇಲ್ಲಿ ಏನಾಯ್ತು, ದೇವಯಾನಿ ಮತ್ತೆ ಶರ್ಮಿಷ್ಠೆ ಸಖಿಯರೆಲ್ಲ ಸೇರ್ಕೊಂಡು ನದಿಗೆ ಹೋಗಿದ್ರು, ಕೊಳದಲ್ಲಿ ಈಜ್ತಾ ಇದ್ರು, ಈಜೆಲ್ಲ ಮುಗೀತು. ಗಡಿಬಿಡಿಯಲ್ಲಿ ಬಂದು ದೇವಯಾನಿ ಏನ್ ಮಾಡ್ಬಿಟ್ಲು, ಶರ್ಮಿಷ್ಠೆಯ ಬಟ್ಟೆಯನ್ನು ಉಟ್ಕೊಂಡ್ಬಿಟ್ಲು. ಬಂದು ನೋಡಿ ಶರ್ಮಿಷ್ಠೆ, ನನ್ನ ಬಟ್ಟೆ ಯಾಕೆ ಉಟ್ಕೊಂಡೆ, ನನ್ನ ಪಟ್ಟದ ಸೀರೆ ಯಾಕೆ ಉಟ್ಕೊಂಡೆ ಅಂತ ಜಗಳಕ್ಕೆ ಕಾರಣ. ಜಗಳ ಆಯ್ತು ಎಲ್ಲಿಯವರೆಗೆ ಅಂದ್ರೆ, ಈ ಹಾಳು ಶರ್ಮಿಷ್ಠೆ ದೇವಯಾನಿಯನ್ನ ಒಂದು ಪಾಳು ಬಾವಿಗೆ ತಳ್ಳಿಬಿಡ್ತಾಳೆ. ದೇವಯಾನಿ ಬಾವಿಯಲ್ಲಿ ಬಿದ್ಲು. ಶರ್ಮಿಷ್ಠೆ ಮನೆಗೆ ಬಂದ್ಬಿಟ್ಲು ತನ್ನ ಗೆಳತಿಯರೊಡನೆ. ನೋಡಿ ಎಂತ ದುಷ್ಟ ಹೆಣ್ಮಗಳು ಅಂತ. ಜಗಳದಲ್ಲಿ ದೇವಯಾನಿಯನ್ನ ಬಾವಿಗೆ ತಳ್ಳಿ ಅವಳು ಮನೆಗೆ ಬಂದಿದ್ದಾಳೆ. ಆಗ ಅವಳು ಕೂಕೊಂಡ್ಲು, ದೇವಯಾನಿ ಯಾರಾದ್ರೂ ರಕ್ಷಣೆ ಮಾಡಿ ಅಂತ. ಅದೇ ಟೈಮಿಗೆ ಯಯಾತಿ ಬೇಟೆ ಆಡ್ಲಿಕ್ಕೆ ಅಂತ ಬಂದಿದ್ದ, ಅಡವಿ ನದಿ ತೀರ ಏನೋ ಬಂದಿದ್ದ. ಅಲ್ಲಿ ಆ ಕೂಗು ಕೇಳಿದಾಗ ಇವನು ಓಡ್ ಹೋದ. ನಾನು ನಗ್ನಲಾಗಿದ್ದೇನೆ, ನನ್ನ ನೋಡ್ಬೇಡಿ, ನನ್ನ ಪಾಣಿಗ್ರಹಣ ಮಾಡಿ ಅಂತ ಕೇಳ್ಕೊಂಡ್ಲು. ಪಾಣಿ ಅಂದ್ರೆ ಕೈಯನ್ನ ಹಿಡೀರಿ ಅಂತ, ಎತ್ತಿ ನನಗೆ ಜೀವ ಉಳಿಸಿ ಅಂತ. ಇವನು ಜೀವ ಉಳಿಸ್ದ, ಅವಳನ್ನು ಎತ್ತಿದ. ಪಾಣಿಗ್ರಹಣ ಆಗೋಯ್ತಲ್ಲ, ಸುಮ್ಮನೆ ಹೇಳಿದ್ದ ನಾನು. ಆಗ ಶುಕ್ರಾಚಾರ್ಯರ ಹತ್ರ ಈ ಪ್ರಕರಣ ಹೋಯ್ತು. ನೀನು ಹೇಗೂ ಇವಳನ್ನು ವರಿಸಿದ್ದೀಯೆ, ಇವಳಿಗೆ ಜೀವದಾನ ಮಾಡಿದೆ, ನೀನು ಇವಳನ್ನು ಮದುವೆ ಆಗುವಂತ. ಅವನು ಹೇಳ್ದ ಇಲ್ಲ ಕಷ್ಟ ಅಂತ. ಆದ್ರೂ ಒತ್ತಾಯಪೂರ್ವಕವಾಗಿ ಮದುವೆ ಆಯ್ತು. ಈ ಶರ್ಮಿಷ್ಠೆ ಹೀಗೆ ಮಾಡಿದ್ದಕ್ಕೆ ಶುಕ್ರಾಚಾರ್ಯ ಸೇಡ್ ತೀರ್ಸ್ಕೊಳ್ಳಿಕ್ಕೆ ಏನ್ ಮಾಡಿದ್ರು ಅಂತಂದ್ರೆ, ಶರ್ಮಿಷ್ಠೆಯನ್ನ ದೇವಯಾನಿ ದಾಸಿ ಮಾಡ್ಬೇಕು ಅಂತ ಹೇಳಿದ್ರು. ನೋಡಿ, ಶರ್ಮಿಷ್ಠೆಗೀಗ ಏನಾಗ್ಬೇಕು, ರಾಜಕುಮಾರಿ, ಶ್ರೀಮಂತಿಕೆಯಲ್ಲಿ ಬೆಳೆದವಳು, ತನ್ನ ಸೇವೆ ಮಾಡುವುದಕ್ಕೆ ಸಾವಿರಾರು ಸೇವಕಿಯರನ್ನ ಇಟ್ಟುಕೊಂಡವಳು, ಅಥವಾ ಅವಳ ಅಪ್ಪ ನೇಮಿಸಿದವನು. ಈಗ ಇವಳೇ ಸೇವಿಕೆಯಾಗಿ ಕೆಲಸ ಮಾಡುವಂತ ಸ್ಥಿತಿ ಬಂತು. ಅಲ್ಲಿ ಖಾಂಡೇಕರರು ಬಹಳ ರೋಚಕವಾಗಿ ತಂದಿದ್ದಾರೆ ಆ ವಿಚಾರ, ಬೇರೆ ಅದು. ಬಂದ್ಲು, ದಾಸಿಯಾಗಿ ಬಂದ್ಲು. ಎಲ್ಲಿಗೆ? ದೇವಯಾನಿಯ ಮನೆಗೆ, ಯಯಾತಿಯ ಮನೆಗೆ. ಈ ಮಹಾರಾಜ ಸುಮ್ಮನಿರ್ಬೇಕಾ? ಅವಳನ್ನು ಪ್ರೀತಿಸಿದ, ಅವಳು ಇವನನ್ನ ಪ್ರೀತಿಸಿದ್ಲು. ಗುಟ್ಟಾಗಿ ಒಬ್ರಿಗೊಬ್ರು ಸಂಗಮಿಸಿದ್ರು. ಶರ್ಮಿಷ್ಠೆಗೆ 3 ಮಕ್ಕಳು ಹುಟ್ಟಿದ್ರು, ದೇವಯಾನಿಗೆ 2 ಮಕ್ಕಳು ಹುಟ್ಟಿದ್ರು. 5 ಮಕ್ಕಳು, ಯದು ತುರ್ವಸು ಅನು ದೃಹ್ಯು ಪುರು. 5 ಮಕ್ಕಳು ಹುಟ್ಟಿದ್ರಲ್ಲ. ಸರಿ, ಇದೆಲ್ಲ ಆಯ್ತು. ಇವನು ಏನ್ ಮಾಡಿದ, ಇವನಿಗೆ ಕಂಡ ಹೆಣ್ಣು ಮಕ್ಕಳನ್ನು ಅನುಭವಿಸುವ ಚಟ ಇವನಿಗೆ. ಲಂಪಟ ಅಂದ್ರೆ ಲಂಪಟ, ಮಹಾ ಕಾಮುಕ. ಇವನು ಈ ಕಾಮ ಜೀವನವನ್ನು ಮಾಡ್ತಾನೆ ಇದ್ದ. ಆ ಸಂದರ್ಭದಲ್ಲಿ ಇದು ಶುಕ್ರಾಚಾರ್ಯರ ಗಮನಕ್ಕೆ ಬಂತು. ಶುಕ್ರಾಚಾರ್ಯರು ಬಹಳ ಕೋಪ ಮಾಡಿಕೊಂಡ್ರು. ಇವನ ಯೌವನದ ಉಪಟಳ ತಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳಿ ಇವ್ರು ಏನ್ ಮಾಡಿದ್ರು, ದೇವಯಾನಿ ಹೇಳಿದ್ದು ಶರ್ಮಿಷ್ಠೆಯನ್ನ ಮೋಹಿಸಿ ಏನೇನೋ ಪ್ರಕರಣ ಆಗೋಯ್ತು. ಶುಕ್ರಾಚಾರ್ಯರು ಸಿಟ್ಟು ಬಂದು ಏನು ಮಾಡಿದ್ರು, ನಿನಗೆ ಈ ಕ್ಷಣದಲ್ಲಿ ವೃದ್ಧಾಪ್ಯ ಬಂದು ಬಿಡ್ಲಿ ಅಂತ ಹೇಳಿ ಯಯಾತಿಗೆ ಶಾಪವನ್ನ ಕೊಟ್ಬಿಟ್ರು. ಯಯಾತಿ ಯುವಕ, ಇದ್ದಕ್ಕಿದ್ದಂತೆಯೇ ವೃದ್ಧ, ಹಣ್ಣು ಮುದುಕ ಆಗೋದ. ಆಗ ಅವನ ಕಾಮದ ವಾಸನೆ ಹೋಗ್ಲೇ ಇಲ್ಲ, ಒಳಗಡೆಗೆ ಅದು ಹಾಗೆ ಇತ್ತು. ನನಗೆ ಇನ್ನೂ ಹೆಣ್ಮಕ್ಕಳ ಸುಖವನ್ನು ಕಾಣಬೇಕು ಅಂತ ಹೇಳ್ದ. ಆಗ್ತದೆ, ನಿನ್ನ ಮಕ್ಕಳಲ್ಲಿ ಯಾರಾದ್ರೂ ಒಬ್ಬರು ನಿನಗೆ ಅವರ ಯೌವನವನ್ನು ನಿನಗೆ ಕೊಟ್ರೆ, ನಿನ್ನ ಮುಪ್ಪನ್ನು ಅವರಿಗೆ ಕೊಟ್ರೆ, ಹೀಗೆ ವಿನಿಮಯ ಮಾಡಿಕೊಂಡ್ರೆ ನೀನು ಹೆಣ್ಣು ಮಕ್ಕಳ ಸುಖವನ್ನು ಅನುಭವಿಸಬಹುದು ಅಂತ ಶುಕ್ರಾಚಾರ್ಯರು ಹೇಳಿದ್ರು. ಇವನು ಎಂತ ವ್ಯಕ್ತಿ ಇರ್ಬೇಕು ನೋಡ್ರಿ. ಮಕ್ಕಳನ್ನು ಕರೆದ, ನಿಮ್ಮ ಯೌವನ ಕೊಡಿ ನನಗೆ, ನನ್ನ ಮುಪ್ಪನ್ನು ಕೊಡ್ತೇನೆ ಅಂತ ಹೇಳ್ದ. ಅಲ್ರಿ, ಯಾರಾದ್ರೂ ಯೌವನ ಕೊಟ್ಟು ಮುಪ್ಪನ್ನು ತಗೊಳ್ಳಿಕ್ ಸಾಧ್ಯನಾ? 4 ಮಕ್ಕಳು ರಿಜೆಕ್ಟ್ ಮಾಡಿದ್ರು. ಶರ್ಮಿಷ್ಠೆ ಮಗ ಪುರು ಮಾತ್ರ ಆಯ್ತು,
ನಿನ್ನ ವೃದ್ಧಾಪ್ಯವನ್ನು ಕೊಡು, ನನ್ನ ಯೌವನವನ್ನು ಸ್ವೀಕರಿಸು. ನಿನಗೆ ಬೇಡ ಅಂತ ಹೇಳಿದಾಗ ಅದನ್ನ ನನಗೆ ಕೊಡು, ಮತ್ ನಾನು ನಿನಗೆ ಕೊಡ್ತೇನೆ ಅಂತ ಹೇಳಿ. ಆಯ್ತು ಅಂತ ಹೇಳಿದ. ಪುರು ತನ್ನ ಯೌವನವನ್ನ ಯಯಾತಿಗೆ ಕೊಟ್ಟು ಬಿಟ್ಟ. ಯಯಾತಿ ಯುವಕ ಆದ, ಪುರು ಹಣ್ಣನ್ನು ಮುದುಕ ಆದ. ಹಾಗೆ ಯಯಾತಿ ಹೇಳ್ದ, ನೋಡು, ಇನ್ನು ಮುಂದೆ ನೀನು ಈ ರಾಜ್ಯವನ್ನು ಆಳ್ಕೊಂಡಿರ್ಬೇಕು, ನಾನು ಹೊರಟು ಹೋಗ್ತೇನೆ ಹೇಳಿ ಹೊರಟ. ಹೆಣ್ಣು ಮಕ್ಕಳನ್ನ ಹುಡುಕ್ತಾ ಹುಡುಕ್ತಾ ಹೋದ. 100 ವರ್ಷ ಹೆಣ್ಣು ಮಕ್ಕಳ ಸುಖವನ್ನು ಅನುಭವಿಸಿದ. ಆಗೇನಾಯ್ತು ಅಂತಂದ್ರೆ, ಪುರುವಿನ ಯೌವನಕ್ಕೂ ಮುಪ್ಪು ಬರ್ಲಿಕ್ಕೆ ಶುರುವಾಯಿತು. ನೋಡಿ ಈ ಸೂಕ್ಷ್ಮವನ್ನ. ಅದು ಏನು ಸುಮ್ಮನೆ ಇರೋದಿಲ್ವಲ್ಲ, ಯಾವಾಗಲೂ ಯುವಕನಾಗಿರೋದಿಲ್ವಲ್ಲ. ಆಗ ಇವನಿಗೆ ಜ್ಞಾನೋದಯ ಆಯ್ತು. ಓ, ಇನ್ನು ತಾನು ಈ ಕಾಮ ಸುಖದಲ್ಲೇ ಇದ್ರೆ ಇದು ಇಂಗುವುದಿಲ್ಲ ಅಂತ ಹೇಳಿ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ. ಆ ಅಭಿಪ್ರಾಯವೇ ಯಯಾತಿ ಗೀತೆ ಅಂತ ಪ್ರಖ್ಯಾತವಾಗಿದೆ. ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯ ಏವಾಭಿವರ್ಧತೆ ಅಂತದು ಮೊದಲ ಶ್ಲೋಕ. ಅಗ್ನಿಗೆ ತುಪ್ಪ ಸುರಿದ್ರೆ ಅಗ್ನಿ ಮತ್ತೂ ಪ್ರಜ್ವಲಿಸ್ತದೆಯೇ ಹೊರತು ಅದು ಆರೋದಿಲ್ಲ. ಕಾಮಕ್ಕೆ ನಾವು ಪರಿಕರಗಳನ್ನ ಒದಗಿಸಿದರೆ ಹೆಣ್ಣು ಮಕ್ಕಳ ಸುಖವನ್ನ ಹೆಚ್ಚೆಚ್ಚು ಅನುಭವಿಸ್ತಾ ಇದ್ರದು ಹೆಚ್ಚಾಗ್ತದೆಯೇ ಹೊರತು ಕಡಿಮೆ ಆಗೋದಿಲ್ಲ ಅಂತ ಅವನಿಗೆ ಜ್ಞಾನೋದಯ ಆಯ್ತು. ರಿಟರ್ನ್ ಬಂದ. ಹೆಣ್ಣು ಮಕ್ಕಳ ಸಹವಾಸ ಎಲ್ಲ ಬಿಟ್ಟ. ಗುರುವಿಗೆ ಹೇಳಿದ, ಮಗು ಆ ಮುಪ್ಪನ್ನು ಕೊಡು, ನಿನ್ನ ಯೌವನ ತಗೋ ಅಂತೇಳಿ ಎಕ್ಸ್ಚೇಂಜ್ ಆಗೋಯ್ತು. ಆಗ ಯಯಾತಿ ಮಹಾರಾಜ ಹೇಳ್ದ, ಅಲ್ಲ ಪುರು ಹೇಳ್ತಾನೆ ಯಯಾತಿಗೆ, ಅಪ್ಪ ನೀನು ಬಂದೆ, ನೀನು ಬರುವವರೆಗೆ ನಾನು ರಾಜ್ಯಾಡಳಿತ ಮಾಡಿದ್ದೇನೆ, ಇನ್ನು ನಾನು ರಾಜ್ಯಾಡಳಿತ ಮಾಡೋದಿಲ್ಲ, ನಿನ್ನ ರಾಜ್ಯ ನೀನು ಅನುಭವಿಸು, ನಾನು ನನ್ನ ಪಾಡಿಗಿರ್ತೇನೆ ಅಂತ ಹೇಳಿದಾಗ ಇವನು ಹೇಳ್ದ, ಮಗು ನೀನೇ ಈ ರಾಜ್ಯವನ್ನ ಆಡಬೇಕು, ನಾನು ಆಡುವುದಿಲ್ಲ. ನನಗೆ ಇಲ್ಲಿ ವಾಸ ಮಾಡಲಿಕ್ಕೆ ಒಂದು ಪರ್ಣಕುಟೀರವನ್ನ ಕಟ್ಟಿಸಿಕೊಡು, ನಾನು ಯಜ್ಞ ಯಾಗಗಳನ್ನು ಮಾಡಿಕೊಂಡು ವ್ರತ ಧ್ಯಾನ ಪೂಜೆ ಮಾಡಿಕೊಂಡು ಕಾಲ ಕಳಿತೇನೆ ಅಂತ ಅಂದ್ಬಿಟ್ಟ. ಆಗ ಯಯಾತಿ ಮಹಾರಾಜ ಸಾವಿರಾರು ಯಜ್ಞಗಳನ್ನ ಮಾಡಿದ, ಯಾಗಗಳನ್ನ ಮಾಡಿದ, ಪುಣ್ಯವನ್ನ ಸಂಪಾದಿಸಿದ. ಇದು ಬಹಳ ಮಂದಿಗೆ ಗೊತ್ತಿಲ್ಲ. ಯಯಾತಿ ಮಹಾರಾಜನ ಕಾಮದ ಕಥೆ ಗೊತ್ತೇ ಹೊರತು ಅವನು ಪುಣ್ಯ ಸಂಪಾದನೆ ಮಾಡಿದ್ದು ಗೊತ್ತಿಲ್ಲ. ಪುಣ್ಯ ಸಂಪಾದನೆ ಮಾಡಿದ್ರ ಫಲವಾಗಿ ಆತನಿಗೆ ಸ್ವರ್ಗ ಸಿಕ್ತು, ಸ್ವರ್ಗಕ್ಕೆ ಹೋದ. ಈ ದೇವೇಂದ್ರ ಎಲ್ಲರ ಪರೀಕ್ಷೆಯನ್ನು ಮಾಡ್ತಾನೆ ಇರ್ತಾನೆ. ಅವನು ಏನು ಮಾಡಿದ, ಇವನ ಪರೀಕ್ಷೆ ಮಾಡಿಬಿಡ್ಬೇಕು ಅಂತ ಹೇಳಿ ಒಂದು ಸಂಭಾಷಣೆಗೆ ಇವನನ್ನ ಕರೆದುಕೊಂಡು ಬಂದ. ಅಲ್ಲಿ ಸ್ವರ್ಗವೇ ಸಿಕ್ಬಿಡ್ತೀವಿ ಇವನಿಗೆ. ಅವನು ಕೇಳ್ತಾನಂತೆ, ಹೀಗೆ ಪ್ರಶ್ನೆ ಮಾಡ್ತಾ ಮಾಡ್ತಾ, ಯಯಾತಿ ನೀನು ಇಷ್ಟೊಂದು ಯಾಗಗಳನ್ನು ಮಾಡಿದೆ, ಯಜ್ಞವನ್ನು ಮಾಡಿದೆ, ಪೂಜೆಯನ್ನು ಮಾಡಿದೆ, ಪುಣ್ಯವನ್ನು ಸಂಪಾದನೆ ಮಾಡಿದೆ, ಈ ರೀತಿ ಮಾಡಿದವರು ಇನ್ಯಾರಾದರೂ ಇದ್ದಾರಾ ಅಂತ ಕೇಳಿದ. ಯಾರಿದ್ದಾರೆ ಅಂದ್ಬಿಟ್ಟ. ಕೂಡಲೇ ಭೂಮಿ ಬಿದ್ದಾಯ್ತು ಅವನು. ಅದು ಅಹಂಕಾರದಿಂದ ಬಂದ ನುಡಿ ಯಯಾತಿದು. ನನ್ನಂತೆಯೇ ಯಜ್ಞ ಮಾಡಿದವರು, ಪುಣ್ಯ ಸಂಪಾದನೆ ಮಾಡಿದವರು ಯಾರೂ ಇಲ್ಲ ಅನ್ನುವ ಭಾವದಲ್ಲಿ ಅಹಂಕಾರವನ್ನ ವ್ಯಕ್ತ ಮಾಡಿಸಿದ್ರಿಂದ ಆತ ಸ್ವರ್ಗದಿಂದ ಭೂಮಿಗೆ ಬಿದ್ದ. ಕವಿ ವಾಲ್ಮೀಕಿ ಹೇಳ್ತಾನೆ, ಯಯಾತಿವ ಪುಣ್ಯ ಯಯಾತಿಮಿವ ಪುಣ್ಯ ಅಂತೆ ದೇವಲೋಕಾತ ಪರಿಚ್ಯುತಂ ಆದಿತ್ಯಮಿವ ಕಾಲೇನ ಯುಗಾಂತೆ ಭುವಿ ಪಾತಿತಂ. ಪುಣ್ಯವನ್ನು ಕಳೆದುಕೊಂಡ ಯಯಾತಿ ಹೇಗೆ ಭೂಮಿಗೆ ಬಿದ್ದನೋ ಹಾಗೆ ವಾಲಿ ರಾಮನ ಬಾಣಕ್ಕೆ ಘಾತಿಸಲ್ಪಟ್ಟು ಭೂಮಿಗೆ ಬಿದ್ದ, ಬುಡ ಕಡಿದ ಮರದಂತೆ ಬಿದ್ದ ಅಂತ ಹೇಳ್ತಾರೆ. ಎಂತ ಉಪಮೆ ನೋಡಿ. ಇದು ಕತೆ. ನಾವು ಕತೆ ಹೇಳಬೇಕಿದ್ರೆ ಇಂತಹದ್ದನ್ನೆಲ್ಲ ನೋಡ್ಬೇಕಾಗ್ತದೆ. ಆಯ್ತು, ಭೂಮಿಗೆ ಬಿದ್ದ, ಪುಣ್ಯ ಎಲ್ಲ ಕಳೆದೋಯ್ತು. ಆಗ ಮತ್ತೆ ಚಾಲೆಂಜ್ ಹಾಕ್ತಾನೆ ಯಯಾತಿ. ಮತ್ತೆ ಯಾಗವನ್ನು ಮಾಡ್ತಾನೆ, ಪುಣ್ಯವನ್ನು ಸಂಪಾದನೆ ಮಾಡ್ತಾನೆ. ತತ್ಫಲವಾಗಿ 5 ರಥಗಳು ಬರುತ್ತವೆ ಇವನನ್ನ ಕರೆದುಕೊಂಡು ಹೋಗಕ್ಕೆ. ದೇವಯಾನಿ ಶರ್ಮಿಷ್ಠೆ ಎಲ್ಲರೂ ರಥಾರೂಢರಾಗಿ ಹೋಗ್ತಾರೆ. ಯಯಾತಿಯನ್ನು ಕೇಳ್ತಾರೆ, ನೀನು ಬಾ ಅಂತ. ಬರೋದಿಲ್ಲ ಅಂತ ಹೇಳ್ತಾನ್ರಿ ಅವನು. ನಿನ್ನ ಸ್ವರ್ಗ ನನಗೆ ಬೇಕಿಲ್ಲ, ನಾನು ಈ ಪುಣ್ಯವನ್ನು ಸಂಪಾದನೆ ಮಾಡಿದ್ದೇನೆ, ಇದರಲ್ಲೇ ಸಾಯ್ತೇನೆ ನಾನು. ನಿನ್ನ ಪುಣ್ಯ ಫಲದಿಂದ, ನನ್ನ ಪುಣ್ಯ ಫಲದಿಂದ ಸಿಗಬೇಕಾದ ಸ್ವರ್ಗ ಭೂಮಿ ಬೇಡ ಅಂತ ಹೇಳಿ ತಿರಸ್ಕರಿಸ್ತಾನಲ್ಲ, ಅದು ಯಯಾತಿ. ಅವನ ಗ್ರೇಟ್ನೆಸ್ ಇರೋದದು. ಹಾಗೆ ಇಂತಹ ಯಯಾತಿ ಮಹಾರಾಜನ ಪುಣ್ಯ ಕಥೆ ಇದು.
ಅವನ ಪೂರ್ವ ಜೀವನ ಬೇರೆ, ಉತ್ತರ ಜೀವನ ಬೇರೆ. ಆ ಉತ್ತರ ಜೀವನದ ಕಥೆ ವಾಲ್ಮೀಕಿ ಕೊಡೋದು. ಪುಣ್ಯಫಲ ತೀರಿದ ಮೇಲೆ ಯಯಾತಿ ಬಿದ್ದಂತೆಯೇ ಇವನು ಬಿದ್ದು ಬಿಟ್ಟ ಅಂತ ಹೇಳ್ತಾನೆ. ಆಗ ಇವನು ರಾಮನನ್ನ ಜರಿಯುವುದಕ್ಕೆ ಶುರು ಮಾಡ್ತಾನೆ. ಯಾರು? ವಾಲಿ. ಬಾಣದಿಂದ ಘಾತಿಸಲ್ಪಟ್ಟಿದ್ದಾನೆ, ಪ್ರಚಂಡ ವಿಕ್ರಮಿಯಾಗಿ ಮೆರೆದಿದ್ದಾನೆ. ಈಗ ಅಸಹಾಯಕನಾಗಿ ಕೂತಿದ್ದಾನೆ, ಏಳಲಿಕ್ಕೂ ಆಗೋದಿಲ್ಲ, ಭೂಮಿಗೆ ಬಿದ್ದು ಬಿಟ್ಟಿದ್ದಾನೆ. ಅವನ ಸೊಕ್ಕು ಅಹಂಕಾರ ಎಲ್ಲ ಅಡಗಿದೆ. ಆಗ ರಾಮನನ್ನ ಕುರಿತು ಅಧಿಕ್ಷೇಪ ಮಾಡ್ತಾನೆ. ಇದಕ್ಕೆ ರಾಮಾಧಿಕ್ಷೇಪ ಅಂತಲೇ ಹೆಸರು. ಕಿಷ್ಕಿಂಧಾಕಾಂಡದ 17ನೇ ಸರ್ಗದಲ್ಲಿ ಇದು ಬರ್ತದೆ. ತ್ವಂ ನರಾಧಿಪತೆ ಪುತ್ರ ಪ್ರಥಿತ ಪ್ರಿಯದರ್ಶನ ಕುಲೀನ ಸತ್ವಸಂಪನ್ನ ತೇಜಸ್ವಿ ಚರಿತವ್ರತಃ ಪರಾಂಗುಖ ವದಂಕೃತ್ವ ಕೋನು ಪ್ರಾಪ್ತಸ್ತ್ವಯ ಗುಣಃ ಯದಹಂ ಯುದ್ಧ ಸಂರಬ್ಧ ಶರೇಣೋರಸಿ ತಾಡಿತಃ. ಹೇ ನರಾಧಿಪತೆ, ಅವನು ಹೇಳ್ತಾನೆ, ತ್ವಂ ನರಾಧಿಪತೆ ಹೇ ಪುತ್ರ, ನೀನು ನರಾಧಿಪತಿ ಅಂತ ಹೇಳಿಸಿಕೊಂಡವನು, ನರರಿಗೆಲ್ಲ ಶ್ರೇಷ್ಠನೆನಿಸಿಕೊಂಡಂತಹ ದಶರಥ ಮಹಾರಾಜನ ಮಗ ನೀನು. ಪ್ರಥಿತಃ, ಪ್ರಖ್ಯಾತನಾದವನು. ಪ್ರಿಯದರ್ಶನ, ನೋಡುವುದಕ್ಕೆ ಬಹಳ ಸುಂದರನಾಗಿ ಇರುವಂತಹ ವ್ಯಕ್ತಿ ನೀನು. ಕುಲೀನಃ, ದೊಡ್ಡ ಮನೆತನದಲ್ಲಿ ಹುಟ್ಟಿದ್ದೀಯ. ಸತ್ವ ಸಂಪನ್ನ, ಅತುಲವಾದ ಶಕ್ತಿ ಇದೆ, ಸತ್ವ ಇದೆ, ಪರಾಕ್ರಮ ಇದೆ. ತೇಜಸ್ವಿ ಚರಿತವ್ರತಃ, ನೀನು ಮಹಾ ತೇಜಸ್ವಿ, ಚಾರಿತ್ರ್ಯವಂತ, ಚರಿತ್ರೆಯನ್ನೇ ಸೃಷ್ಟಿಸಿದವನು, ಇತಿಹಾಸವನ್ನ ಸೃಷ್ಟಿಸಿದಂತ ಮಹನೀಯ ನೀನು. ಪರಾಂಗುಖ ವಧಂಕೃತ್ವ ಕೋನು ಪ್ರಾಪ್ತಸ್ತ್ವಯ ಗುಣ. ಕೇಳ್ತಾನೆ ಅವನು, ಪರಾಂಗುಖ ವಧೆ ಮಾಡ್ಬಿಟ್ಟಿಯಲ್ಲ. ಪರಾಂಗುಖ ವಧ ಅಂದ್ರೆ ಮರೆಯಲ್ಲಿ ನಿಂತು ನನ್ನನ್ನು ಹೊಡೆದು ಬಿಟ್ಟಿಯಲ್ಲ, ಇದರಿಂದ ನಿನಗೆ ಏನು ಸಿಕ್ತು ಅಂತ ಕೇಳ್ತಾನೆ. ಕೋನು ಪ್ರಾಪ್ತಸ್ತ್ವಯ ಗುಣ, ನನ್ನನ್ನ ಮರೆಯಲ್ಲಿ ನಿಂತು ಹೊಡೆದಿದ್ರಿಂದ ನಿನಗೆ ಸಿಕ್ಕಿದ್ದಾದ್ರೂ ಏನು? ಯದಹಂ ಯುದ್ಧ ಸಂರಬ್ಧ ಶರೇಣೋರಸಿ ತಾಡಿತಃ, ನಾನು ಯುದ್ಧ ಸಂರಬ್ಧ, ನನ್ನ ತಮ್ಮನೊಡನೆ ಬೇರೆಯವರೊಡನೆ ಯುದ್ಧದಲ್ಲಿ ಸನ್ನಿಹಿತನಾಗಿದ್ದಾಗ ಶರೇಣ ಉರಸಿ ತಾಡಿತಃ, ನನ್ನ ಉರಕ್ಕೆ ಬಾಣವನ್ನ ಹೊಡೆದಿಯಲ್ಲ ನೀನು. ನಿನ್ನ ಶೌರ್ಯ ಅದೆಂತಹದ್ದು. ರಾಮ ಕರುಣವೇದೀಚ ಪ್ರಜಾನಾಂಚ ಹಿತೇ ರತಃ ಸಾನುಕ್ರೋಶೋ ಮಹೋತ್ಸಾಹ ಸಮಯಜ್ಞೋ ದೃಢವ್ರತಃ. ರಾಮ ಅಂದ್ರೆ ಯಾರು? ನಾನು ಕೇಳಿದ್ದೇನೆ. ಕರುಣವೇದಿ, ಕಾರುಣ್ಯ ಉಳ್ಳವನು, ದೀನಾನುಕಂಪಿ, ದೀನರ ಬಗ್ಗೆ ಅನುಕಂಪ ಉಳ್ಳವನು. ಪ್ರಜಾನಾಂಚ ಹಿತೇ ರತಃ, ಪ್ರಜೆಗಳ ಹಿತದಲ್ಲಿ ರತನಾದವನು. ಪ್ರಜೆಗಳನ್ನ ಕಾಪಾಡುವುದರಲ್ಲಿ, ಪ್ರಜೆಗಳಿಗೆ ಯೋಗಕ್ಷೇಮವನ್ನು ಬಯಸುವುದರಲ್ಲಿ ಕಟಿಬದ್ಧನಾದವನು. ಅವರ ಒಳಿತಿಗೆ ನಿರಂತರ ಚಿಂತಿಸುವವನು. ಸಾನುಕ್ರೋಶ, ಕೋಪ ಇಲ್ಲದೆ ಇದ್ದವನು. ಮಹೋತ್ಸಾಹ, ಮಹಾ ಉತ್ಸಾಹಶಾಲಿ. ಸಮಯಜ್ಞ ದೃಢವ್ರತಃ, ಸಮಯಕ್ಕೆ ಸರಿಯಾಗಿ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಮಹನೀಯ ನೀನು. ಇಂಥ ನೀನೇನು ಮಾಡಿದೆ ಈಗ? ನಿನ್ನೊಡನೆ ನಾನು ಯುದ್ಧಕ್ಕೆ ಬರಲಿಲ್ಲ ಅಂತಹ ನನ್ನನ್ನ ನೀನು ಘಾತಿಸಿದೆಯಲ್ಲ. ಇತಿತೆ ಸರ್ವಭೂತಾನಿ ಕಥಯಂತಿ ಯಶೋಭುವಿ ದಮಃ ಶಮಃ ಕ್ಷಮ ಧರ್ಮೋ ಧೃತಿಂ ಸತ್ಯಂ ಪರಾಕ್ರಮಃ. ಇತಿತೆ ಸರ್ವಭೂತಾನಿ ಕಥಯಂತಿ ಯಶೋಭುವಿ. ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರು ಹೇಳ್ತಾರೆ ಶ್ರೀರಾಮನ ಯಶೋಗಾಥೆಯನ್ನ, ಶ್ರೀರಾಮನ ಯಶಸ್ಸನ್ನ ಕುರಿತು ಇಡೀ ಜಗತ್ತು ಮಾತಾಡ್ತದೆ. ಅಂತಹ ಕೀರ್ತಿ ಸಂಪನ್ನ ನೀನು. ದಮಃ, ಎಂತಹ ದಮ ಎನ್ನುವಂತ ಗುಣವುಳ್ಳವನು ನೀನು. ದಮಃ. ಶಮಃ, ಕ್ಷಮೆ ಉಳ್ಳವನು. ಕ್ಷಮ, ಬೇರೆಯವರನ್ನ ಕ್ಷಮಿಸುವಂತಹ ಮನೋಭಾವ ಉಳ್ಳವನು. ಧರ್ಮೋ ಧೃತಿ ಸತ್ಯಂ ಪರಾಕ್ರಮ. ಧರ್ಮ ಧೃತಿ ಸತ್ಯಂ ಪರಾಕ್ರಮ. ಪಾರ್ಥಿವಾನಾಂ ಗುಣಾರಾಜಂ ದಂಡಶ್ಚಾಪ್ಯಪರಾಧಿಷು ತಾನ್ ಗುಣಾನ್ ಸಂಪ್ರದಾರ್ಯ ಅಹಮಗ್ರೆಂಚ ಅಭಿಜನಂಚ ಚಾಭಿಜನಂತವ. ಪಾರ್ಥಿವಾನಾಂ ಗುಣಾ ದಂಡಾನ್ ದಂಡಶ್ಚಾಪ್ಯಪರಾಧಿಷು. ಯಾರು ಅಪರಾಧ ಮಾಡಿದ್ದಾರೋ ಅವರಿಗೆ ದಂಡ ವಿಧಿಸುವುದರಲ್ಲಿ ನೀನು ಅಗ್ರಗಣ್ಯನಾದವನು. ಅಪರಾಧ ಮಾಡಿದವರು ಯಾರನ್ನೂ ನೀನು ಕ್ಷಮಿಸೋದೇ ಇಲ್ಲ. ಅಪರಾಧ ಮಾಡಿದವರನ್ನು ದಂಡಿಸ್ತೀಯೇ ನೀನು. ಬಹಳ ಸೂಕ್ಷ್ಮವಾದ ವಿಚಾರ. ಅಪರಾಧಿಗಳನ್ನ ನಾವು ದಂಡಿಸಬೇಕು. ನಮ್ಮಲ್ಲಿ ಅಪರಾಧಿಗಳನ್ನ ಹಾಡಿ ಹೊಗಳುವ ಪರಿಪಾಠ ನಮ್ಮ ದೇಶದಲ್ಲಿ ಈಗಿದೆ. ನಮಗೆ ಅಪರಾಧಿಗಳು ಯಾರು, ದುಷ್ಟರು ಯಾರು, ಶಿಷ್ಟರು ಯಾರು ಅಂತಲೇ ಗೊತ್ತಾಗುವುದಿಲ್ಲ. ಅದ್ರ ಬಗ್ಗೆ ಹೇಳಿಕೊಂದು ದೊಡ್ಡ ಪುರಾಣ ಆಗ್ತದೆ.
ಆದರೆ ಅಪರಾಧ ಮಾಡಿದವನನ್ನ ಬಿಡಬಾರದು, ದಂಡಿಸಬೇಕು ಅನ್ನುವಂಥದ್ದು ಇದೆಯಲ್ಲ, ಅದು ಬಹಳ ಶಿಸ್ತಿನ ಕ್ರಮ. ಉತ್ತರ ಭಾರತದಲ್ಲಿ ಅವಿಮುಕ್ತಾನಂದೇಶ್ವರ ಸ್ವಾಮೀಜಿ ಮುಷ್ಕರ ಹೂಡಿದ್ದಾರೆ. ಅದಕ್ಕೆ ಅಲ್ಲಿಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಯಾವ ರೀತಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ನೋಡಬೇಕು. ಅವಿಮುಕ್ತಾನಂದೇಶ್ವರ ಶಂಕರಾಚಾರ್ಯ ಮಠದವರೇ ಅಲ್ಲ, ಅವರಿಗೆ ಪಟ್ಟಾಭಿಷೇಕವೇ ಆಗಿಲ್ಲ. ಪ್ರಶ್ನಿಸಿದ್ದಾರೆ, ನೀನ್ ಯಾರು ಏನು ಅಂತ. ಅವನು ಸುಮ್ಮನೆ ಉಪದ್ಯಾಪ ಮಾಡ್ತಾ ಇದ್ದಾರೆ, ಹರಟೆ ಮಾಡ್ತಾ ಇದ್ದಾನೆ. ಸೂಕ್ಷ್ಮವಾಗಿ ಗೊತ್ತಿರ್ಬೇಕು ನಮ್ಗೆ. ನಮ್ಮಲ್ಲಿ ಬಹಳ ಮಂದಿ ನಮ್ಗೆ ಏನಾಗ್ತದೆ ಅಂತಂದ್ರೆ, ಈ ರಾಜಕೀಯ ಒಳಗುಟ್ಟನ್ನು ತಿಳ್ಕೊಳ್ಳಿಕ್ಕೆ ನಾವು ಇಷ್ಟಪಡೋದಿಲ್ಲ. ಪತ್ರಿಕೆಗಳಲ್ಲಿ ಬರುವಂತಹ ವಿಷಯ ಅದು ತುಂಬಾ ಮೇಲ್ಪದರದ್ದು, ಒಳಗುಟ್ಟನ್ನ ಯಾರೂ ಬರೆಯೋದೇ ಇಲ್ಲ. ಪತ್ರಿಕೆಯಲ್ಲಿ ತನಿಖಾ ವರದಿ ಇವತ್ತು ಹೊರಟೋಗಿದೆ. ವಿಶ್ಲೇಷಣೆ ಮಾಡಿ ಬರುವ ಒಬ್ಬ ಅಂಕಣಕಾರರನ್ನು ತೋರಿಸಿ ನೋಡೋಣ, ಇವತ್ತಿಲ್ಲ. ಮೊದಲಿತ್ತು. ಪ್ರಜಾವಾಣಿ, ಉದಯವಾಣಿ ಎಲ್ಲ ಪತ್ರಿಕೆಗಳಲ್ಲಿ ದೊಡ್ಡ ದೊಡ್ಡ ಅಂಕಣಕಾರರು ಇರ್ತಿದ್ರು, ರಾಜಕೀಯ ವಿಶ್ಲೇಷಣೆಯನ್ನು ಮಾಡ್ತಿದ್ರು. ಇವತ್ತು ರಾಜಕೀಯ ವಿಶ್ಲೇಷಣೆ ಸತ್ತು ಹೋಗಿದೆ. ಏನು ಮಾಡ್ತೀರಿ? ಅಪರಾಧಿಗಳನ್ನ ಶಿಕ್ಷಿಸುವ ಉಗ್ರವಾದ ತೀರ್ಮಾನ ತೆಗೆದುಕೊಳ್ಳುವ ಆಡಳಿತಗಾರರು ಬರುವವರೆಗೆ ನಮ್ಮ ದೇಶಕ್ಕೆ ಒಳ್ಳೇದಾಗೋದೇ ಇಲ್ಲ. ನಮ್ಮ ದೇಶದಲ್ಲಿ ಅಲ್ಲೋಲ ಕಲ್ಲೋಲವಲ್ಲ ಮಾಡುವ, ನಮ್ಮ ವ್ಯವಸ್ಥೆಯನ್ನು ಹದಗೆಡಿಸುವ ದುಷ್ಟ ಶಕ್ತಿಗಳು ಸಿಕ್ಕಾಪಟ್ಟೆ ಇವೆ. ಅಮರ್ತ್ಯ ಸೇನ್ ಹೇಳ್ತಾರೆ, ಕಲ್ಕತ್ತಾದಲ್ಲಿ ಆ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತಾ ಇರುವುದು ಸೂಕ್ತ ಅಲ್ಲ ಅಂತ. ಅಲ್ಲರಿ, ಲಕ್ಷಗಟ್ಟಲೆ ಜನ ಸತ್ತವರು ಓಟ್ ಹಾಕಿ ಗೆಲ್ತಿದ್ರಲ್ಲ, ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕಲ್ಲ. ಮತ ಪಟ್ಟಿಯ ಪರಿಷ್ಕರಣೆ ಮಾಡಿದ್ರೆ ತಪ್ಪೇನು? ಅದು ಆತುರದ ಕ್ರಮವಂತೆ. ಅಮರ್ತ್ಯ ಸೇನ್ ನೊಬೆಲ್ ಪಾರಿತೋಷಕ ಪಡೆದವನು ಇಂಥ ಅಸಂಬದ್ಧ ಹೇಳಿಕೆಯನ್ನು ಕೊಡ್ತಾನೆ. ಇವ್ರಿಗೆ ಶಿಕ್ಷೆ ಆಗ್ಬೇಕಾ ಬೇಡವಾ? ಅಲ್ಲಿ ಯಾವಾಗ ಮಾಡ್ಬೇಕು ಅಂತ ಹೇಳಿ, ಚುನಾವಣೆ ಸ್ವಲ್ಪ ದಿನದಲ್ಲಿ ಇದೆ, 3-4 ತಿಂಗಳಲ್ಲಿ ಚುನಾವಣೆ ಆಗ್ತದೆ. ಚುನಾವಣೆ ಆದ್ಮೇಲೆ ಮಾಡ್ಬೇಕಾ? ಇಷ್ಟು ಸೂಕ್ಷ್ಮವಾಗಿ ನಮ್ಮ ಜನ ಯೋಚನೆ ಮಾಡುವುದಿಲ್ಲ ಅಂತ ನಾನು ಹೇಳೋದು. ನಮಗೆ ಎಷ್ಟು ಕೆಟ್ಟ ವಾಕ್ ಸ್ವಾತಂತ್ರ್ಯ ಇದೆ ಅಂದ್ರೆ, ಬಾಯಿಗೆ ಬಂದಂತೆ ಮಾತನಾಡುವ ವಿಚಿತ್ರ ಸ್ವಾತಂತ್ರ್ಯ ನಮ್ಮ ದೇಶದವರಿಗಿದೆ, ಅದರಲ್ಲೂ ರಾಜಕಾರಣಿಗಳಿಗಿದೆ. ಅವರ ನಾಡಿಗೆ ಲಂಗು ಲಗಾಮ್ ಇಲ್ಲ, ಹತೋಟಿ ಇಲ್ಲ, ನಿಯಂತ್ರಣ ಇಲ್ಲ. ಬಾಯಿಗೆ ಬಂದದ್ದು. ಈ ಪೇಪರ್ ಓದಿ, 10 ಪುಟದ ಪೇಪರ್ ಅಲ್ಲಿ 6 ಪುಟ 7 ಪುಟ ರಾಜಕಾರಣಿಗಳ ಬಗ್ಗೆಯೇ ಮೀಸಲಾಗಿರ್ತದೆ. ಬೆಳಗಾಗಿದ್ದರಿಂದ ಅವರದ್ದೇ ಮುಖ, ಅವರದ್ದೇ ವಿಷಯ, ಅವರದ್ದೇ ಪಾಪಕೃತ್ಯಗಳ ಬಗ್ಗೆ ಬರೀತಾರೆ. ನೀವು ಒಳ್ಳೆಯದನ್ನು ಬರೀರಿ ಅಂದ್ರೆ ಪೇಪರ್ನವ್ರಿಗೆ ಪುರ್ಸೊತ್ತಿಲ್ಲ ಅಂತ. ನಾನು ಮೊನ್ನೆ ಪ್ರೆಸ್ ನೋಟ್ ಕೊಟ್ಟಿದ್ದೇನೆ. ಹೀಗೆ ಪ್ರವಚನ ಇದೆ ಪ್ರಿಯದರ್ಶನ ಸಾಂಸ್ಕೃತಿಕ ವೇದಿಕೆಯಿಂದ ಗಾನಾ ಭಟ್ರಿಂದ ಅಂತ. ರಘುರಾಮ್ ವಾಜಪೇಯಿ ಅಂತ ಇವತ್ತು ಬರೆದಿಟ್ಟಿದ್ದಾರೆ ಅಂತ. ಅಂದ್ರೆ 4 ಲೈನ್ ಅನ್ನು ಓದುವ ಪತ್ರಕರ್ತರಿಲ್ಲ ಅಂತ. ಮನಸ್ಸಿಗೆ ಗಂಡಂಗ್ ಬರೆದು ಹಾಕೋದಪ್ಪ. ನಾವು ಯಾರ ಹತ್ರ ಹೇಳ್ಬೇಕು? ಇದು ಎಂತ ದುಸ್ಥಿತಿ, ಶೋಚನೀಯ ಸ್ಥಿತಿ ಬಂದಿದೆ ಅಂದ್ರೆ, ನಾನು ಬರೆದಿದ್ದೇನೆ ಎಕ್ಸೆಪ್ಷನ್ 26ನೇ ತಾರೀಕು, 26ನೇ ತಾರೀಕು ಒಂದು ಬಿಟ್ಟು ಉಳಿದೆಲ್ಲ ದಿನ ಇದೆ ಅಂತ. ನಾಳೆ ಬರ್ತೇವೆ ನೋಡಿ ಪೇಪರ್ನಲ್ಲಿ, ಗಾನಾ ಭಟ್ರ ಪ್ರವಚನ ಅಂತ. ಅದು ಓದಿರೋದಿಲ್ಲ ಅವರು. ಅಂದ್ರೆ ಆ ಸೂಕ್ಷ್ಮವನ್ನ ಅಂಡರ್ಲೈನ್ ಮಾಡಿ ಬರೆದಿರ್ತೇವೆ. ಗೊಡ್ಡು ಸಂಪ್ರದಾಯ, ಗೊಡ್ಡು ನೀತಿಗಳು. ಇದು ಪತ್ರಕರ್ತರು ಹದಗೆಟ್ಟಿದ್ದಾರೆ, ರಾಜಕಾರಣಿಗಳು ಹದಗೆಟ್ಟಿದ್ದಾರೆ. ಎಲ್ಲೋ ಒಬ್ಬಿಬ್ಬರು ಈ ದೇಶಕ್ಕಾಗಿ ತುಡಿತಾ ಇದ್ದಾರೆ, ಮಿಡಿತಾ ಇದ್ದಾರೆ, ದೇಶಕ್ಕೆ ಒಳಿತನ್ನು ಮಾಡಬೇಕು ಅಂತ ಹೋರಾಟ ಮಾಡ್ತಾರೆ. ಅವರಿಗೆ ಅಡ್ಡಗಾಲು ಹಾಕುವವರು ಸಿಕ್ಕಾಪಟ್ಟೆ ಇದ್ದಾರೆ. ದಂಡಶ್ಚಾಪ್ಯಪರಾಧಿಷು, ಅಪರಾಧ ಮಾಡಿದವರನ್ನ ಶಿಕ್ಷಿಸುವುದರಲ್ಲಿ ನೀನು ಅಗ್ರಗಣ್ಯ. ನಾನೇನು ಅಪರಾಧ ಮಾಡಿದ್ದೇನೆ ಅನ್ನೋ ಧ್ವನಿಯಲ್ಲಿ ಅವನು ಮಾತಾಡ್ತಾನೆ. ಅವನು ತಾರಯ ಪ್ರತಿಷಿದ್ಧೋಪಿ ಸುಗ್ರೀವೇಣ ಸಮಾಗತಃ ನ ಮಾಮನ್ಯೇನ ಸಂರದ್ಧಂ ಪ್ರಮತ್ತಂ ಯೋದ್ಧಮರ್ಹತಿ. ತಾರಯ ಪ್ರತಿಷಿದ್ಧೋಪಿ, ನಾನು ಯುದ್ಧಕ್ಕೆ ಹೊರಟು ನಿಂತೆ. ಸುಗ್ರೀವನನ್ನ ಬಡಿದು ಕೊಲ್ಲಬೇಕು ಅಂತ ನಾನು ಉದ್ಯುಕ್ತನಾಗಿ ನೆಲಕ್ಕೆ ಒದ್ದು ಹೊರಟಾಗ ನನ್ನ ಹೆಂಡತಿ ತಾರೆ ತಡೆದಳು. ತಾರೆಯ ಪ್ರತಿಷಿದ್ಧೋಪಿ, ತಾರೆ ತಡೆದರೂ ಕೂಡ ಅವಳನ್ನ ತಿರಸ್ಕರಿಸಿ ಧಿಕ್ಕರಿಸಿ ನಾನು ಬಂದೆ. ಸುಗ್ರೀವೇಣ ಸಮಾಗತಃ. ಮುಂದೆ ತಾರೆ ಬಗ್ಗೆ ಹೇಳ್ತಾನೆ ಅವನು, ಬಹಳ ಒಳ್ಳೊಳ್ಳೆ ಮಾತಿದೆ ಮುಂದೆ. ನ ಮಾಮನ್ಯೇನ ಸಂರದ್ಧಂ ಪ್ರಮತ್ತಂ ಯೋದ್ಧಮರ್ಹತಿ. ನಾನು ಯುದ್ಧದಲ್ಲಿ ತಲ್ಲೀನಾಗಿದ್ದಾಗ, ಪ್ರಮತ್ತನ ಅಂದ್ರೆ ಮೈ ಮರೆತಿದ್ದಾಗ ನೀನು ನನಗೆ ಹೊಡೆದಿಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಇತಿಮೇ ಬುದ್ಧಿರುತ್ಪನ್ನ ಬಹು ಆದರ್ಶನೇ ತವ ನತ್ವಾಂ ವಿನಿಹತಾತ್ಮಾನಂ ಧರ್ಮಧ್ವಜ ಧಾರ್ಮಿಕಂ. ನೀನು ಎಂತಹ ವ್ಯಕ್ತಿತ್ವ ಉಳ್ಳವನು! ಧರ್ಮಧ್ವಜವನ್ನ ಎತ್ತಿ ಹಿಡಿದವನು, ಧಾರ್ಮಿಕ ಎನ್ನುವಂತಹ ವ್ಯಕ್ತಿ ನೀನು. ಧರ್ಮ ಸಂಪನ್ನ, ಜಗತ್ತು ನಿನ್ನನ್ನ ಕೊಂಡಾಡ್ತದೆ. ಇಂತಹ ನೀನು ನನ್ನನ್ನ ಈ ರೀತಿ ಘಾತಿಸಬಹುದಾ ಅಂತ ಕೇಳ್ತಾನೆ. ಜಾನೆ
ಪಾಪ ಸಮಾಚಾರಂ ತೃಣೈಹಿ ಕೂಪಮಿವಾವೃತಂ ಸತಾಂ ವೇಷಧರಂ ಪಾಪಂ ಪ್ರಚ್ಛನ್ನಮೇವ ಪಾವಕಂ. ಅವನು ಹೇಳ್ತಾನೆ, ಅವನು ನೀನು ಎಂತಹ ವ್ಯಕ್ತಿತ್ವ ಉಳ್ಳವನು ಅಂತಂದ್ರೆ, ನೀನು ಇಷ್ಟು ಕೀಳು ಮಟ್ಟದವನು ಅಂತ ನನಗೆ ಗೊತ್ತಾಗ್ಲಿಲ್ಲ. ಧರ್ಮದ ಹೆಸರಲ್ಲಿ ಡೊಂಬರಾಟ ಮಾಡುವವನು ನೀನು. ಅವನು ಹೇಳ್ತಾನೆ ನೋಡಿ, ಧರ್ಮಧ್ವಜಂ ಅಧಾರ್ಮಿಕಂ ಪಾಪ ಸಮಾಚಾರಂ ತೃಣೈಹಿ ಕೂಪಮಿವಾವೃತಂ. ಅವನು ಹೇಳ್ತಾನೆ, ಹುಲ್ಲು ಹೊದಸಿದ ಹಾಳು ಬಾವಿಯಂತೆ ನೀನು ಇದ್ದೀಯೆ ಅಂತ ರಾಮನಿಗೆ ಹೇಳುವ ಮಾತು. ಮೇಲ್ಗಡೆ ಹುಲ್ಲು ಹೊದಿಸಿರ್ತಾರೆ, ಒಳಗಡೆ ಬಾವಿ ಇರ್ತದೆ. ನೀನು ಅಂತಹ ಪ್ರಚ್ಛನ್ನ ಶತ್ರು, ಹುಲ್ಲು ಹೊದಸಿದ ಹಾಳು ಬಾವಿಯಂತೆ ಇದ್ದೀಯಾ. ಅವನು ಹೇಳ್ತಾನೆ, ತೃಣೈಹಿ ಕೂಪಮಿವಾವೃತಂ. ಅಧಾರ್ಮಿಕನೆಂದು, ನೀನು ಇಷ್ಟು ಅಧಾರ್ಮಿಕ ಎಂದು ಪಾಪಾಚಾರ ಮಾಡುವವನು ಅಂತ ನನಗೆ ಗೊತ್ತಿರಲಿಲ್ಲ. ಬೂದಿ ಮುಚ್ಚಿದ ಕೆಂಡದಂತೆ ಇದ್ದೀಯಾ ನೀನು. ಪ್ರಚ್ಛನ್ನಮೇವ ಪಾವಕಂ. ನೋಡಿ ಅವನು ಕೊಡುವ ಉದಾಹರಣೆ ವಾಲ್ಮೀಕಿ. ಬೂದಿ ಮುಚ್ಚಿದ ಕೆಂಡದಂತೆ ಇದ್ದೀಯೇ ನೀನು. ಧರ್ಮದ ನೆವಲದಿಂದ ಕುಟಿಲ ಬುದ್ಧಿಯನ್ನ ಮರೆಸಿಕೊಂಡು ಈ ರೀತಿ ನಡ್ಕೊಳ್ತಾ ಇದ್ದಿ. ನೀಡಿದ್ರೆ ನೀನು ಧಾರ್ಮಿಕನಂತೆ ಕಾಣ್ತೀಯೇ, ಒಳ್ಳೆ ಕಾಷಾಯ ಬಟ್ಟೆಯನ್ನು ಹುಟ್ಟಿದ್ದೀಯೇ, ಜಟಾಧಾರಿ ಆಗಿದ್ದೀಯೇ, ನಿನ್ನನ್ನು ನೋಡಿದ್ರೆ ಧಾರ್ಮಿಕ ಪುರುಷ ಅಂತ ನಾವು ಅಂದ್ಕೊಳ್ಬೇಕು. ಆದ್ರೆ ನೀನು ಧಾರ್ಮಿಕ ಅಲ್ಲ, ಬೂಟಾಟಿಕೆ ಮಾಡುವವನು, ಕಪಟಾಚಾರ ಮಾಡುವವನು ಅನ್ನುವ ರೀತಿಯಲ್ಲಿ ಅವನನ್ನ ಬೈತಾನೆ. ನಾಹಂ ತ್ವಾಂ ಅಭಿಜಾನಾಮಿ ಧರ್ಮಚ್ಛದ್ವಾಪಿ ಸಂವೃತಂ ವಿಷಯೇವಾ ಪುರೇವಾ ತೇ ಯದಾ ನಾಪಕರೋಮ್ಯಹಂ. ಅವನು ಹೇಳ್ತಾನೆ, ಅವನು ಹೇಳುವ ಮಾತು ಎಷ್ಟು ಜೋರಾಗಿದೆ ಅಂತಂದ್ರೆ, ನಾನು ನನ್ನ ಪಾಡಿಗೆ ಇದ್ದವನು, ನನ್ನ ಕಿಷ್ಕಿಂಧೆಯಲ್ಲಿ ನಾನು ಕುಟುಂಬ ಸಹಿತನಾಗಿ ಇದ್ದವನು. ನಾನೇನು ನಿನ್ನ ನಾಡಿಗೆ ಬರ್ಲಿಲ್ಲ, ನಿನ್ನ ಪಟ್ಟಣಕ್ಕೆ ಬರ್ಲಿಲ್ಲ, ನಿನ್ನ ಊರಿಗೆ ಬಂದು ನಾನೇನು ಉಪದ್ರವ ಕೊಟ್ಟಿಲ್ಲ, ನಾನು ಯಾವ ಹಾವಳಿಯನ್ನೂ ಮಾಡ್ಲಿಲ್ಲ, ನನ್ನ ಪಾಡಿಗೆ ನಾನು ಇದ್ದವನು, ಯಾಕೆ ನನ್ನನ್ನು ಕೊಂದೆ? ಅವನು ಕೇಳುವ ಪ್ರಶ್ನೆ. ನ ಅಪಕರೋಮ್ಯಹಂ, ನಾನು ಯಾವ ಅಪಕಾರವನ್ನೂ ಮಾಡ್ಲಿಲ್ಲ, ಯಾವ ಕೆಟ್ಟದ್ದನ್ನೂ ಮಾಡ್ಲಿಲ್ಲ, ನಿನ್ನ ಪುರಕ್ಕೆ ಬರ್ಲಿಲ್ಲ, ಪಟ್ಟಣಕ್ಕೆ ಬರ್ಲಿಲ್ಲ, ಎಲ್ಲೂ ಬರದೆ ನನ್ನ ಪಾಡಿಗೆ ನಾನಿದ್ದೆ, ನನ್ನಂತ ಇವನನ್ನ ಕೊಂದು ಬಿಟ್ಟೆ ನೀನು ಅಂತ ಹೇಳ್ತಾನೆ. ಅವನು ಒಂದೊಂದೇ ಆಕ್ಷೇಪಣೆ ಮಾಡ್ತಾನೆ. ನಾನು ಫಲಮೂಲಗಳನ್ನ ತಿಂದುಕೊಂಡು ನನ್ನ ಪಾಡಿಗೆ ನಾನು ಇದ್ದವನು. ನಾವು ಫಲಮೂಲಗಳನ್ನ ತಿನ್ನುವವರು, ಅಡವಿಯಲ್ಲಿ ಇರುವವರು. ನಿನ್ನೊಡನೆ ಯುದ್ಧಕ್ಕೂ ನಿಂತವನಲ್ಲ. ನಾನೇ ನಿನ್ನನ್ನು ಯುದ್ಧಕ್ಕೆ ಕರೆದಿದ್ದ ಅಥವಾ ನಿನ್ನೊಡನೆ ಯುದ್ಧಕ್ಕೆ ಅಂತ ಬಂದಿದ್ದ ನಾನು? ಇಲ್ಲ, ನಾನು ಯುದ್ಧಕ್ಕೆ ಬರಲಿಲ್ಲ. ನೀನು ಧರ್ಮಿಷ್ಠನೆಂದು ಸಾರುವುದಕ್ಕೆ ವಲ್ಕಲಗಳೇ ಸಾಕ್ಷಿ. ನೀ ಧರ್ಮವಂತನಂತೆ ಕಾಣ್ತೀಯೇ, ಆದ್ರೆ ನಿನ್ನ ಒಳಗಡೆಗೆ ಧೂರ್ತತನ ಇದೆ, ಕೆಟ್ಟದ್ದಿದೆ. ಧರ್ಮಲಿಂಗ ಪ್ರತಿಚ್ಛನ್ನ. ಧರ್ಮಲಿಂಗ, ಲಿಂಗ ಅಂದ್ರೆ ಗುರುತು, ಧರ್ಮದ ಗುರುತು. ನೀನು ತೊಟ್ಟಿರುವಂತ ಬಟ್ಟೆ ಧರ್ಮವನ್ನ ಸಂಕೇತಿಸುತ್ತೆ. ಋಷಿಮುನಿಗಳು ಕಾವಿ ಬಟ್ಟೆಯನ್ನು ಉಡುತ್ತಾರೆ. ಕಾವಿ ಬಟ್ಟೆ ಸಾತ್ವಿಕತೆಗೆ ಸಂಕೇತ, ಧರ್ಮಕ್ಕೆ ಸಂಕೇತ. ನೀನು ಆ ರೀತಿಯಲ್ಲಿ ನಡ್ಕೊಂಡಿಯಲ್ಲ. ಕ್ಷತ್ರಿಯ ವಂಶದಲ್ಲಿ ಹುಟ್ಟಿ ವಿದ್ಯಾವಂತನಾಗಿ ಧರ್ಮಾಧರ್ಮಗಳಲ್ಲಿ ನಿಶ್ಚಯ ಜ್ಞಾನ ಇರುವ ನೀನು ಧಾರ್ಮಿಕನಾದೆ, ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದೆ, ವಿದ್ಯಾವಂತನಾದೆ, ಧರ್ಮಾಧರ್ಮಗಳ ಬಗ್ಗೆ ಸರಿಯಾದ ತಿಳುವಳಿಕೆ ನಿನಗುಂಟು. ಧಾರ್ಮಿಕ ವೇಷವನ್ನು ಹಾಕೊಂಡು ಇಂಥ ಕ್ರೂರ ಕರ್ಮವನ್ನು ಆಚರಿಸಿಬಿಟ್ಟಿಯಲ್ಲ. ಇಂತಹ ಆಘಾತವನ್ನು ನನಗೆ ಮಾಡಿದೆಯಲ್ಲ ನೀನು. ಅಭವ್ಯೋ ಭವ್ಯರೂಪೇಣ ಕಿಮರ್ಥಂ ಪರಿಧಾವಸಿ. ಸಾಮ ದಾನಂ ಕ್ಷಮಾ ಧರ್ಮ ಸತ್ಯಂ ಧೃತಿ ಪರಾಕ್ರಮೋ. ನೀನು ಕ್ರೂರಾತ್ಮ. ಅಭವ್ಯೋ ಭವ್ಯರೂಪೇಣ, ಭವ್ಯವಾದ ರೂಪದಲ್ಲಿ ಭವ್ಯವಾದ ಎತ್ತರವಾದ ರೂಪದಲ್ಲಿ ಕ್ಷುದ್ರವಾಗಿ ನಡೆದುಕೊಂಡೆ, ಕ್ಷುಲ್ಲಕನಾಗಿ ನಡೆದುಕೊಂಡೆ, ಕೀಳು ಮಟ್ಟದಲ್ಲಿ ನಡೆದುಕೊಂಡೆ ನೀನು. ಕಿಮರ್ಥಂ ಪರಿಧಾವಸಿ. ಸಾಮ ದಾನ ಕ್ಷಮಾ ಧರ್ಮ ಸತ್ಯ ಧೃತಿ ಪರಾಕ್ರಮ ಪಾರ್ಥಿವಾನಾಂ ಗುಣಾರಾಜನ್ ದಂಡಶ್ಚಾಪಿ ಅಪರಾಧಿಷು ವಯಂಚ ವನಚರಾರಾಮ ಮೃಗ ಫಲ ಮೂಲಾಶನಾಹ ಏಷಾ ಪ್ರಕೃತಿರಸ್ಮಾಕಂ ಪುರುಷತ್ವಂ ನರೇಶ್ವರ. ಫಲಮೂಲಗಳನ್ನು ತಿಂದು ಬದುಕುವುದು ನಮ್ಮ ಕರ್ತವ್ಯ, ನಾವು ಹಾಗೆ ಬದುಕ್ತೇವೆ. ನೀನ್ ಹಾಗಲ್ಲ. ಪುರುಷತ್ವಂ ನರೇಶ್ವರ. ನೀನು ಮನುಷ್ಯ, ಮಾನವ, ನರೇಶ್ವರ, ಮನುಷ್ಯೇಶ್ವರ, ಮನುಷ್ಯರಲ್ಲೇ ಅಗ್ರಗಣ್ಯನಾದವನು. ಭೂಮಿ ಹಿರಣ್ಯಂ ರೂಪಂಚ ವಿಗ್ರಹೇ ಕಾರಣಾನಿಚ. ಹೆಣ್ಣು ಹೊನ್ನು ಮಣ್ಣು ಶತ್ರುತ್ವಕ್ಕೆ ಕಾರಣ ಅಂತ ಹೇಳ್ತಾರೆ. ಭೂಮಿಗಾಗಿ ಜಗಳಾಡ್ತಾರೆ, ಹೊಡೆದಾಡ್ತಾರೆ. ಹಿರಣ್ಯಂ ಬಂಗಾರ, ಐಶ್ವರ್ಯಕ್ಕಾಗಿ, ದುಡ್ಡಿಗಾಗಿ ಹೊಡೆದಾಡ್ತಾರೆ. ರೂಪ ಅಂದ್ರೆ ಇಲ್ಲಿ ಹೆಣ್ಣು ಎನ್ನುವ ಅರ್ಥದಲ್ಲಿ ರೂಪ ಅಂತ ಬಳಸಿದ್ದಾನೆ ಕವಿ. ಭೂಮಿರ್ ಹಿರಣ್ಯಂ ರೂಪಂ, ಹೆಣ್ಣು ಹೊನ್ನು ಮಣ್ಣು, ಇದು ಶತ್ರುತ್ವಕ್ಕೆ ಕಾರಣ. ನಮ್ಮಲ್ಲಿ ಅದು ಯಾವುದೂ ಇಲ್ವಲ್ಲ. ಹೆಣ್ಣು ಹೊನ್ನು ಮಣ್ಣಿನ ಬಗ್ಗೆ ನಾವು ಮಾತೇ ಆಡಿಲ್ಲ, ಅಥವಾ ನಮ್ಮಿಬ್ಬರಲ್ಲಿ ಆ ರೀತಿಯಲ್ಲಿ ಏನೂ ನಡೆದೇ ಇಲ್ಲ.
ಅತ್ರ ಕಸ್ತ ವನೇ ಲೋಭೋ ಮದೀಯೇಷು ಫಲೇಷು ವಾ ನಯಶ್ಚ ವಿನಯಶ್ಚೋಭೋ ನಿಗ್ರಹಾನುಗ್ರಹಾವಪಿ ಅತಕಸ್ತೆ ವನೇ ಲೋಭೋ ಮದೀಯೇಷು ಫಲೇಷು ವಾ. ಹೇಳಿ ಈಗ, ನಯ ವಿನಯಗಳು, ನಿಗ್ರಹಾನುಗ್ರಹಗಳು, ರಾಜಧರ್ಮಗಳು ನಿನ್ನಲ್ಲಿ ಇವೆ. ನಯ ಇದೆ, ವಿನಯ ಇದೆ, ರಾಜಧರ್ಮ ತಿಳಿದವನು. ಇಷ್ಟು ತಿಳುವಳಿಕೆ ಇದ್ದ ನೀನು ಕಾಮಕ್ರೋಧಗಳಿಂದ ತುಂಬಿಬಿಟ್ಟತಲ್ಲ. ಏನನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು, ಕಾಮನೆಗಳನ್ನ ಇಟ್ಟುಕೊಂಡು ನೀನು ನನಗೆ ಹೊಡೆದೆ. ನಿನಗೆ ಚಿತ್ತಸ್ಥೈರ್ಯ ಇಲ್ಲ. ಕೋಪನಶ್ಚಾನವಸ್ಥಿತ ಸಮಚಿತ್ತತೆ ಇಲ್ಲದೆ ಇದ್ದವನು ನೀನು. ತ್ವಂತು ಕಾಮಪ್ರಧಾನಶ್ಚ ಕೋಪನಶ್ಚಾನವಸ್ಥಿತ. ನೀನು ಹೇಗೆ ಈಗ ಸಜ್ಜನರ ಎದುರಿಗೆ ಹೋಗಿ ಮುಖ ತೋರಿಸ್ತೀಯೆ? ಹೇಗೆ ಬಾಳ್ವೆ ಮಾಡಿಸ್ತೀಯ? ಇಂಥ ಪಾಪಕೃತ್ಯವನ್ನ ಎಸಗಿ ಹೀಗೆ ನಡೆದುಕೊಂಡಿಯಲ್ಲ ಅಂತ ಹೇಳಿ ವಾಲಿ ಜರಿತಾನೆ, ಮೂದರಿಸ್ತಾನೆ, ನಿಂದಿಸ್ತಾನೆ. ಇಷ್ಟು ಇನ್ನೊಂದು 4 ಅಂಶಗಳಿವೆ. ವಾಲಿ ಹೇಗೆ ರಾಮನನ್ನ ನಿಂದಿಸಿದ ಅಂತ ಒಂದು ಪಕ್ಷ, ಆಮೇಲೆ ಅದಕ್ಕೆ ರಾಮ ಏನು ಉತ್ತರ ಕೊಟ್ಟ ಎನ್ನುವುದು ಇನ್ನೊಂದು ಪಕ್ಷ. ಈ ಎರಡೂ ಪಕ್ಷವನ್ನ ಹೇಳಿ ನಾನು ಅದರ ವಿಶ್ಲೇಷಣೆಗೆ ತೊಡಗ್ತೇನೆ. ತುಂಬಾ ಮಹತ್ವವಾದ ವಿಚಾರ. ಅದನ್ನು ನಾವು ನಾಳೆಯ ದಿವಸ ನೋಡೋಣ. ಜೊತೆಗೆ ಇನ್ನೂ ಒಂದು ಅಂಶವನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ನಾಳೆಯ ದಿವಸ ರಜೆ ಇದೆ. ನನ್ನ ಕಡೆಯಿಂದಲ್ಲ, ನಮ್ಮ ಈ ಸಂಸ್ಥೆಯವರು ನಾದಬ್ರಹ್ಮ ಸಂಗೀತ ಸಭೆಯವರು ನಾಳೆ ಯಾವುದು ಬೇರೆಯವರಿಗೆ ಕೊಟ್ಕೊಂಡಿದ್ದಾರೆ. ನಾಳೆ ಒಂದು ದಿನ ಬಿಟ್ಟು ನಾಡಿದ್ದು ಪುನಃ 6 ಗಂಟೆಗೆ ಇದು ಆರಂಭ ಆಗ್ತದೆ. ನೀವು ಇವತ್ತು ಸಕಾಲಕ್ಕೆ ಬಂದಿದ್ದೀರಿ, ನಾವು ತಡ ಮಾಡುವುದಿಲ್ಲ. 6 ಗಂಟೆಗೆ ಶುರು ಮಾಡ್ತೇವೆ. ಆಮೇಲೆ ನಿರಂತರವಾಗಿ 31ನೇ ತಾರೀಕಿನವರೆಗೂ ಈ ಉಪನ್ಯಾಸ ಮಾಲಿಕೆ ನಡೀತದೆ. ಇಲ್ಲಿ ಒಂದು ಸಾಮಾನ್ಯವಾಗಿ ಸಭೆ ಸಮಾರಂಭ ಏರ್ಪಡಿಸುವವರು ಏನ್ ಮಾಡ್ತಾರೆ, ಒಂದು ಉದ್ಘಾಟನಾ ಸಮಾರಂಭ ಮಾಡ್ತಾರೆ, ಆಮೇಲೆ ಒಂದು ಸಮಾರೋಪ ಸಮಾರಂಭ ಅಂತ ಇಟ್ಕೊಳ್ತಾರೆ. ನಾನು ಈ ಸಲ ಈ ಸಮಾರೋಪ ಸಮಾರಂಭವನ್ನ ಏರ್ಪಡಿಸಿಲ್ಲ. ಕಾರಣ ಇಷ್ಟೇ, ನಾನು ಯಾರೋ ಒಬ್ಬ ವ್ಯಕ್ತಿಯನ್ನು ಕರೆಯೋದು, ಅವರು ಒಂದು ಉಪನ್ಯಾಸಕ್ಕೂ ಬಾರದೇನೆ ಕೊನೆಯ ದಿವಸ ವೇದಿಕೆಗೆ ಬಂದು ಅವರಿಗೆ ಗೊತ್ತಿದ್ದನ್ನು ಹೇಳಿ ಹೊರಟೋಗ್ತಾರೆ. ಅದನ್ನ ನಾನು ಕೊನೆಗಾಣಿಸಿದ್ದೇನೆ, ಬರುವುದು ಬೇಡ ನೀವು ಅಂತ. ಇದಕ್ಕೆ ಸಮಾರೋಪ ಸಮಾರಂಭಕ್ಕೆ ನೆರೆದಿರುವ ನೀವೆಲ್ಲರೂ ಅತಿಥಿಗಳೇ. ನೀವು ಒಂದು ಕೆಲಸವನ್ನು ಮಾಡಬಹುದು. ಈ ಉಪನ್ಯಾಸ ಮಾಲಿಕೆಯಲ್ಲಿ ನಿಮಗೆ ಏನು ಅನ್ನಿಸ್ತು ಎನ್ನುವ ಅಭಿಪ್ರಾಯವನ್ನ ನೀವು ಒಂದು ಹಾಳೆಯಲ್ಲಿ ಬರೆದು ನಮಗೆ ಕೊಡಬಹುದು. ಇಲ್ಲ ವೇದಿಕೆಯಲ್ಲಿ ಒಂದು 4 ನಿಮಿಷ 3 ನಿಮಿಷ ಸಮಯ ಕೊಡ್ತೇವೆ, ನೀವು ಹೇಳ್ಬಹುದು. ನೀವೇ ಸಮಾರೋಪದ ಅತಿಥಿಗಳು. ಯಾರು ಬೇಕಾದ್ರೂ ನೀವು ಏನು ಕಂಡ್ರಿ, ಏನು ಉಂಡ್ರಿ, ಇದರಲ್ಲಿ ಏನು ಕಂಡಿತು ಅನ್ನುವುದನ್ನ ನೀವು ನಮಗೆ ಹೇಳಿದ್ರೆ ನಮಗೆ ಸಂತೋಷ ಆಗ್ತದೆ. ಆ ಸಮಾರೋಪ ಸಮಾರಂಭವನ್ನ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಇದೆ. ಆ ಹೊತ್ತೊಂದು ಸಣ್ಣ ಉಪಹಾರದ ವ್ಯವಸ್ಥೆಯೂ ಕೂಡ ಇರ್ತದೆ. ಒಂದು 2-3 ಜನರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತಿದ್ದೇವೆ, ಆತ್ಮೀಯರಿಗೆ. ಈ ಎಲ್ಲ ಯೋಜನೆಯನ್ನು ಇಟ್ಟುಕೊಂಡು ಇದೊಂದು ಅಪರೂಪದ ಕಾರ್ಯಕ್ರಮ ಆಗ್ಬೇಕು ಅನ್ನೋದು ನಮ್ಮ ಆಸೆ. ಇದಕ್ಕೆಲ್ಲ ನೀವು ಕೈ ಜೋಡಿಸ್ತೀರಿ ಅಂತ ಹೇಳ್ತಾ ನಾನು ಮಂಗಲ ಶ್ಲೋಕಕ್ಕೆ ಹೊರಡ್ತೇನೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತೋ ಬ್ರಾಹ್ಮಣಾ ಸಂತು ನಿರ್ಭಯಾಃ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ. ವೇದ ವೇದಾಂತ ವೇದ್ಯಾಯ ಮೇಘ ಶ್ಯಾಮಲ ಮೂರ್ತಯೇ ಪುಂಸಾ ಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ಮಂಗಲಂ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ರಾಮೋ ರಾಮೋ ರಾಮ ಇತಿ ಪ್ರಜಾನಾಂ ಅಭವನ್ ಕಥಾಃ ರಾಮಭೂತಂ ಜಗದಭೂತ ರಾಮೇ ರಾಜ್ಯಂ ಪ್ರಶಾಸತಿ. ವಿಶ್ವಾಮಿತ್ರಾಂತರಂಗಾಯ ಮಿಥಿಲಾ ನಗರೀಪತೇಃ ಭಾಗ್ಯಾನಾಂ ಪರಿಪಾಕಾಯ ಭವ್ಯರೂಪಾಯ ಮಂಗಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶುಭರಾತ್ರಿ.